ನಾಥ ಕೃಪಾಪಾತ್ರಂ ಲಕ್ಷ್ಮೀಲಾಲಿತವಿಗ್ರಹಂ ಕೃತಕೃತ್ಯಂ ದಯಾಪೂರ್ಣಂ ಪಾರ್ಥಸಾರಥಿಮಾಶ್ರಯೇ ನೂತ್ನ ಶ್ರೀರಂಗನಾಥಾಗ್ರಿಮಪದಗಲಿಜಿಲ್ಲಬ್ಧಚಕ್ರಾಂಕನಶ್ರೀ ತ್ರಯ್ಯಂತ್ರದ್ವಂದ್ವತತ್ವಂ ತದನಗಚರಣಂ ನ್ಯಸ್ತಭಾರಂ ಯತೀಂದ್ರಾತ್ ಪ್ರತ್ಯಗ್ರಶ್ರೀನಿವಾಸಾತ್ ಸಮಧಿಗತತುರೀಯಾಶ್ರಮಂ ಸಂಶ್ರಯಾಮಃ ನವ್ಯಂ ರಾಮಾನುಜಾಖ್ಯಂ ಕಲಿಮಥನಗುರುಂ ಬ್ರಹ್ಮತಂತ್ರಂ ಸ್ವತಂತ್ರಂ ಶ್ರೀರಾಮಸ್ಯ ಕಥಾ ಪ್ರಸಂಗಸಮಯೇ ವಲ್ಮೀಕಜನ್ಮಾಸ್ವಯಂ ಶ್ರೀಕೃಷ್ಣಾಮೃತಗಾನವರ್ಷಸಮಯೇ ವೈಯಾಸಕಿಸ್ಸೋಭವತ್ ಶ್ರೀಪುಣ್ಯಪ್ರದಭಾರತಪ್ರವಚನೇ ವ್ಯಾಸೇನ ತುಲ್ಯೋ ಗುರುಃ ಶ್ರೀಸ್ಕಾಂದೇ ಸ್ಕಂದಸಮಾನ ಏವ ಸ ಬಭೌ ಯೋ ಅನಂತರಾಮೋ ಯತಿಃ ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿ ತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ ದೇವೋ ನಃ ಶುಭಮಾತನೋತು ದಶಧಾ ನಿರ್ವರ್ತಯನ್ ಭೂಮಿಕಾಂ ರಂಗೇಧಾಮನಿಲಬ್ಧನಿರ್ಭರರಸೈಃ ಅಧ್ಯಕ್ಷಿತೋ ಭಾವುಕೈಃ ಯದ್ಭಾವೇಷು ಪೃಥಗ್ವಿದೇಷ್ವನುಗುಣಾನ್ ಭಾವಾನ್ ಸ್ವಯಂ ಬಿಭ್ರತಿ ಯದ್ಧರ್ಮೈರಿವ ಧರ್ಮಿಣೀ ವಿಹರತೆ ನಾನಾಕೃತಿರ್ನಾಯಿಕಾ ಶ್ರೀಯಪತಿಯಾದ ಪರಮಾತ್ಮ ಸರ್ವೇಶ್ವರನ ಪರಮಾನುಗ್ರಹ ವಿಶೇಷದಿಂದ ಭಗವಂತನ ಲೀಲಾಚೇಷ್ಟಿತಗಳನ್ನ ಅನುಸಂಧಾನ ಮಾಡಿ ಅನುಭವ ಮಾಡುವಂತಹ ಭಾಗ್ಯವನ್ನು ಭಗವಂತನೇ ಏರ್ಪಡಿಸಿಕೊಟ್ಟಿದ್ದಾನೆ. ಅವನ ಲೀಲೆಗಳಲ್ಲಿ, ಅವನ ಅವತಾರಗಳಲ್ಲಿ ಎಷ್ಟೋ ಅವತಾರಾಹ ಅಸಂಖ್ಯೇಯಾಹ ಅಂತ ನೆನ್ನೆಯ ಉಪನ್ಯಾಸದಲ್ಲಿ ನಾವು ಅನುಸಂಧಾನ ಮಾಡಿದ್ವಿ. ಆ ಅಸಂಖ್ಯಾತವಾಗಿರುವಂತಹ ಅವತಾರಗಳಲ್ಲಿ ಭಗವಂತನ 10 ಅವತಾರಗಳನ್ನ ದಶಾವತಾರ ಅಂತ ನಾವು ಕೊಂಡಾಡ್ತೀವಿ. ಆ ದಶಾವತಾರಗಳಲ್ಲಿ ಮೊದಲನೇ ಅವತಾರ ಮತ್ಸ್ಯಾವತಾರ ಅನ್ನುವಂತಹ ಅದ್ಭುತವಾಗಿರುವಂತಹ ಅವತಾರ, ವೇದಗಳನ್ನ ಸಂರಕ್ಷಣೆ ಮಾಡಿರುವಂತಹ ಅವತಾರ, ನಿಷ್ಠೆಗೆ ಧರ್ಮಶೀಲತೆಗೆ ಪರಮಾತ್ಮ ಅನುಗ್ರಹ ಮಾಡುತ್ತಾನೆ ಅಂತ ತೋರಿಸ್ಕೊಡುವಂತಹ ಅವತಾರ ಮತ್ಸ್ಯಾವತಾರ. ಸುವ್ಯವಸ್ಥೆ ಜೀವನದಲ್ಲಿ ನಾವು ಧರಿಸ್ಕೋಬೇಕು, ಅವ್ಯವಸ್ಥೆ ನನಗೆ ಇಷ್ಟವಾಗೋದಿಲ್ಲ ಅಂತ ತೋರಿಸ್ಕೊಟ್ಟಿರುವಂತಹ ಅವತಾರ ಮತ್ಸ್ಯಾವತಾರ ಅಂತ ನೆನ್ನೆಯ ಅವತಾರ ರಹಸ್ಯದಲ್ಲಿ ನಾವು ಅನುಸಂಧಾನ ಮಾಡಿದ್ವಿ. ಭಗವಂತ ಸಮುದ್ರ ಮಥನ ಕಾಲದಲ್ಲಿ 6ನೇ ಮಂತರದಲ್ಲಿ ಪರಮಾತ್ಮ ಕೂರ್ಮರೂಪಿಯಾಗಿ ಅವತಾರ ಮಾಡ್ತಾನೆ. ಅದರ ರಹಸ್ಯವನ್ನು ನೆನ್ನೆಯ ಉಪನ್ಯಾಸದಲ್ಲಿ ನಾವು ಆರಂಭ ಮಾಡಿದ್ವಿ. ಕೊನೆಗೆ ದುರ್ವಾಸ ಶಾಪವನ್ನು ಅನುಸಂಧಾನ ಮಾಡಿ, ದುರ್ವಾಸ ಶಾಪದಿಂದ ಇಂದ್ರ ಅವನ ಐಶ್ವರ್ಯವನ್ನು ಕಳ್ಕೊಳ್ತಾನೆ. ಧನಮದ ಅವನಿಗೆ ಉಂಟಾಗಿರುವಂತಹ ಪ್ರಸಂಗದಲ್ಲಿ ದೂರ್ವಾಸರ ಚರಿತ್ರೆಯನ್ನು ನಾವು ಅನುಸಂಧಾನ ಮಾಡುವಾಗಲೂ ಭಗವತ್ ಪ್ರಸಾದ ಕೈಯಲ್ಲಿರುವಾಗ ಅವರಿಗೆ ಕೋಪ ಬರಲಿಲ್ಲ. ಭಗವತ್ ಪ್ರಸಾದ ಅವರ ಕೈಯಿಂದ ಹೋದ ಮೇಲೆ ಅವರಿಗೆ ಕೋಪ ಬಂತು ಅನ್ನುವಂತಹ ತಾತ್ಪರ್ಯವನ್ನು ನೆನ್ನೆ ನಾವು ನೋಡಿದ್ವಿ. ಸದಾ ತೈಲಧಾರೆಯಂತೆ ಭಗವಂತನ ಉಪಸ್ಥಿತಿಯನ್ನು ಯಾರು ಚಿತ್ತದಲ್ಲಿ ಮೆಲುಕು ಹಾಕ್ತಾ ಇರ್ತಾರೋ, ಎಲ್ಲ ಅನುಭವಿಸ್ತಾ ಇರ್ತಾರೋ, ಪ್ರಕೃತಿಯ ದೋಷಗಳು ಅವರನ್ನು ಬಂದು ಮುಟ್ಟೋದಿಲ್ಲ ಅನ್ನುವಂತಹ ತಾತ್ಪರ್ಯವನ್ನು ನಾವು ನೆನ್ನೆ ನೋಡಿದ್ವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂತಹ ಅರಿಷಡ್ವರ್ಗಗಳು ರಜೋತಮೋಗುಣಗಳಿಂದ ಉಂಟಾಗತ್ತೆ. ಆ ರಜೋತಮೋಗುಣಗಳಿಂದ ಉಂಟಾಗಿರುವಂತಹ ಆ ಅರಿಷಡ್ವರ್ಗಗಳು ನಮ್ಮನ್ನು ಬಂದು ಕಾಡಿಸತ್ತೆ. ಆದರೆ ಶುದ್ಧ ಸತ್ವನಾಗಿರುವಂತಹ ಪರಮಾತ್ಮನ ಧ್ಯಾನವನ್ನು ನಾವು ಮಾಡುತ್ತಾ ಇರುವಾಗ ಇಲ್ಲ, ಅವನಿಗೆ ಶರಣಾಗತಿಯನ್ನು ಮಾಡಿ ಆತ್ಮಸಮರ್ಪಣೆಯನ್ನು ಮಾಡಿ ಪ್ರತಿ ಕ್ಷಣ ಅವನ ಪ್ರತಿನಿಧಿಯಾಗಿ ನಾವು ಕೆಲಸ ಮಾಡುತ್ತಾ ಇದ್ದೀವಿ ಅನ್ನುವಂತಹ ತಾತ್ಪರ್ಯವನ್ನು ನಾವು ಮನಸ್ಸಲ್ಲಿ ಮೆಲುಕು ಹಾಕ್ತಾ ಇದ್ರೆ ಅಂತಹ ಪ್ರಸಂಗದಲ್ಲಿ ಅರಿಷಡ್ವರ್ಗಗಳು ನಮ್ಮನ್ನು ಬಿಟ್ಟು ಹೋಗತ್ತೆ ಅನ್ನುವಂತಹ ತಾತ್ಪರ್ಯವನ್ನು
ನೆನ್ನೆ ದೂರ್ವಾಸ ಚರಿತ್ರೆಯಲ್ಲಿ ನಾವು ಅನುಸಂಧಾನ ಮಾಡಿದ್ವಿ. ಶಾಪಗ್ರಸ್ತನಾಗಿರುವಂತಹ ಇಂದ್ರ ಬ್ರಹ್ಮನ ಮೂಲಕ 33 ಕೋಟಿ ದೇವತೆಗಳು, 33 ದೇವತೆಗಳು, ಅವರಿಗೆ 1 ಕೋಟಿ ಸೈನ್ಯ, ಇವರನ್ನೆಲ್ಲ ಸೇರಿಸಿಕೊಂಡು ಕ್ಷೀರಾಬ್ಧಿನಾಥನಾಗಿರುವಂತಹ ಪರಮಾತ್ಮನ ಬಳಿ ಹೋಗಿ ಶರಣಾಗತಿ ಮಾಡುತ್ತಾರೆ. ಹೇ ಪರಮಾತ್ಮ ಕ್ಷೀರಾಬ್ಧಿನಾಥನೇ, ಶಾಪೇನ ಪ್ರಥಿತ ಜರೇಥ ನಿರ್ಜರೇಂದ್ರೇ ದೇವೇಶ್ವಪ್ಯಸುರಜಿತೇಷು ನಿಷ್ಪ್ರಭೇಷು ಶರ್ವಾದ್ಯ ಕಮಲಜಮೇತ್ಯ ಸರ್ವದೇವ ನಿರ್ವಾಣ ಪ್ರಭವ ಸಮಂ ಭವಂತಮಾಪುಹು. ಹೇ ಗುರುವಾಯೂರಪ್ಪ, ನಾರಾಯಣೀಯಮಲ್ಲಿ ನಾರಾಯಣ ಭಟ್ಟದ್ರಿಗಳು ಅತ್ಯಮೋಘವಾಗಿ ಹೇಳ್ತಾರೆ. ಬಂದು ಶರಣಾಗತಿ ಮಾಡ್ತಾರಂತೆ ದೇವತೆಗಳೆಲ್ಲ. ಬ್ರಹ್ಮಾದಿಗಳು ಬಂದು ಶರಣಾಗತಿ ಮಾಡಿದಾಗ ಸ್ತುತಿ ಮಾಡುತ್ತಾರೆ. ಸ್ತುತಿಯಲ್ಲಿ ಎಷ್ಟೋ ಅಪರೂಪವಾಗಿರುವಂತಹ ವಿಷಯಗಳನ್ನ ನಮಗೆ ಅನುಗ್ರಹಿಸ್ತಾರೆ ಬ್ರಹ್ಮಾದಿ ದೇವತೆಗಳು. ಮೊದಲು ಭಗವಂತನನ್ನು ಅವರು ಸಂಬೋಧನೆ ಮಾಡುವಾಗ ಭಗವಂತನನ್ನು ಅವರು ಹೇಳ್ತಾರೆ, ಹೇ ಪರಮಾತ್ಮ, ಎಲ್ಲದರಲ್ಲೂ ನೀನಿದೆಯಾ, ನಿನ್ನ ಉಪಸ್ಥಿತಿ ಪ್ರಕೃತಿಯನ್ನು ನಾವು ದಿಟ್ಟತನದಿಂದ ನಾವು ದರ್ಶನ ಮಾಡಿದರೆ ನಮಗೆ ಗೊತ್ತಾಗತ್ತೆ. ಭಗವಂತ ಇಲ್ಲ ಇಲ್ಲ ಅಂತ ಎಷ್ಟೋ ಜನ ವಾದಿಸ್ತಾರೆ. ಆದರೆ ಎಲ್ಲ ತತ್ವದಲ್ಲೂ ನೀನು ಹೆಂಗಿದೆಯಾ ಅಂತ ಹೇಳಿದ್ರೆ, ಹಸುವಲ್ಲಿ ಹಾಲು ಹೆಂಗೆ ಮರೆಯಾಗಿ ಇರುತ್ತೋ, ಭೂಮಿಯ ಕೆಳಗಡೆ ತೀರ್ಥ ಹೆಂಗೆ ಮರೆಯಾಗಿ ಇರುತ್ತೋ, ಅರಣಿ ಕಟ್ಟೆಯಲ್ಲಿ ಅಗ್ನಿ ಹೆಂಗೆ ಮರೆಯಾಗಿ ಇರುತ್ತೋ, ಅದೇ ಥರ ಪರಮಾತ್ಮ ಎಲ್ಲದರಲ್ಲೂ ನೀನು ಮರೆಯಾಗಿ ಇದೆಯಾ. ಆದರೆ ಯಾರು ಅನುಭವವನ್ನು ಏರ್ಪಡಿಸ್ಕೊಳ್ತಾರೋ ಅವರಿಗೆ ನೀನು ಕಾಣಿಸ್ಕೊಳ್ತೀಯ ಅನ್ನುವಂತಹ ತಾತ್ಪರ್ಯ. ಆ ಅನುಭವವನ್ನು ಏರ್ಪಡಿಸ್ಕೋಬೇಕು ಅಂತ ಹೇಳಿದ್ರೆ ಭಗವದ್ ಬಂಧುವರೇ, ನಮಗೆ ಸ್ವಲ್ಪ ಸಮಯ ನಾವು ಕೊಡಬೇಕು. ನಮಗೆ ಸಮಯವನ್ನು ಕೊಡದೆ ಬರೀ ಭಾಷ್ಯಮುಖವಾಗಿ ನಾವು ಇದ್ಕೊಂಡು ಬೇರೆಯವರಿಗೆ ಸಮಯ, ಬೇರೆಯವರು ಅಂತ ಹೇಳಿದ್ರೆ ಬರೀ ಬೇರೆ ಮನುಷ್ಯರಲ್ಲ, ನಮ್ಮ ಶರೀರವೇ ನಮಗಿಂತ ಬೇರೆಯಾದ ವಸ್ತು ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಆಳ್ವಾರ್ಗಳು ಹೇಳುವಂತಹ ಪ್ರಸಂಗದಲ್ಲಿ ಹೇಳ್ತಾರೆ, ತೆರಿಯೇನ್ ಪಾಲಹನಾಯ್ ಪಲತೀಮಹೇ ಶೈದುಮಿಟ್ಟೇನ್ ಪೆರಿಯೇನ್ ಆಯಿನಪಿನ್ ಪಿರರ್ಕೇ ಉಡೈತೇಳಯಾನೇನ್. ಹೇ ಪರಮಾತ್ಮ, ಪಿರರ್ ಅಂತ ಹೇಳಿದ್ರೆ ತಮಿಳಲ್ಲಿ ಬೇರೆಯವರು ಅಂತ ಅರ್ಥ. ಪಿರರ್, ಬೇರೆಯವರಿಗೇ ನಾನು ಕೆಲಸ ಮಾಡಿ ಕ್ಷೀಣನಾಗ್ಬಿಟ್ನಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಯಾವ ಕ್ಷೀಣತೆ? ಮತಿಯಲ್ಲಿ ಕ್ಷೀಣಿಸ್ತೀವಿ, ಶಾರೀರಿಕವಾಗಿ ಕ್ಷೀಣಿಸ್ತೀವಿ, ಬಲ ಕ್ಷೀಣಿಸತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ ಶರೀರ ಪೋಷಣೆ ಮಾಡಿ 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 ನಮ್ಮ ಅಧ್ಯಾತ್ಮದ ಕಡೆಗೆ ನಾವು ಸ್ವಲ್ಪ ಕೂಡ ಗಮನ ಕೊಡಲಿಲ್ವಲ್ಲ ಅಂತ ಹೇಳಿ ನಿರ್ವೇದವನ್ನು ಏರ್ಪಡಿಸ್ಕೊಳ್ತಾರೆ ಆಚಾರ್ಯವರಿಯರು, ಆಳ್ವಾರುಗಳು. ಇಂತಹ ಪ್ರಸಂಗದಲ್ಲಿ ದೇವತೆಗಳೆಲ್ಲ ಹೇಳ್ತಾರೆ, ಅನುಭವ ಉಂಟಾಗಬೇಕು. ಹೇ ಪರಮಾತ್ಮ, ಎಲ್ಲ ಪದಾರ್ಥಗಳಲ್ಲೂ ನೀನು ಇದೆಯಾ, ಎಲ್ಲಾಮುಂ ನೀ ಆವಾಯ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಎಲ್ಲದರಲ್ಲೂ ನೀನಿದೆಯಾ. ಯಥಾಗ್ನಿಮೇಧಸಿ ಅಮೃತಂ ಚ ಗೋಷೂ ಭುವ್ಯನ್ನಮಂಬೂದ್ಯಮನೇ ಚ ವೃತ್ತಿಂ ಯೋಗೈರ್ಮನುಷ್ಯ ಅಧಿಯಂತಿ ಹಿತ್ವಾಂ ಗುಣೇಶು ಬುದ್ಧ್ಯಾ ಕವಯೋ ವದಂತಿ. ಹೇ ಪರಮಾತ್ಮ, ಕವಯೋ ವದಂತಿ, ಜ್ಞಾನಸ್ಥರು ನಿನ್ನ ಉಪಸ್ಥಿತಿಯನ್ನು ಎಲ್ಲದರಲ್ಲೂ ನೋಡಿದ್ದಾರೆ. ಹೇ ಪರಮಾತ್ಮ, ಅದಕ್ಕೋಸ್ಕರನೇ ಅನುಭವದ ಅವಕಾಶವನ್ನು ಏರ್ಪಡಿಸಿಕೊಡುವಂತ ಮೊದಲನೇ ಪ್ರಾರ್ಥನೆ ಮಾಡುತ್ತಾರೆ. ಭಗವಂತನ ಅನುಭವ ಆರಾಧನೆಯನ್ನು ದಿನ ನಾವು ಭಗವಂತ ನಮ್ಮ ಕೈಯಿಂದ ಮಾಡಿಸುವಂತಹ ಪ್ರಸಂಗದಲ್ಲಿ ಆರಾಧನೆ ಮೊದಲಿಗೆ ಭಗವಂತನನ್ನು ನಾವು ಕೇಳ್ಕೋಬೇಕು. ಹೇ ಪರಮಾತ್ಮ, ಅನುಭವದ ಅವಕಾಶವನ್ನು ಇವತ್ತು ಏರ್ಪಡಿಸಿಕೊಡು ಅಂತ ಹೇಳಿ ಹತ್ರವಾಗಿ ನಾವು ಆರಂಭಿಸಿ ಹತ್ರವಾಗಿ ಆ ಆರಾಧನೆಯನ್ನು ಮುಗಿಸಿಬಿಟ್ರೆ ಅದು ಒಂದು ಮೆಕ್ಯಾನಿಕಲ್ ಕೆಲಸ ಆಗಿಬಿಡುತ್ತೆ. ಆದರೆ ಮೊದಲೇ ಅನುಭವದ ಮನಸ್ಸನ್ನು ನಾವು ಧರಿಸ್ಕೊಂಡು ನಾವು ಆರಾಧನೆಯ ಸಮಯದಲ್ಲಿ ನಾವು ಪ್ರವೇಶ ಮಾಡಿದ್ರೆ ಅಂತಹ ಪ್ರಸಂಗದಲ್ಲಿ ಪರಮಾತ್ಮ ಮೊದಲಿಂದ ಕೊನೆಯ ತನಕ ಆನಂದವನ್ನು ಏರ್ಪಡಿಸ್ತಾನೆ. ಆ ಆನಂದದ ಸಂಭ್ರಮವನ್ನು
ದಿನಪೂರ್ತಿ ನಾವು ಮಾಡುವಂತಹ ಕೆಲಸಗಳಲ್ಲಿ ನಾವು ಬಳಸ್ಕೋಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅದು ಆರಾಧನೆಯ ಮುಖ್ಯವಾದ ಉದ್ದೇಶ. ಕೆಲವರು ಯೋಗದಲ್ಲಿ ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಂಡ್ಬರ್ತಾರೆ, ಕೆಲವರು ಧ್ಯಾನದಲ್ಲಿ ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಂಡ್ಬರ್ತಾರೆ, ಕೆಲವರು ಆರಾಧನೆ, ಕೆಲವರು ನಾಮಸಂಕೀರ್ತನೆ, ಕೆಲವರು ಪ್ರಾಣಾಯಾಮ. ಮಾರ್ಗಗಳು ಬೇರೆ ಬೇರೆ ಭಗವದ್ ಬಂಧುವರೇ, ಆದರೆ ಕೊನೆಯ ಲಕ್ಷ್ಯ ಒಂದೇ. ಅದನ್ನು ನಾವು ತಿಳ್ಕೋಬೇಕು. ಕೊನೆಯ ಲಕ್ಷ್ಯ ಏನು ಅಂತ ಹೇಳಿದ್ರೆ, ಬೆಳಗ್ಗೆಯಿಂದ ಪಂಚಕಾಲದಲ್ಲೂ ಪಂಚಕಾಲ ಪರಾಯಣರು ಅಂತ ಹೇಳ್ತಾರೆ. ಮನುಷ್ಯರನ್ನ ಅಭಿಗಮನ, ಉಪಾದಾನ, ಇಜ್ಜ, ಸ್ವಾಧ್ಯಾಯ, ಯೋಗ ಅಂತ ಹೇಳಿಬಿಟ್ಟು 5 ಕಾಲಗಳಲ್ಲಿ ಒಂದು 24 ಗಂಟೆ ಒಂದು ದಿನವನ್ನು ವಿಂಗಡಣೆ ಮಾಡಿರ್ತಾರೆ. ಅಭಿಗಮನ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಆವತ್ತಿನ ದಿನ ಮಾಡಬೇಕಾಗಿರುವಂತಹ ಕೆಲಸಗಳಿಗೆ ನಮ್ಮ ಶರೀರ ಶುದ್ಧತೆಯನ್ನು ಏರ್ಪಡಿಸ್ಕೊಳ್ಳೋದು. ಉಪಾದಾನ ಮಾಡುವಂತಹ ಕೆಲಸಕ್ಕೆ ಸಿದ್ಧತೆಗಳನ್ನ ಏರ್ಪಡಿಸ್ಕೊಳ್ಳೋದು, ಅದಕ್ಕೆ ಸಾಮಗ್ರಿ ಶೇಖರಣೆ, ಅದು ಉಪಾದಾನ. ಇಜ್ಜ ಮಾಡುವಂತಹ ಕೆಲಸದ ಸಮಯ. ಸ್ವಾಧ್ಯಾಯ ಜೀವನದಲ್ಲಿ ನಿನ್ನೆ ಮತ್ಸ್ಯಪುರಾಣವನ್ನು ನೋಡುವಂತಹ ಪ್ರಸಂಗದಲ್ಲಿ ನಾವು ಅನುಸಂಧಾನ ಮಾಡಿದ್ವಿ. ಮತ್ಸ್ಯಾವತಾರದಲ್ಲಿ ಪರಮಾತ್ಮ ಹೇಳ್ತಾನೆ, ಸುವ್ಯವಸ್ಥೆಯನ್ನು ಏರ್ಪಡಿಸ್ಕೊಂಡ್ರೆ ನಿನ್ನಲ್ಲಿ ನಿಧಾನವಾಗಿ ಸುಧಾರಣೆ ಬರುತ್ತೆ ಅನ್ನೋದನ್ನು ನಿನ್ನೆ ನಾವು ಅನುಸಂಧಾನ ಮಾಡಿದ್ವಿ. ಒಬ್ಬ ಮನುಷ್ಯ ಸುಧಾರಣೆ ಕಡೆಗೆ ಹೋಗೋದು ಅವನ ಜವಾಬ್ದಾರಿ. ಯಾಕಂದರೆ ಮನುಷ್ಯನಿಗೆ ಸಾಧನಾ ಶರೀರವನ್ನು ಪರಮಾತ್ಮ ಕೊಟ್ಟಿರೋದು. ಆ ಸಾಧನಾ ಶರೀರವನ್ನು ಕೊಟ್ಟ ಮೇಲೆ ಪ್ರಾಣಿ ಮಾತ್ರವಾಗಿ ನಾವು ಇದ್ದುಬಿಟ್ರೆ, ಇಲ್ಲ ಅಚಿತ್ ಮಾತ್ರವಾಗಿ ನಾವು ಇದ್ದುಬಿಟ್ರೆ, ಆವಾಗ ಮನುಷ್ಯ ಶರೀರ ಕೊಟ್ಟಿದ್ದಕ್ಕೂ ವ್ಯರ್ಥವಾಗತ್ತೆ ಎನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಆಚಾರ್ಯವರ್ಯರು, ಉಪನ್ಯಾಸಕಾರರೆಲ್ಲ ಹೇಳ್ತಾರೆ, 15ನೇ ವರ್ಷದಲ್ಲಿ ನಾವು 10ನೇ ತರಗತಿನೋ ಇಲ್ಲ 10ನೇ ತರಗತಿ ಪರೀಕ್ಷೆ ಬರೆಯುವಾಗ ಅಮ್ಮನ ಕೈಯಲ್ಲಿ 2 ರೂಪಾಯಿ ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡ್ತೀವಿ. 2 ರೂಪಾಯಿ ಕೊಟ್ಟು ಅರ್ಚನೆ ಮಾಡಿಸಿ, ಭಗವಂತ ಪಾಸ್ ಮಾಡಿಸು ಅಂತ ಹೇಳಿ ಅರ್ಚನೆ ಮಾಡಿಸ್ತೀವಿ. 80ನೇ ವರ್ಷದಲ್ಲಿ ಆ 2 ರೂಪಾಯಿ 5 ರೂಪಾಯಿ ಆಗಿರುತ್ತೆ. ಅದು ಬದಲಾವಣೆ ಆಗಿರುತ್ತೆ. 2 ರೂಪಾಯಿ 5 ರೂಪಾಯಿ ಆಗಿರುತ್ತೆ, ಇಲ್ಲ 10 ರೂಪಾಯಿ ಆಗಿರುತ್ತೆ. ಆವಾಗಲೂ ಅದೇ ಮನಸ್ಸನ್ನು ಇಟ್ಕೊಂಡು ಹೋಗಿ 80ನೇ ವರ್ಷದಲ್ಲಿ ಅರ್ಚನೆ ಮಾಡಿದ್ರೆ ನಮ್ಮ ಅಭಿವೃದ್ಧಿ ಎಷ್ಟಾಯಿತು ಅಂತ ನಾವು ನಮ್ಮನ್ನೇ ಪರಿಶೀಲಿಸ್ಕೋಬೇಕು, ನಮ್ಮನ್ನೇ ಪ್ರಶ್ನೆ ಮಾಡಬೇಕು. ಹೋದ ತಿಂಗಳು 16ನೇ ತಾರೀಕು ನಾನು ಹೆಂಗಿದ್ದೆ, ಈ ತಿಂಗಳು 16ನೇ ತಾರೀಕು ಹೆಂಗಿದ್ದೀನಿ, ನನ್ನಲ್ಲಿ ಸ್ವಲ್ಪ ಬದಲಾವಣೆ ಬಂದಿದೆಯಾ? ಬದಲಾವಣೆಗೆ ವಯಸ್ಸಿಲ್ಲ ಭಗವದ್ ಬಂಧುವರೇ. ಮಾನಸಿಕವಾಗಿರುವಂತಹ ಸಿದ್ಧತೆಯನ್ನು ಪೂರ್ವಾಚಾರ್ಯರು ಹೇಳ್ತಾರೆ. ಯಾಕಂದರೆ ವಯಸ್ಸು ಅನ್ನೋದು ಶರೀರಕ್ಕೆ, ಒಳಗಡೆ ಇರುವಂತಹ ಆತ್ಮ ನಿತ್ಯ. ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಪರಮಾತ್ಮ ಹೇಳುವಂತಹ ಪ್ರಸಂಗದಲ್ಲಿ ಅರ್ಜುನ ತಿಳ್ಕೊಳ್ಳೋ, ದೇಹಿ ನಿತ್ಯಂ, ದೇಹಿ ಅಂತ ಹೇಳಿದ್ರೆ ಒಳಗಡೆ ಇರುವಂತಹ ಜೀವಾತ್ಮ. ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ವ ಭಾರತ ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಈ ದೇಹಿ ಅನ್ನುವಂತಹ ಒಳಗಡೆ ನಿತ್ಯವಾಗಿರುವಂತಹ ವಸ್ತು ಇದೆಯಲ್ಲ, ಅದು ನಾವು ಬಟ್ಟೆಯನ್ನು ಹೆಂಗೆ ಬದಲಾಯಿಸ್ಕೊಳ್ತೀವೋ ಅದೇ ಥರ ಶರೀರಗಳನ್ನ ಬದಲಾಯಿಸ್ಕೊಳ್ಳತ್ತೆ. ಆ ಶರೀರಕ್ಕೆ ವಯಸ್ಸಿದೆ ಕಣೋ, ಒಳಗಡೆ ನಿನಗೆ ವಯಸ್ಸಿಲ್ಲ ಅನ್ನುವಂತಹ ತಾತ್ಪರ್ಯವನ್ನು ಪರಮಾತ್ಮ ಹೇಳ್ತಾನೆ. ಅದನ್ನು ನಾವು ತಿಳ್ಕೋಬೇಕು, ಅನುಭವವನ್ನು ಏರ್ಪಡಿಸ್ಕೋಬೇಕು. ಆ ಅನುಭವ ಬೇರೆಯವರಿಂದ ನಮಗೆ ಬರಲ್ಲ, ನಾವೇ ಅನುಭವವನ್ನು ಏರ್ಪಡಿಸ್ಕೋಬೇಕು. ಇವಾಗ ಯಾವುದೇ ಒಂದು ಫೀಲ್ಡ್ಗೆ ನಾವು ಹೋದರೂ ಅಲ್ಲಿ ಸಬ್ ಕಾಂಟ್ರಾಕ್ಟಿಂಗ್ ಅಂತ ಇದೆ. ಸಬ್ ಕಾಂಟ್ರಾಕ್ಟಿಂಗ್, ಒಂದು ಕೆಲಸವನ್ನು ನಾನು ಮಾಡೋಕ್ಕಾಗದೆ ಹೋದರೆ ಅವ್ರ ಕೈಲಿ ಮಾಡಿಸ್ಬಿಡೋದು. ಫೈನಾನ್ಸ್ ಸಬ್ ಕಾಂಟ್ರಾಕ್ಟಿಂಗು, ಮಾರ್ಕೆಟಿಂಗ್ ಸಬ್ ಕಾಂಟ್ರಾಕ್ಟಿಂಗು ಎಲ್ಲ ಕೊಟ್ಬಿಡೋದು. ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಏಜೆಂಟ್ ಇರ್ತಾರೆ, ಮಾಡಿಸ್ಕೊಡ್ತಾರೆ. ನಮ್ಮ ಅನುಭವಕ್ಕೆ ಮಾತ್ರ ಸಬ್ ಕಾಂಟ್ರಾಕ್ಟಿಂಗ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒಬ್ಬ ಏಜೆಂಟ್ ಬಂದು ನಮಗೆ ಅನುಭವ ಏರ್ಪಡಿಸೋಕ್ಕಾಗೋದಿಲ್ಲ. ಅನುಭವವನ್ನು
ನಮ್ಮ ಸಾಧನೆಯಿಂದ ನಾವು ಏರ್ಪಡಿಸ್ಕೋಬೇಕು ಅನ್ನುವಂತಹ ತಾತ್ಪರ್ಯವನ್ನು ಶ್ರೀಮದ್ ಭಾಗವತಾದಿ ಗ್ರಂಥದಲ್ಲಿ ನಾರಾಯಣೀಯಮಲ್ಲಿ ನಾರಾಯಣ ಭಟ್ಟದಿಗಳು ಹೇಳ್ತಾರೆ, ಹೇ ಪರಮಾತ್ಮ, ನಿನ್ನ ಭಕ್ತಿಯನ್ನು ಅನುಭವ ಮಾಡುವಂತಹ ಭಾಗ್ಯವನ್ನು ಏರ್ಪಡಿಸಿಕೊಡು. ಯಾಕಂದರೆ ಭಕ್ತಿಯನ್ನು ಉಪನ್ಯಾಸ ಮಾಡಿದ್ರೆ ಬರೋದಿಲ್ಲ. ಉಪನ್ಯಾಸಗಳನ್ನ ಕೇಳಿ ನಮ್ಮ ಒಳಗಡೆ ಅನುಭವವಾಗಬೇಕು. ಹೇ ಗುರುವಾಯೂರಪ್ಪ, ತ್ವದ್ಭಕ್ತಿಸ್ತು ಅಮೃತಝರೀ ನಿರ್ಮಜ್ಜನೇನ ಸ್ವಯಂ ಸಿದ್ಧ್ಯಂತೀ ವಿಮಲ ಪ್ರಬೋಧ ಪದವೀಂ ಅಕ್ಲೇಶತಸ್ತನ್ವತೀ ಸದ್ಯ ಸಿದ್ಧಿಕರೀ ಜಯತ್ಯೈ ವಿಭೋ. ನಾರಾಯಣ ಭಟ್ಟದಿಗಳು ಹೇಳ್ತಾರೆ, ನಿರ್ಮಜ್ಜನೇನ ಸ್ವಯಂ ನಿರ್ಮಜ್ಜನ ಉಂಟಾಗಬೇಕು. ದೇವತೆಗಳು ಕ್ಷೀರಾಬ್ಧಿನಾಥನನ್ನ ಪ್ರಾರ್ಥನೆ ಮಾಡುವಂತಹ ಪ್ರಸಂಗದಲ್ಲಿ, ಹೇ ಪರಮಾತ್ಮ, ನಮ್ಮ ಒಳಗಡೆ ಅನುಭವವನ್ನು ಏರ್ಪಡಿಸಪ್ಪ ಅಂತ ಕೇಳಿಕೊಂಡಿರುವಂತಹ ಪ್ರಸಂಗದಲ್ಲಿ, ಭಗವದ್ಬಂಧುವರೇ, ಜೀವನದಲ್ಲಿ ಶುಷ್ಕ ಜ್ಞಾನ ವ್ಯರ್ಥ, ಅನುಭವ ಮುಖ್ಯ. ಜ್ಞಾನ ಬಂದಿದ ಮೇಲೆ ಆ ಜ್ಞಾನವನ್ನು ಅನುಭವದಲ್ಲಿ ಪರಿಣಮಿಸ್ಕೋಬೇಕು ನಮ್ಮ ಒಳಗಡೆ. ಅದಕ್ಕೆ ಭಕ್ತಿರೂಪಾಪನ್ನ ಜ್ಞಾನ ಅಂತ ಹೇಳಿಬಿಟ್ಟು ಪುರುಷಾರ್ಥ ಏನು ಅಂತ ಹಂತ ಹಂತವಾಗಿ ಆದಿಶಂಕರ ಭಗವತ್ಪಾದರು ಅವರ ಸಿದ್ಧಾಂತವನ್ನು ಪ್ರಸ್ತಾಪ ಮಾಡುವಂತಹ ಪ್ರಸಂಗದಲ್ಲಿ ಅವರು ಹೇಳ್ತಾರೆ, ಜ್ಞಾನಾನ್ ಮೋಕ್ಷ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆದರೆ ಆಚಾರ್ಯರ ಮುಂದಕ್ಕೆ ಬರ್ತಾ 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 ಅದನ್ನು ಅಡಿಪಾಯವಾಗಿ ಇಟ್ಕೊಂಡು ಅದರ ಮುಂದೆ ಅವರು ಬಿಲ್ಡ್ ಮಾಡ್ತಾರೆ. ಈಗ ರಿಸರ್ಚ್ ಮಾಡುವಾಗ ಲಿಟ್ರೇಚರ್ ರಿವ್ಯೂ ಅಂತ ನಾವು ಮಾಡ್ತೀವಿ. ಲಿಟ್ರೇಚರ್ ರಿವ್ಯೂ ಅಂತ ಮಾಡಿ ಹಿಂದೆ ಏನು ಮಾಡಿದ್ದಾರೆ ಅದನ್ನು ತಿಳ್ಕೊಂಡು ಅದನ್ನು ಆಧಾರವಾಗಿ ಇಟ್ಕೊಂಡು ಅದರ ಮೇಲೆ ನಾವು ಮೆಟ್ಲನ್ನು ಕಟ್ಟಬೇಕು. ಜ್ಞಾನಾನ್ಮೋಕ್ಷ ಅಂತ ಆದಿಶಂಕರ ಭಗವತ್ಪಾದರು ಹೇಳಿದ್ದನ್ನು ಭಕ್ತಿರೂಪಾಪನ್ನ ಜ್ಞಾನವೇ ಪುರುಷಾರ್ಥ ಅಂತ ಹೇಳಿಬಿಟ್ಟು ಭಕ್ತಿರೂಪಾಪನ ಅನುಭವವನ್ನು ರಾಮಾನುಜಾಚಾರ್ಯರು ಅವರು ಬಳಸಿದ್ರು ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಯಾಕಂದರೆ ಆಚಾರ್ಯವರ್ಯರನ್ನು ನಾವು ಅವರ ಕೆಲಸಗಳನ್ನ ಇಲ್ಲ ಅವರ ಕೃತಿಗಳನ್ನ ನಾವು ದರ್ಶನ ಮಾಡುವಂತಹ ಪ್ರಸಂಗದಲ್ಲಿ ಹಂತ ಹಂತವಾಗಿ ಬೆಳೆಸ್ಕೊಂಡು ಹೋಗಿದ್ದಾರೆ ವಿನಃ ನಾವು ವಿರುದ್ಧವಾಗಿ ನೋಡುವಂತಹ ಪ್ರಸಂಗದಲ್ಲಿ ದೇಹಾವಸಾನ ಬೇಗ ಬಂದ್ಬಿಡುತ್ತೆ. ಅದರಲ್ಲಿರುವಂತಹ ಒಳ್ಳೆಯ ತಾತ್ಪರ್ಯಗಳನ್ನ ನಾವು ತಗೊಂಡು ಎಲ್ಲರನ್ನೂ ನಾವು ಸಮವಾಗಿ ನೋಡಿ ಅವರ ಕೊಡುಗೆಗಳಲ್ಲಿ ನಮಗೆ ಎಷ್ಟು ಅನುಭವ ಉಂಟು ಮಾಡ್ಕೋಬೋದು ಅನ್ನುವಂತಹ ತಾತ್ಪರ್ಯವನ್ನು ನಾವು ನೋಡಬೇಕು. ಆ ಥರ ನೋಡುವಾಗ ಪರಮಾತ್ಮ ಸಂಬೋಧಿಸಿ ಹೇಳ್ತಾನಂತೆ ಬ್ರಹ್ಮಾದಿ ದೇವತೆಗಳಿಗೆ, ಹೇ ಬ್ರಹ್ಮಾದಿ ದೇವತೆಗಳೇ, ಹಂತ ಬ್ರಹ್ಮನ್ ಅಹೋ ಶಂಭೋ ಹೇ ದೇವ ಮಮ ಭಾಷಿತಂ ಶೃಣುತ ವಹಿತ ಸರ್ವೇ ಶ್ರೇಯೋ ವಸ್ಯಾದ್ಯಥಾಸುರಾಃ. ಒಂದು ಮಾರ್ಗವನ್ನು ಹೇಳ್ತೀನಿ, ನಿಮ್ಮ ಐಶ್ವರ್ಯ ವಾಪಸ್ಸು ಪಡ್ಕೊಳ್ಳೋಕ್ಕೆ ಒಂದು ಮಾರ್ಗವನ್ನು ನಾನು ನಿಮಗೆ ತಿಳಿಸ್ತೀನಿ. ಆ ಮಾರ್ಗ ಅತ್ಯದ್ಭುತವಾಗಿರುವಂತಹ ಮಾರ್ಗ. ಮಂಥರ ಪರ್ವತವನ್ನು ನೀವು ತೊಗೊಂಬರಬೇಕು. ನಿಮ್ಮೊಬ್ಬರ ಕೈಯಲ್ಲೇ ಮಂಥರ ಪರ್ವತವನ್ನು ತೊಗೊಂಬರೋಕ್ಕಾಗಲ್ಲ. ಹೋಗಿ ಅಸುರರನ್ನ ನೀವು ಪ್ರಾರ್ಥಿಸ್ಕೊಳ್ಳಿ. ಅವರ ಬೆಂಬಲವನ್ನು ತಗೊಂಡು ಆ ಮಂಥರ ಪರ್ವತವನ್ನು ತಗೊಂಬಂದು ವಾಸುಕಿಯನ್ನು ಹಗ್ಗವಾಗಿ ಇಟ್ಕೊಂಡು ಮಥನ ಮಾಡಿ ಕ್ಷೀರಾಬ್ದಿಯನ್ನು ಸಮುದ್ರ ಮಥನವನ್ನು ಮಾಡಿ ಅಂತ ಹೇಳಿಬಿಟ್ಟು ಪರಮಾತ್ಮ ಯೋಜನೆಯನ್ನು ಅವನು ಏರ್ಪಡಿಸಿ ಕೊಡ್ತಾನೆ. ಕ್ಷಿಪ್ತ್ವಾ ಕ್ಷೀರೋದಧೌ ಸರ್ವ ವೀರುತೃಣಲತೌಷಧೀ ಮಂಥಾನಂ ಮಂದರೇ ಕೃತ್ವಾ ನೇತ್ರಂ ಕೃತ್ವಾ ಚ ವಾಸುಕಿಂ ಸಹಾಯೇನ ಮಯಾ ದೇವಾ ನಿರ್ಮಂಥತ್ವಮತಂದ್ರಿತಾಃ ಕ್ಲೇಶಭಾಜೋ ಭವಿಷ್ಯಂತಿ ದೈತ್ಯಾಯೂಯಂ ಫಲಗ್ರಹಾಃ. ಕ್ಲೇಶಭಾಜೋ ಭವಿಷ್ಯಂತಿ ಅಸುರಾಃ, ಕ್ಲೇಶಭಾಜೋ ಭವಿಷ್ಯಂತಿ, ಅವರಿಗೆ ಕ್ಲೇಶ ಉಂಟಾಗತ್ತೆ, ನೀವು ಫಲವನ್ನು ಏರ್ಪಡಿಸ್ಕೊಳ್ತೀರಾ ಅಂತ ಹೇಳಿ ಮೊದಲನೇ ಕೊಯ್ಲಿಷನ್ ಗೌರ್ಮೆಂಟ್ ಪರಮಾತ್ಮ ಏರ್ಪಡಿಸ್ತಾನೆ. 33 ಕೋಟಿ ದೇವತೆಗಳು 66 ಕೋಟಿ ಅಸುರರು ಸೇರಿಕೊಂಡು
ಆಯೋಜಿಸಿಕೊಂಡು ಒಂದು ಕೆಲಸವನ್ನು ಮಾಡ್ತಾರೆ. ಇವಾಗ ಯಾವುದು ಹೊಸ ರಾಜನೀತಿ ಎಲ್ಲ ಬಂದಿಲ್ಲ, ಎಲ್ಲ ನಮ್ಮ ಇತಿಹಾಸ ಪುರಾಣಗಳಲ್ಲಿ ಫಸ್ಟ್ ಕೋಲಿಷನ್ ಗೌರ್ಮೆಂಟ್ ಕೇಮ್ ಅಪ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅದನ್ನು ನೀವು ತಗೊಂಬಂದು ಸಮುದ್ರ ಮಥನವನ್ನು ಮಾಡುವಂತಹ ಪ್ರಸಂಗದಲ್ಲಿ ಕಾಲಕೂಟ ಬರುತ್ತೆ, ಹೆದರ್ಕೋಬೇಡಿ. ಪರಮಾತ್ಮ ಹೇಳ್ತಾನೆ, ಕಾಲಕೂಟ ಬರುತ್ತೆ, ಹೆದರ್ಕೋಬೇಡಿ. ಕೌಸ್ತುಭ ಬರುತ್ತೆ, ಮನಸ್ಸೋತ್ ಹೋಗಬೇಡಿ. ಇದರಲ್ಲಿ ಯಾವ ತತ್ವವನ್ನು ಹೇಳ್ತಾನೆ ಅಂತ ಹೇಳಿದ್ರೆ, ನಮ್ಮ ಜೀವನ ಒಂದು ತಿಳ್ಕೊಳ್ಳಿ ಭಗವತ್ ಬಂಧುವರೇ, ನಮ್ಮ ಜೀವನವೇ ಸಮುದ್ರ ಮಥನ. ಈ ಜೀವನ ಸಮುದ್ರ ಮಥನವಾಗೋ ಸಂಸಾರ ಸಾಗರವೇ ಕ್ಷೀರಾಬ್ಧಿ. ಆ ಸಂಸಾರ ಸಾಗರದಲ್ಲಿ ಮನಸ್ಸು ಅನ್ನುವಂತಹ ಮಂದರ ಪರ್ವತ, ಅದು ಸಮುದ್ರದ ಒಳಗಡೆ ಕುಸಿಯುವಂತಹ ಪ್ರಸಂಗದಲ್ಲಿ ಏನಾಗುತ್ತೆ, ಭಗವಂತ ಅದನ್ನು ಧರಿಸ್ಕೋಬೇಕು. ಒಳಗಡೆ ಸಾರಥಿಯಾಗಿ ಉತ್ಕೊಂಡು ಅವನು ಧರಿಸ್ಕೋಬೇಕು, ಮೇಲೆ ಎತ್ತಬೇಕು. ಆ ಒಂದು ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಸಮುದ್ರ ಮಥನದಲ್ಲಿ ಕಾಲಕೂಟ ಬರುತ್ತೆ, ಮನಸ್ಸೋತ್ ಹೋಗಬೇಡ, ಹೆದರಿಕೆ ಉಂಟು ಮಾಡ್ಕೋಬೇಡ. ಯಾಕಂದರೆ ಜೀವನದಲ್ಲಿ ನಮ್ಮ ಕೆಲಸ ಮಾಡುವಾಗ ಕಷ್ಟಗಳು ಬರುತ್ತೆ, ಕಾಲಕೂಟದ ಥರ. ಕಷ್ಟಗಳು ಬಂದಾಗ ಹೆದರ್ಕೊಂಡ್ಬಿಟ್ರೆ ಆವಾಗ ಅಲ್ಲೇ ಎಡವ್ತೀವಿ. ಆಮೇಲೆ ಸುಂದರವಾಗಿರುವಂತಹ ಪದಾರ್ಥಗಳೆಲ್ಲ ಕಣ್ಣು ಮುಂದೆ ಬಂದು ನನ್ನನ್ನು ತಗೋ ಅಂತ ಆಸೆ ತೋರಿಸತ್ತೆ. ನನ್ನನ್ನು ತಗೋ ಅಂತ ಆಸೆ ತೋರಿಸೋವಾಗ ಅದಕ್ಕೆ ಮನಸ್ಸೋತ್ ಹೋಗ್ಬಿಟ್ರೆ ನಿಜವಾದ ಲಕ್ಷ್ಯ ನಮಗೆ ಸಿಗೋದಿಲ್ಲ. ಅದನ್ನು ನಾವು ತಿಳ್ಕೋಬೇಕು. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೌ ಜಯಾಜಯೌ. ಭಗವಂತ ಭಗವದ್ಗೀತೆಯಲ್ಲಿ ಹೇಳುವಾಗ ಶೀತೋಷ್ಣ ಸುಖ ದುಃಖದಾಹ ಆಗಮ ಅಪಾಯಿನೋ ಅನಿತ್ಯಾಹ ತಾಂತಿ ತಿಕ್ಷಸ್ವ ಭಾರತ. ಅನಿತ್ಯವಾಗಿರುವಂತಹ ಸುಖ, ಅನಿತ್ಯವಾಗಿರುವಂತಹ ದುಃಖವನ್ನು ನೋಡಿ ಭಯ ಪಡ್ಕೋಬೇಡ. ಹಿಗ್ಗಿ ಕುಗ್ಗಿ ಜೀವನವನ್ನು ನಡೆಸಬೇಡ. ಇದು ನಾವು ಹೈವೇ ರೋಡನ್ನು ಬಿಟ್ಟು ಗಲಿಗಳಲ್ಲಿ ಹೋಗುವಂತಹ ಪ್ರಸಂಗದಲ್ಲಿ ಏನಾಗುತ್ತೆ, ಅಲ್ಲೆಲ್ಲ ಬೆಂಗಳೂರಲ್ಲಿ ಎಷ್ಟೋ ಕಡೆ ನೋಡ್ತೀವಿ. ನಮ್ಮ ಪ್ಲಾನಿಂಗ್ ಹೆಂಗಿದೆ ಅಂತ ಹೇಳಿದ್ರೆ, ಇವತ್ತು ರಸ್ತೆ ಹಾಕ್ತಾರೆ, ನಾಳೆ ಹಿಂದೇನೇ BWSSB ಬಂದು ಬಿಟ್ಟು ಕೆತ್ಕೊಂಡು ಹೋಗ್ತಾರೆ. ಎಲ್ಲ ಕಡೆನೂ ಇಟ್ ಇಸ್ ಎ ಯೂನಿವರ್ಸಲ್ ಲಾ ಆಫ್ ಬ್ಯಾಂಗ್ಳೂರ್. ಹೋಗುವಾಗ ಇಂತಹ ಗಲ್ಲಿ ರೋಡ್ಗಳಿಗೆ ಹೋಗುವಾಗ ಅಲ್ಲಿ ನಾವು ಗಾಡಿಗಳಲ್ಲಿ ಹೋಗುವಾಗ ಹೀಗೆ ಹಂಪಾಗಿ ಹೋಗ್ತಾ ಇರುತ್ತೆ. ಜೀವನ ಆ ಥರ ಇರಬಾರ್ದು. ನೈಸ್ ರೋಡಲ್ಲಿ ಕಾಂಕ್ರೀಟ್ ರೋಡ್ ಹಾಕಿದಾನಲ್ಲ, ಆ ನೈಸ್ ರೋಡಲ್ಲಿ ಹೆಂಗೆ ಹೋಗುತ್ತೋ ಗಾಡಿ ಆ ಥರ ಹೋಗಬೇಕು. ಒಂದೇ ಸಮನಾಗಿ ಜೀವನ ಹೋಗ್ತಾ ಇದ್ದರೆ ಹಗುರವಾಗಿರುತ್ತೆ. ಹಗುರವಾಗಿದ್ದು ಬೇರೆ ಇದಕ್ಕೆಲ್ಲ ಚಿಂತನೆಗೆ ಸಮಯ ಇರುತ್ತೆ. ಯಾಕಂದರೆ ಊರ್ಜೆ ತ್ರಾಣ ಅಂತ ನಾವು ಹೇಳ್ತೀವಲ್ವಾ, ಬಾಹ್ಯದಲ್ಲೇ ನಮ್ಮ ತ್ರಾಣವನ್ನೆಲ್ಲ ನಾವು ಬಳಸ್ಕೊಂಡ್ಬಿಡ್ತೀವಿ. ಆ ತ್ರಾಣವನ್ನು ಆಂತರಿಕವಾಗಿ ನಾವು ಉಪಯೋಗಿಸ್ಕೊಂಡ್ರೆ ಜೀವನದಲ್ಲಿ ಎಷ್ಟೋ ಸಾಧಿಸ್ಬೋದು. ಅದನ್ನು ನಾವು ತಿಳ್ಕೋಬೇಕು ಭಗವದ್ ಬಂಧುವರೇ. ಆವಾಗ ಪರಮಾತ್ಮ ಹೇಳ್ತಾನೆ, ಕಾಲಕೂಟ ಬರುತ್ತೆ, ಹೆದರ್ಕೋಬೇಡ. ನಭೇತ್ತವ್ಯಂ ಕಾಲಕೂಟಾತ್ ವಿಷಾಜ್ಜಲತಿ ಸಂಭವಾತ್ ಲೋಭಕಾರ್ಯೋ ನವೋ ಜಾತು ರೋಷಃ ಕಾಮಸ್ತು ವಸ್ತುಷು. ವಸ್ತುಗಳು ಬರುತ್ತೆ, ಅದರ ಮೇಲೆ ಕಾಮವನ್ನು ತೋರಿಸ್ಬೇಡ. ಹೇ ಬ್ರಹ್ಮ, ಕಾಮವನ್ನು ತೋರಿಸ್ಬೇಡ, ಹೆದರಿಕೆಯನ್ನು ಉಂಟು ಮಾಡ್ಕೋಬೇಡ. ಫಿಯರ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ. ಹೆದರಿಕೆಗೆ ಫಿಯರ್ ಅಂತ ಹೇಳ್ತಾರೆ. ಫಾಲ್ಸ್ ಎವಿಡೆನ್ಸ್ ಸೀನ್ ಆಸ್ ರಿಯಲ್ ಅಂತ ಹೇಳಿಬಿಟ್ಟು ಫಿಯರ್ಗೆ ಡೆಫಿನೇಷನ್ ಕೊಡ್ತಾರೆ. ಫಾಲ್ಸ್ ಎವಿಡೆನ್ಸ್, ಈ ಥರ ಆಗ್ಬಿಡತ್ತೆ, ಇನ್ನೂ ಆಗಿಲ್ಲ, ನಾಳೆನೋ ನಾಳಿದ್ದು ಆಚೆ ನಾಳಿದ್ದು ಆಗೋದದು. ಈ ಥರ ಆಗ್ಬಿಡತ್ತೆ ಅಂತ ಅದು ಸುಳ್ಳು. ಯಾಕಂದರೆ ನಾಳಿದ್ದಾಗೋದನ್ನು ಇವತ್ತು ಊಹಿಸ್ತಾ ಇದ್ದೀವಿ. ಫಾಲ್ಸ್ ಎವಿಡೆನ್ಸ್, ಇವತ್ತು ಅದನ್ನು ನೋಡ್ತಾ ಇದ್ದೀವಿ ನಾವು. ಸೀನ್ ಆಸ್ ರಿಯಲ್, ಅದನ್ನು ಫಿಯರ್ ಅಂತ ಹೇಳಿದ್ರೆ ಆ ಫಾಲ್ಸ್ ಎವಿಡೆನ್ಸ್ ಸೀನ್ ಆಸ್ ರಿಯಲ್ ಅದನ್ನು ನಾವು ತಗೋಬಾರ್ದು. ಯಾಕಂದರೆ ಮುಂದಕ್ಕೆ ಏನಾಗತ್ತೋ ಭಗವಂತ ಅದಕ್ಕೆ ನೇತಾವಾಗಿದ್ದಾನೆ. ನಮ್ಮ ನಿಯಂತ್ರಣವನ್ನು ಅವನು ಮಾಡ್ತಾ ಇದ್ದಾನೆ. ಅವನು ನಮ್ಮ ಜೊತೆಯಲ್ಲಿರುವಂತಹ ಪ್ರಸಂಗದಲ್ಲಿ ನಮಗೆ ಏನು ಭಯ, ಅದನ್ನು ನಾವು ತಿಳ್ಕೋಬೇಕು. ಅವನು ಅಭಯ ಮುದ್ರೆಯನ್ನು ತೋರಿಸ್ತಾ ಇದ್ದಾನೆ.
ಅಭಯ ಮುದ್ರೆಯನ್ನು ನಾವು ದರ್ಶನ ಮಾಡಿಬಿಟ್ಟು ನಾವು ಭಯಪಟ್ಕೊಂಡ್ರೆ ಭಗವಂತನನ್ನು ಎಷ್ಟು ಮಟ್ಟಿಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಎಷ್ಟು ಮಟ್ಟಿಗೆ ನಮ್ಮಲ್ಲಿ ವಿಶ್ವಾಸ ಉಂಟಾಗಿದೆ. ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇ ತದ್ವ್ರತಂ ಮಮ. ರಾಮಾಯಣದಲ್ಲಿ ಅವನು ಹೇಳುವಾಗ ಅಭಯಂ ಸರ್ವಭೂತೇಭ್ಯೋ ಅಂತ ಪರಮಾತ್ಮ ಹೇಳ್ತಾನೆ. ಭಕ್ತರು ಸರ್ವಭೂತೇಭ್ಯೋ ಅಂತ ಹೇಳುವಾಗ ಯಾರು ದೇವಸ್ಥಾನಕ್ಕೆ ಬರ್ತಾರೋ ಅವರ ಜೊತೆಯಲ್ಲಿ ಯಾರೆಲ್ಲ ಇರ್ತಾರೋ ಅವರಿಗೆಲ್ಲ ಸೇರಿಸಿ ಅನುಗ್ರಹ ಮಾಡ್ತೀನಿ ಅಂತ ಪರಮಾತ್ಮ ಹೇಳ್ತಾನೆ. ಅವನೊಬ್ಬನಿಗೆ ಅಲ್ಲ, ಅವನ ಮೇಲೆ ಯಾರು ವಿಶ್ವಾಸ ಮಾಡ್ತಾರೋ, ಯಾರು ಅವನಿಗೆ ಒಳ್ಳೆಯದನ್ನು ಮಾಡ್ತಾರೋ, ಯಾರು ಅವನಿಗೆ ಬೆಂಬಲವನ್ನು ಕೊಡ್ತಾರೋ ಅವರಿಗೂ ನಾನು ಉದ್ಧಾರವನ್ನು ಏರ್ಪಡಿಸ್ತೀನಿ ಅಂತ ಪರಮಾತ್ಮ ಹೇಳ್ತಾನೆ. ಅಭಯಂ ಸರ್ವಭೂತೇಭ್ಯೋ ಅಂತ ಹೇಳುವಾಗ ಬಾಯಲ್ಲಿ ಶ್ಲೋಕಗಳು ಬರುತ್ತೆ ಭಗವದ್ ಬಂಧುವರೇ, ಆದರೆ ಮನಸ್ಸು ಬಾಯಿಂದ ಮನಸ್ಸು ತನಕ ಹೋಗೋ ಅಷ್ಟೊತ್ತಿಗೆ ಟ್ರಾನ್ಸ್ಮಿಷನ್ ಲಾಸ್ ಆಗಿರುತ್ತೆ. ಎಲೆಕ್ಟ್ರಿಸಿಟಿ ಥರ ಬಾಯಿಂದ ಮನಸ್ಸು ಒಂದು ಕೈ ಡಿಸ್ಟೆನ್ಸ್ ಅಷ್ಟೇ ನಾವು ಮೆಷರ್ ಮಾಡುವಾಗ. ಬಾಯಿಂದ ಮನಸ್ಸಿಗೆ ಬರೋ ಅಷ್ಟೊತ್ತಿಗೆ ಮನಸ್ಸಲ್ಲಿ ಯಾಕೆ, ಬಾಯಲ್ಲಿ ಬರುತ್ತೆ ಮನಸ್ಸಲ್ಲಿ. ಅದಕ್ಕೋಸ್ಕರನೇ ದ ಫಾಸ್ಟೆಸ್ಟ್ ರೂಟ್ ಅದನ್ನು ನಾವು ನೋಡಬೇಕು ಭಗವದ್ ಬಂಧುವರೇ. ಅದನ್ನು ನಭೇತ್ತವ್ಯಂ ಕಾಲಕೂಟ. 99 ಕೋಟಿ ಜನ ಮಂಥರ ಪರ್ವತವನ್ನು ಎತ್ಕೊಳ್ತಾರೆ. ಎತ್ಕೊಂಡು ಕ್ಷೀರಾಬ್ದಿಗೆ ತರುವಷ್ಟೊತ್ತಿಗೆ ಮಧ್ಯದಲ್ಲೇ ಕೈ ಬಿಡ್ತಾರೆ, ಎತ್ಕೊಂಡ್ಬರೋಕ್ಕಾಗೋದಿಲ್ಲ. ಬಿಟ್ಟಿದ್ದ ತಕ್ಷಣ 99 ಕೋಟಿ ಜನ ಮಾಡದೇ ಇರುವಂತಹ ಕೆಲಸವನ್ನು ಭಗವಂತ ಗರುಡವಾಹನನ್ನು ಕರ್ಕೊಂಡು ಗರುಡವಾಹನದ ಮೇಲೆ ಕೂರಿಸ್ಕೊಂಡು ಮಂಥರ ಪರ್ವತವನ್ನು ಅವನು ತಂದು ಸ್ಥಾಪನೆ ಮಾಡುತ್ತಾನೆ. ಗರುಡ ಒಬ್ಬನೇ ಎತ್ಕೊಂಡ, 99 ಕೋಟಿ ಜನ ಎತ್ಕೊಳ್ಳೋಕ್ಕಾಗಲಿಲ್ಲ ಮಂಥರ ಪರ್ವತವನ್ನು. ಸಂಧಾನಂ ಕೃತವತಿ ದಾನ ವೈಸ್ಸುರೋಘೇ ಮಂಥಾನಂ ನಯತಿ ಮದೇನ ಮಂದರಾದ್ರಿಂ ಭ್ರಷ್ಟೇಸ್ಮಿನ್ ಬದರಮಿಹೋದ್ವಹಂ ಖಗೇಂದ್ರೇ ಸದ್ಯಸ್ತ್ವಂ ವಿನಿಹಿತವಾನ್ ಪಯಃ ಪಯೋಘೌ. ಇಲ್ಲಿ ಹೇಳೋವಾಗ ಅಲ್ಲಿ ತಂದಿಡ್ತಾರೆ, ಯಾಕೆ ಗರುಡನಿಗೆ ಎತ್ತೋಕಾಯಿತು, ಯಾಕೆ 99 ಕೋಟಿ ಜನಕ್ಕೆ ಎತ್ತೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ಗರುಡ ಭಗವಂತನನ್ನು ಒಬ್ಬನ್ನ ಎತ್ಕೊಂಡು ಇನ್ಯಾವುದನ್ನು ಎತ್ಕೊಳ್ಳೋದಿಲ್ಲ. ನಾವು ಎಲ್ಲವನ್ನೂ ಎತ್ಕೊಳ್ತೀವಿ, ಭಗವಂತನನ್ನು ಎತ್ಕೊಳ್ಳೋಕ್ಕಾಗೋದಿಲ್ಲ. ಎಲ್ಲವನ್ನು ನಮ್ಮ ಮನಸ್ಸಲ್ಲಿ ಎತ್ಕೊಳ್ತೀವಿ, ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು. ಸ್ಟೀವ್ ಜಾಬ್ಸು ಆ್ಯಪಲ್ ಕಾರ್ಪೊರೇಷನನ್ನು ಶುರು ಮಾಡುವಾಗ ಭಾರತ ದೇಶಕ್ಕೆ ಬಂದು ಸ್ಪಿರಿಚುವಾಲಿಟಿ ಕಲ್ತ್ಕೊಂಡು ಹೋಗಿ ಅಲ್ಲಿ ಶುರು ಮಾಡಿದ ಸ್ಟೀವ್ ಜಾಬ್ಸ್. ಇವತ್ತು ಐಫೋನ್, ಐಪ್ಯಾಡ್ ಬರುತ್ತಲ್ಲ, ಆದರೆ ಒಂದು ಮಾತ್ರ ಹೆಸರುಗಳು ಬೇರೆ ಥರ ಕೊಡಬೇಕಾಗಿತ್ತು. ಯು ಫೋನ್, ಯು ಪ್ಯಾಡ್ ಅಂತ ಕೊಡಬೇಕಾಗಿತ್ತು. ನೋಡೋ ಪ್ರಸಂಗದಲ್ಲಿ ನಾವು ನೋಡಿದ್ರೆ ಐಪ್ಯಾಡು, ಐಪಾಡು, ಐಫೋನು ನೋಡೋವಾಗ ಮಗ ಹೇಳ್ತಾನೆ, ನನ್ನ ಐಪ್ಯಾಡ್ ತಗೊಂಬ ಅಂತಾನೆ. ನಾನು ಅಹಂಕಾರ ಅಂತ ಬರುತ್ತೆ. ಮಗಳು ಹೇಳ್ತಾಳೆ, ನನ್ನ ಐಪಾಡ್ ತಗೊಂಬ ಅಂತ ಹೇಳ್ತಾಳೆ. ಹೆಂಡತಿ ಹೇಳ್ತಾಳೆ, ಐಫೋನ್ ತಗೊಂಬ ಅಂತ ಹೇಳ್ತಾಳೆ. ಪತಿ ಹೇಳ್ತಾನೆ, ಐ ಪೇಯ್ಡ್ ಫಾರ್ ಇಟ್ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಎಲ್ಲ ಐ ಐ ಐ ಐ ಅಂತ ಬರುವಂತಹ ಪ್ರಸಂಗದಲ್ಲಿ ನಾನು 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 ಅನ್ನೋದನ್ನೇ ಎತ್ಕೊಂಡಿರೋವಾಗ ಭಗವಂತನನ್ನು ಎಲ್ಲಿ ಎತ್ಕೊಳ್ಳೋಕ್ಕಾಗತ್ತೆ? ನಾವು ಭಗವಂತನನ್ನು ಎತ್ಕೊಳ್ಳೋಕ್ಕಾಗಲ್ಲ. ನಾನು ಅಂತ ಒಳಗಡೆ ಇದ್ದರೆ ನೀನು ನಿನ್ನನ್ನು ಇಟ್ಕೊ, ನಾ ಹೊರಗಡೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಪರಮಾತ್ಮ ಹೊರಗಡೆ ಹೋಗ್ತಾನೆ. ಅದನ್ನು ನಾವು ತಿಳ್ಕೋಬೇಕು. ಗರುಡ, ಆಂಜನೇಯ ಇಬ್ಬರು ಅಹಮ್ಮನ್ನು ಬಿಟ್ಟಿದ್ದಾರೆ. ಭಗವಂತ ಅವರ ಮೇಲೆ ಹಗುರವಾಗಿ ಕೂತ್ಕೊಳ್ತಾನೆ. ಆದರೆ ನಾವು ಅಹಮ್ಮನ್ನು ಎತ್ಕೊಂಡಿರುವಂತಹ ಪ್ರಸಂಗದಲ್ಲಿ ಅವ್ರನ್ನ ಎತ್ಕೊಳ್ಳೋಕ್ಕಾಗಲ್ಲ. ಮಂದರ ಪರ್ವತವನ್ನು ತಗೊಂಡ್ಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅವರೋಪ್ಯ ಗಿರಿಂ ಸ್ಕಂಧಾತ್ ಸುಪರ್ಣ ಪತತಾಂ ಪರಃ ಯಯೌ ಜಲಾಂ ತವುತ್ಸೃಜ್ಯ ಹರಿಣಾ ಚ ವಿಸರ್ಜಿತಃ. ವಾಸುಕಿಯನ್ನು ಕರ್ಕೊಂಬರ್ತಾರಂತೆ. ಕರ್ಕೊಂಬಂದು ಸಮುದ್ರ ಮಥನವನ್ನು ಶುರು ಮಾಡುವಂತಹ ಪ್ರಸಂಗದಲ್ಲಿ ಪರಮಾತ್ಮ ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನೆ ದೇವತೆಗಳಿಗೆ. ನಾ ಮಾಡೋ ಥರನೇ ಮಾಡಬೇಕು ದೇವತೆಗಳೇ, ಯಾಕಂದರೆ ಒಂದೊಂದು ಕೆಲಸ ನಾ ಮಾಡೋದರಲ್ಲೂ ಒಂದು ರಹಸ್ಯ ಇದೆ. ನಾ ಏನು ಮಾಡ್ತೀನೋ ನೀವು ಮಾಡಬೇಕು. ವಾಸುಕಿಯನ್ನು ಬಂದು ಮಂದರ ಪರ್ವತಕ್ಕೆ ಕಟ್ಟಿದ ತಕ್ಷಣ
ಭಗವಂತ ಮೊದಲು ಬಂದು ಬಾಯಿ ಹತ್ರ ನಿಂತ್ಕೊಳ್ತಾನೆ. ವಾಸುಕಿ ಬಾಯಿ ಹತ್ರ ನಿಂತ್ಕೊಳ್ತಾನೆ. ದೇವತೆಗಳೆಲ್ಲ ಹೋಗಿ ವಾಸುಕಿ ಬಾಯಿ ಹತ್ರ ನಿಂತ್ಕೊಳ್ತಾರೆ. ಅಸುರರು ನೋಡ್ತಾರಂತೆ, ನಾವು ಅದ್ಭುತ ಕುಲದಲ್ಲಿ ಬಂದಿದ್ದೀವಿ, ನಾವು ಹೆಂಗೆ ಬಾಲದ ಹತ್ರ ಹೋಗಿ ನಿಂತ್ಕೊಳ್ಳೋದು, ನಾವು ಬಾಯಿ ಹತ್ರ ನಿಂತ್ಕೋಬೇಕು ಅಂತ ದೇವತೆಗಳು ಕೇಳ್ತಾರಂತೆ. ನ ಗೃಹ್ಣೀಯಮೋ ವಯಂ ಪುಚ್ಛಂ ಅಹೇ ರಂಗಮ ಮಂಡಲಂ ಸ್ವಾಧ್ಯಾಯಶ್ರುತ ಸಂಪನ್ನಾ ಪ್ರಖ್ಯಾತ ಜನ್ಮ ಕರ್ಮಭಿಹಿ. ಜನ್ಮದಲ್ಲೂ ಕರ್ಮದಲ್ಲೂ ನಾವು ಮಾಡುವಂತಹ ಕೆಲಸದಲ್ಲೂ ದೇವತೆಗಳಿಗೆ ಸರಿಸಮಾನವಾಗಿದ್ದೀವಿ, ಇಲ್ಲ ಒಂದು ಪಟ್ಟು ಅವರಿಗಿಂತ ಜಾಸ್ತಿ ಇದ್ದೀವಿ, ನಾವ್ಯಾಕೆ ನಿಂತ್ಕೋಬೇಕು ಬಾಲದ ಹತ್ರ? ಪರಮಾತ್ಮ ಇದಕ್ಕೆ ಕಾಯ್ತಾ ಇದ್ದಾನೆ. ಯಾಕಂದರೆ ಒಬ್ಬ ಕಳ್ತನ ಮಾಡೋಕ್ಕೆ ಮನೆಗೆ ಬಂದಾಗ ಬಂದು ಯಾವುದೋ ಹುಳು ಕಚ್ಚಿಬಿಟ್ರೆ ಅವನ್ನ ಜೋರಾಗಿ ಕೂಕ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಕಳ್ತನ ಮಾಡೋಕ್ಕೆ ಬಂದಿದ್ದಾನೆ. ಕೂಕ್ಕೊಂಡ್ಬಿಟ್ರೆ ನೀನು ತಾನೇ ಕಳ್ತನ ಮಾಡೋಕ್ಕೆ ಬಂದಿದ್ದು, ಕಚ್ಚಿಸ್ಕೋ ಅಂತ ಹೇಳಿಬಿಟ್ಟು ಕೂಕ್ಕೊಳ್ಳೋಕ್ಕಾಗಲ್ಲ. ಅದೇ ಥರ ಇವ್ರು ಕೇಳಲಿ ಬಾಯಿ ಹತ್ರ ನಿಂತ್ಕೋಬೇಕು ಅಂತ ಹೇಳಿ ಆಮೇಲೆ ನಿಲ್ಲಿಸೋಣ ಇವ್ರನ್ನ ಬಾಯಿ ಹತ್ರ. ಯಾಕಂದರೆ ಬಾಯಿ ಹತ್ರ ನಿಂತ್ಕೊಂಡಿದ್ದ ತಕ್ಷಣ ಪರಮಾತ್ಮ ಒಳ್ಳೆ ಯೋಜನೆ ಮಾಡಿರ್ತಾನೆ, ಅಲ್ಲಿ ವಿಷ ಬರ್ತಾ ಇರುತ್ತೆ, ದೇವತೆಗಳಿಗೆ ಬರಬಾರ್ದು, ಅಸುರರಿಗೆ ಮಾತ್ರ ಬರಬೇಕು ಅಂತ ಪರಮಾತ್ಮ ಅಲ್ಲಿ ನಿಂತ್ಕೊಂಡು, ಬೇಡ ಯಾಕೆ ಅಸುರರೇ, ನೀವು ತುಂಬ ಬಲಿಷ್ಠರು, ಬಾಲದ ಹತ್ರ ಹೋಗಿ ನಿಂತ್ಕೊಳ್ಳಿ. ಯಾಕಂದರೆ ಇಲ್ಲ ನಾವೇ ನಿಂತ್ಕೋಬೇಕು, ನಮ್ಗೆ ಅವಮಾನ ಮಾಡಬೇಡ ಅಂತ ಹೇಳಿದ ತಕ್ಷಣ ಸರಿ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಬಾಲದ ಹತ್ರ ಹೋಗಿ ಪರಮಾತ್ಮ ನಿಂತ್ಕೊಳ್ತಾನೆ. ದೇವತೆಗಳೆಲ್ಲ ಭಗವದ್ ಬಂಧುವರೇ ದಯವಿಟ್ಟು ತಿಳ್ಕೊಳ್ಳಿ, ಒಂದೊಂದು ಕ್ಷಣವೂ ಅವನು ನಿಯಂತ್ರಣ ಮಾಡ್ತಾ ಇದ್ದಾನೆ. ಆ ಒಂದೊಂದು ಕ್ಷಣದ ನಿಯಂತ್ರಣದಲ್ಲಿ ನಾವು ನಮ್ಮದಾಗಲಿ ಅವನ ಸಂಕಲ್ಪ ಏನಾದರೂ ಹಾಕ್ಕೊಳ್ಳಿ ಅಂತ ನಾವು ನೋಡಿದ್ರೆ ಎಡವುತ್ತೀವಿ ಜೀವನದಲ್ಲಿ. ಅಸುರರು ಮಾಡುವಂತಹ ಕೆಲಸ ಅದು. ಭಗವಂತ ಸಂಕಲ್ಪ ಮಾಡಿದ ತಕ್ಷಣ ನಾವೇ ಇದನ್ನು ಮಾಡ್ತೀವಿ ಅಂತ ಹೇಳಿ ಅವರು ಹೋಗ್ತಾರೆ, ಎಡವುತ್ತಾರೆ ಜೀವನದಲ್ಲಿ. ಅದೇ ಥರ ಅವನ ಸಂಕಲ್ಪಕ್ಕೆ ತಲೆ ಬಾಗಿಸಿ ನಾವು ಜೀವನದಲ್ಲಿರಬೇಕು. ಆದರೆ ನಮ್ಮ ಪ್ರಯತ್ನ ನಿರಂತರವಾಗಿರಬೇಕು ಅನ್ನುವಂತಹ ತಾತ್ಪರ್ಯ. 2 ಕಪ್ಪೆಗಳು ರಾತ್ರಿ ಬಕೆಟಲ್ಲಿ ಮೊಸರನ್ನು ಬಡಿಸ್ಬಿಟ್ಟು ಒಂದು ಫಂಕ್ಷನ್ನಲ್ಲಿ ಮೊಸರನ್ನು ಹಾಗೆ ಇಟ್ಬಿಡ್ತಾರೆ. ಒಂದು ಸ್ವಲ್ಪ ಮೊಸರು ಇರುತ್ತೆ ಬಕೆಟಲ್ಲಿ. ಹೊರಗಡೆ ಪೆಂಡಾಲ್ ಹಾಕಿಬಿಟ್ಟು ಎಲ್ಲರಿಗೂ ಸರ್ವ್ ಮಾಡಿರ್ತಾರೆ. ರಾತ್ರಿ ಸುಸ್ತಾಗಿಬಿಟ್ಟಿರುತ್ತೆ, ಅಡುಗೆ ಬಿಟ್ಟರೆಲ್ಲ ಹೊರಟೋಗಿರ್ತಾರೆ. 2 ಕಪ್ಪೆಗಳು ಬರುತ್ತೆ, ಆ ಮೊಸರು ಬಕೆಟಲ್ಲಿ ಬಿದ್ದೋಗ್ಬಿಡುತ್ತೆ. ಬಿದ್ದೋಗಿದ ತಕ್ಷಣ ಒಂದು ಕಪ್ಪೆ ನೋಡುತ್ತೆ, ಸ್ವಲ್ಪ ಪ್ರಯತ್ನ ಮಾಡುತ್ತೆ. ಪ್ರಯತ್ನ ಮಾಡಿದ ಮೇಲೆ ಆಗೋದಿಲ್ಲ ಈ ಕೆಲಸ ಅಂತ ಹೇಳಿಬಿಟ್ಟು ಹಾಗೆ ಮುಳುಗೋಗ್ಬಿಡುತ್ತೆ ಆ ಬಕೆಟಲ್ಲಿ. ಇನ್ನೊಂದು ಕಪ್ಪೆ ಏನು ಮಾಡುತ್ತೆ, ಅದು ಕಷ್ಟಪಟ್ಟು ಪಟ್ಟು ಪಟ್ಟು ತಿರ್ಗಾ 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ, ಅದು ಅದರ ಪ್ರಯತ್ನವನ್ನು ಬಿಡೋದಿಲ್ಲ. ಆ ಮೊಸರನ್ನು ಅದು ಮಾಡ್ತಾ 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 2 ಕಾಲಗಳಿಂದ ಬೆಣ್ಣೆ ಆಗುತ್ತೆ. ಬೆಣ್ಣೆ ಮೇಲೆ ಕೂತ್ಕೊಂಡು ಕಪ್ಪೆ ಹೊರಗಡೆ ಬಂದ್ಬಿಡುತ್ತೆ. ಬೆಣ್ಣೆ ಮೇಲೆ ಕೂತ್ಕೊಂಡು ಕಪ್ಪೆ ಹೊರಗಡೆ ಬಂದ್ಬಿಡುತ್ತೆ. ಜೀವನದಲ್ಲಿ ಪ್ರಯತ್ನ ಮಾಡ್ತಾ 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 ಎಲ್ಲದಕ್ಕೂ ಒಂದು ಪರಿಹಾರವನ್ನು ಪರಮಾತ್ಮ ಕೊಡ್ತಾನೆ. ಈ ಹಾಳು ಬಾವಿಯಿಂದ ಹೊರಗಡೆ ಬರೋಕ್ಕೆ ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಈ ಥರ ಬಾಲದ ಹತ್ರ ಬಂದು ದೇವತೆಗಳು ನಿಂತ್ಕೊಳ್ತಾರೆ. ತಲೆ ಹತ್ರ ಅಸುರರು ನಿಂತ್ಕೊಂಡು ಮಥನವನ್ನು ಶುರು ಮಾಡ್ತಾರೆ. ವಿಷ ಬರೋಕ್ಕೆ ಶುರುವಾಗುತ್ತೆ ವಾಸುಕಿ ಬಾಯಿಂದ. ಪರಮಾತ್ಮ ವಿಷ ಸ್ವಲ್ಪ ದೇವತೆಗಳ ಕಡೆನೂ ಬರುತ್ತೆ. ಅಲ್ಲಿ ಮಂದ ಮಂದವಾಗಿ ಮಳೆಯನ್ನು ಏರ್ಪಡಿಸ್ತಾನೆ ದೇವತೆ ಕಡೆಗೆ ಪರಮಾತ್ಮ. ಮಂದ ಮಂದವಾಗಿ ಮಳೆಯನ್ನು ಏರ್ಪಡಿಸಿದ ಮೇಲೆ ತಿರ್ಗಾ ಇವರು ಕಡಿತಾ ಇರ್ತಾರೆ, ಮಥನ ಮಾಡ್ತಾ ಇರ್ತಾರೆ. ಮಥನ ಮಾಡುವಾಗ ಬರೀ ಮೀನುಗಳು ಮಾತ್ರ ಮೇಲೆ ಬರುತ್ತೆ. ಮೀನುಗಳು ಮೇಲೆ ಬರುವಂತಹ ಪ್ರಸಂಗದಲ್ಲಿ ಏನಾಗುತ್ತೆ, ಭಗವಂತ 2 ಕಡೆನೂ ಅವನು ಮಂಥರ ಪರ್ವತವನ್ನು ಹಿಡ್ಕೊಳ್ತಾನೆ. 2 ಕಡೆನೂ ಮಂಥರ ಪರ್ವತವನ್ನು ಇಟ್ಕೊಂಡು ಅವನು ಕಡಿಯೋಕ್ಕೆ ಶುರು ಮಾಡ್ತಾನೆ. ಪರಮಾತ್ಮ ಸಹಸ್ರ ಕೈಗಳನ್ನ 1000 ತೋಳಾಲ್ ಅಲೆಕಡಲ್ ಕಡೆಯಿಂದಾನ್ ಅರಂಗಮಾನ್ ಅಹರ್ ಅಮರ್ದಾನೆ. ಆಳ್ವಾರುಗಳು ಹೇಳುವಂತಹ ಪ್ರಸಂಗದಲ್ಲಿ 1000 ಕೈಗಳನ್ನ ಧರಿಸ್ಕೊಂಡು ವಿಶ್ವರೂಪವನ್ನು ಧರಿಸ್ಕೊಂಡು
ಪರಮಾತ್ಮ ಒಂದು ಮಂದರ ಪರ್ವತದ ಮುಂದೆ ಇನ್ನೊಂದು ಮಂದರ ಪರ್ವತವಾಗಿ ಪರಮಾತ್ಮ ಕೂತ್ಕೊಂಡು ಮೇಘಶ್ಯಾಮಃ ಕನಕ ಪರಿಧಿಹಿ ಕರ್ಣವಿದ್ಯೋತ ವಿದ್ಯುನ್ಮೂರ್ಧ್ನಿಭ್ರಾಜರ್ವಿಲಲುತ ಕಚಃ ಸ್ರಗ್ಧರೋ ರಕ್ತನೇತ್ರಃ ಜೈತ್ರೈರ್ದೋರ್ಭಿಃ ಜಗತ್ ಅಭಯದೈಃ ದಂದಶೂಕಂ ಗೃಹೀತ್ವಾ ಮತ್ನನ್ಮತ್ನ ಪ್ರತಿಗಿರಿರಿವ ಶೋಭಿತಾದ್ರೋದ್ಧೃತಾದ್ರಿಃ. ಭಗವಂತ ಮೊದಲು ಕಡಿಯೋವಾಗ ಮಂದರ ಪರ್ವತ ಕುಸಿಯೋಕಾರಂಭಿಸುತ್ತೆ. ಅಷ್ಟು ವೇಗವಾಗಿ ಕಡಿತಾ ಇರ್ತಾನೆ ಪರಮಾತ್ಮ. ಯಾಕಂದರೆ ವೇಗವಾಗಿ ಮಾಡಿದ್ರೇ ಅಮೃತ ಬರೋದು. ಈ ಥರ ನಿಧಾನವಾಗಿ ಮಾಡಿದ್ರೆ ಬರೋದಿಲ್ಲ, ದೇವತೆಗಳೇ ಪಕ್ಕದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಪರಮಾತ್ಮ ಕಡಿಯೋಕ್ಕೆ ಶುರು ಮಾಡ್ತಾನೆ. ಶುರು ಮಾಡುವಾಗ ಮಂದರ ಪರ್ವತ ಕುಸಿಯೋಗಾರಂಭಿಸುತ್ತೆ. ಭಗವಂತ ಮಹಾಕೂರ್ಮ ರೂಪವನ್ನು ಧರಿಸ್ಕೊಳ್ತಾನೆ. 1,00,000 ಯೋಜನ ವಿಶಾಲವಾಗಿರುವಂತಹ, 1 ಯೋಜನ ಅಂತ ಹೇಳಿದ್ರೆ 8 ಮೈಲಿ, 1,00,000 ಯೋಜನ ಅಂತ ಹೇಳಿದ್ರೆ 8,00,000 ಮೈಲಿ. ಆ ಅಗಾಧತೆಯನ್ನು ನೀವು ಮನಸ್ಸಲ್ಲಿ ಧರಿಸ್ಕೊಂಡು ನೋಡಬೇಕು. 8,00,000 ಮೈಲಿ ಅಷ್ಟು ವಿಶಾಲವಾಗಿರುವಂತಹ ಕೂರ್ಮರೂಪವಾದ ಶರೀರವನ್ನು, ದಿವ್ಯಮಂಗಳ ವಿಗ್ರಹವನ್ನು ಪರಮಾತ್ಮ ಧರಿಸ್ಕೊಳ್ತಾನೆ. ಅವ್ಯಾಸುಭುವನತ್ರಯೀಂ ಮನಿಭೃತಂ ಕಂಡೂಯರೈರದ್ರಿಣಾ ನಿದ್ರಾಣಸ್ಯ ಪರಸ್ಯ ಕುರ್ಮ ವಪುಷಃ ನಿಶ್ವಾಸವಾತೋರ್ಮಯಃ ಯದ್ವಿಕ್ಷೇಪಣ ಸಂಸ್ಕೃತೋದಧಿಪಯಃ ಪ್ರೇಂಖೋಳ ಪರ್ಯಂಕಿಕಾಃ ನಿತ್ಯಾರೋಹಣ ನಿರ್ವೃತೋ ವಿಹರತೆ ದೇವಸ್ಸಹೈವ ಶ್ರಿಯ. ದಶಾವತಾರ ಸ್ತೋತ್ರದಲ್ಲಿ ಸ್ವಾಮಿ ವೇದಾಂತ ದೇಶಿಕರು ಅತ್ಯದ್ಭುತವಾಗಿರುವಂತಹ ಶ್ಲೋಕವನ್ನು ಏರ್ಪಡಿಸ್ತಾರೆ. ಕೂರ್ಮರೂಪಿಯಾಗಿರುವಂತಹ ಪರಮಾತ್ಮ ಅಲ್ಲಿ ಅವನ ಕೂರ್ಮರೂಪವನ್ನು ಧರಿಸಿರುವಂತಹ ಪ್ರಸಂಗದಲ್ಲಿ ಮಂದರ ಪರ್ವತವನ್ನು ಕಡಿತಾ ಇರ್ತಾರೆ. ಪರಮಾತ್ಮ ಕಡಿತಾ ಇರ್ತಾನೆ. ಕಡಿಯುವಾಗ ಅವನ ಬೆನ್ನಿನ ಮೇಲೆ ಕೆರೆಯೋ ಥರ ಆಗತ್ತಂತೆ. ಆವಾಗ ಪರಮಾತ್ಮ ಯೋಗನಿದ್ರೆಯಲ್ಲಿ ಹೋಗ್ತಾನಂತೆ. ಯೋಗನಿದ್ರೆಯಲ್ಲಿ ಹೋಗುವಾಗ ಉಚ್ಛ್ವಾಸ ನಿಶ್ವಾಸ ಉಂಟಾಗತ್ತಂತೆ. ಆ ಉಚ್ಛ್ವಾಸ ನಿಶ್ವಾಸ ಉಂಟಾದಾಗ ಅಲೆಗಳು ನಿಧಾನವಾಗಿ ಏಳ್ತಾ ಇರತ್ತಂತೆ. ಆ ಅಲೆಗಳು ಏಳುವಂತಹ ಪ್ರಸಂಗದಲ್ಲಿ ಪರಮಾತ್ಮ ಒಂದೊಂದಕ್ಕೂ ಆದೇಶ ಕೊಡ್ತಾನಂತೆ. ಇನ್ನು ಮೇಲೆ ಸಮುದ್ರದಿಂದ ಬೇರೆ ಬೇರೆ ಅವರಿಗೆ ಕೊಡುಗೆಗಳು ಬರಬೇಕು ಅಂತ ಹೇಳಿಬಿಟ್ಟು ಪರಮಾತ್ಮ ಹೇಳ್ತಾನಂತೆ. ಜೀವನದಲ್ಲಿ ಭಗವದ್ ಬಂಧುವರೇ, ಹಿಂದಿನ ಕಾಲದಲ್ಲಿ ಇಲ್ಲ, ಈಗಲೂ ಕೆಲವು ಮನೆಗಳಲ್ಲಿ ಮಣೆ ಇಟ್ಟಿರ್ತಾರಲ್ಲ ಕೂತ್ಕೊಳ್ಳೋಕ್ಕೆ, ಆರಾಧನೆ ಮಾಡುವಾಗ ಮಣೆ ಇಟ್ಟಿರ್ತಾರೆ. ಅದು ಕೂರ್ಮ ರೂಪದಲ್ಲಿ ಇರುತ್ತೆ. ಕೂರ್ಮಾಸನ ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳ್ತಾರೆ ಹಳೆ ಮನೆಗಳಲ್ಲಿ. ಇವತ್ತು ನಾವು ನೋಡ್ತೀವಿ ಕೂರ್ಮಾಸನ. ಯಾಕೆ ಕೂರ್ಮಾಸನದಲ್ಲಿ ನಾವು ಕೂತ್ಕೋಬೇಕು? ಯಾಕೆ ಪರಮಾತ್ಮ ಕೂರ್ಮರೂಪಿಯಾಗಿರುವಂತಹ ಶರೀರವನ್ನು ಧರಿಸ್ಕೊಂಡ? ಇದಕ್ಕೆ ತಾತ್ಪರ್ಯವನ್ನು ನೋಡುವಂತಹ ಪ್ರಸಂಗದಲ್ಲಿ ಕೂರ್ಮಕ್ಕೆ ಒಂದು ವಿಶೇಷವಾದ ಒಂದು ಗುಣ ಇದೆ. ಅದಕ್ಕೆ ಆಪತ್ತು ಬರುತ್ತೆ ಅಂತ ತಿಳ್ಕೊಂಡಿದ್ದ ತಕ್ಷಣ ಕರಚರಣಗಳನ್ನ ಒಳಗಡೆ ಎಳ್ಕೊಳ್ಳತ್ತೆ ಆ ಕೂರ್ಮ. ಕರಚರಣಗಳನ್ನ ಒಳಗಡೆ ಇಟ್ಟು ಬರೀ ಅದರ ಶೆಲ್ ನಾವು ಹೇಳ್ತೀವಲ್ವ, ಆ ಚಿಪ್ಪು, ಅದು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅದೇ ಥರ ಪ್ರಕೃತಿಯ ಆಪತ್ತು, ಭಗವಂತನಿಂದ ದೂರ ಮಾಡುವಂತಹ ಕೆಲವ ಊರ್ಜೆಗಳು, ತ್ರಾಣಗಳು ನಮ್ಮ ಇಂದ್ರಿಯ ಬಳಿ ನಮ್ಮ ಒಳಗಡೆ ಬರುತ್ತೆ. ಅದು ನಮಗೆ ಉಂಟಾಗುವಾಗ ನಮ್ಮ ಮನಸ್ಸು ಹೋಗಬೇಡ ಕಣೋ, ನಾಲಿಗೆ ಆ ಕಡೆಗೆ ಹೋಗಬೇಡ, ಹೇ ಕಣ್ಣೇ ಆ ಕಡೆಗೆ ಹೋಗಬೇಡ ಅಂತ ಹೇಳೋವಾಗ ಇಂದ್ರಿಯಗಳನ್ನ ನಾವು ಒಳಗಡೆ ಎಳ್ಕೋಬೇಕು ಅನ್ನುವಂತಹ ತಾತ್ಪರ್ಯ. ಅಂತರ್ಮುಖವಾಗಿ ಇಂದ್ರಿಯಗಳನ್ನ ಒಳಗಡೆ ಎಳ್ಕೋಬೇಕು. ಅದಕ್ಕೋಸ್ಕರನೇ ಆರಾಧನೆ ಮಾಡುವಾಗ ಕೂರ್ಮಾಸನವನ್ನು ಇಡ್ತಾ ಇದ್ರು, ಕೂರ್ಮಾಸನದ ಮೇಲೆ ಕೂತ್ಕೊಳ್ತಾ ಇದ್ರು. ಯಾಕಂದರೆ ಆರಾಧನೆ ಮಾಡುವಾಗ IPL ಮ್ಯಾಚ್ ಸ್ಮರಣೆ, ಇಲ್ಲ ಸಾಯಂಕಾಲ ಸೀರಿಯಲ್ ಸ್ಮರಣೆ, ಇದೆಲ್ಲ ಬರಬಾರ್ದು. ಬೆಳಗ್ಗೆ ಇನ್ಯಾವುದೋ ನ್ಯೂಸ್ ಸ್ಮರಣೆ ಬರಬಾರ್ದು. ಇಂದ್ರಿಯಗಳೆಲ್ಲ, ಕಿವಿ, ಸೆಲೆಕ್ಟಿವ್ ಲಿಸ್ನಿಂಗ್ ಅಂತ ಇದಕ್ಕೆ ಹೇಳ್ತೀವಿ. ಒಂದು ತರಗತಿಯಲ್ಲಿ ಒಂದು ಮಗು ಕ್ಲಾಸಲ್ಲಿ ಕೂತಿರೋವಾಗ ಶಿಕ್ಷಕರು ಹೇಳಿಕೊಡೋದನ್ನೇ ಅವನು ಕೇಳಿಸ್ಕೊಳ್ತಾನೆ. ಹೊರಗಡೆ ಹ್ಯಾಮರಲ್ಲಿ ಹೊಡಿತಾ ಇರ್ತಾನೆ, ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ.
ಇದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಹೊರಟೋಗುತ್ತೆ, ಇದೆಲ್ಲ ಕೇಳಿಸೋದಿಲ್ಲ. ಆದರೆ ಟೀಚರ್ ಮಾತನ್ನು ಏನು ಹೆಂಗೆ ಕೇಳಿಸ್ಕೊಳ್ತಾನೋ ಒಬ್ಬ ಛಾತ್ರ, ಅದೇ ಥರ ಭಗವಂತನ ಧ್ವನಿಯನ್ನು ನಮ್ಮ ಪೂಜೆಯ ಸಮಯದಲ್ಲಿ ನಾವು ಕೇಳಬೇಕು. ಅದಕ್ಕೋಸ್ಕರನೇ ಯಾವುದೇ ದೇವಸ್ಥಾನದಲ್ಲಿ ನಾವು ಹೋದರೂ ಅಲ್ಲಿ ಹಾಕಿರ್ತಾರೆ, ನಿಶ್ಶಬ್ದವನ್ನು ಏರ್ಪಡಿಸಿ ಮೇಂಟೈನ್ ಸೈಲೆನ್ಸ್ ಅಂತ ಹಾಕ್ತಾರೆ. ಯಾಕಂದರೆ ಯಾರಾದರೂ ಧ್ಯಾನ ಮಾಡುವಾಗ, ಶ್ಲೋಕಗಳು ನಾವು ಅನುಸಂಧಾನ ಮಾಡುವಾಗ ಅರ್ಧ ಮಟ್ಟಿಗೆ ಶ್ಲೋಕಗಳನ್ನ ನಾವು ಹೇಳಬೇಕು. ಇನ್ನೂ ಅರ್ಧ ಸಮಯ ಶಾಂತವಾಗಿ ಕೂತ್ಕೊಳ್ಳೋವಾಗ ಶ್ಲೋಕಗಳು ನಾವು ಹೇಳುವಾಗ ನಾವು ಭಗವಂತನ ಹತ್ರ ಮಾತಾಡ್ತಾ ಇದ್ದೀವಿ. ನಾವು ಶಾಂತವಾಗಿರುವಾಗ ಭಗವಂತ ಅದಕ್ಕೆ ಉತ್ತರ ಕೊಡ್ತಾನೆ, ಅದನ್ನು ಕೇಳಿಸ್ಕೊಳ್ತಾ ಇದ್ದೀವಿ ಅನ್ನುವಂತಹ ತಾತ್ಪರ್ಯ. ವೇದವಾಗಲಿ ಪ್ರಬಂಧವಾಗಲಿ ಸಂಪ್ರದಾಯ ಒಂದಿದೆ. ಒಂದು ಲೈನ್ ಒಬ್ಬರು ಅನುಸಂಧಾನ ಮಾಡ್ತಾರೆ, ಇನ್ನೊಂದು ಲೈನ್ ಇನ್ನೊಬ್ಬರು ಅನುಸಂಧಾನ ಮಾಡ್ತಾರೆ. ಇದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಒಂದು ಲೈನ್ ಒಬ್ರಿಗೆ ಬರುತ್ತೆ, ಇನ್ನೊಂದು ಲೈನ್ ಇಬ್ಬರಿಗೆ ಬರುತ್ತೆ ಅನ್ನೋದಲ್ಲ. ಒಂದು ಲೈನನ್ನು ಒಬ್ಬರು ಅನುಸಂಧಾನ ಮಾಡುವಾಗ ಇನ್ನೊಂದು ಲೈನವರು ಅದನ್ನು ಕೇಳಿಸ್ಕೊಳ್ತಾರೆ. ಅದು ಭಗವಂತನ ಧ್ವನಿ. ಅದರ ಅರ್ಥಾನುಸಂಧಾನವನ್ನು ಮಾಡ್ತಾರೆ, ಅರ್ಥವನ್ನು ಮನಸ್ಸಲ್ಲಿ ಮೆಲುಕು ಹಾಕ್ತಾರೆ. ಆಹಾ, ಪರಮಾತ್ಮ ಎಷ್ಟು ಅದ್ಭುತವಾಗಿರುವಂತಹ ವಾಕ್ಯಗಳನ್ನ ಆಚಾರ್ಯರ ಬಾಯಿಂದ, ಆಳ್ವಾರಗಳ ಬಾಯಿಂದ ಹೊರತಂದಿದ್ದಾನೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಒಂದು ಲೈನ್ ಕೇಳಿಸ್ಕೊಳ್ಳೋವಾಗ, ಇನ್ನೊಂದು ಲೈನು ನಾವು ಅನುಸಂಧಾನ ಮಾಡುವಾಗ ಭಗವಂತನಿಗೆ ಮೊರೆ ಸಮರ್ಪಿಸಬೇಕು. ಈ ಭಾವನೆಯಲ್ಲಿ ನಾವು ಪ್ರಬಂಧಗಳನ್ನ, ಭಗವದ್ಗೀತೆಯನ್ನು, ಇಲ್ಲ ಗ್ರಂಥಗಳನ್ನ ನಾವು ಅನುಸಂಧಾನ ಮಾಡುವಂತಹ ಸಂಪ್ರದಾಯ ಬಂದಿದೆ. ಅದೇ ಥರ ಇಲ್ಲಿ ಆರಾಧನೆ ಮಾಡೋ ಕೂತ್ಕೊಂಡಾಗ ಕರಚರಣಗಳನ್ನ ಹೆಂಗೆ ಆಮೆ ಎಳ್ಕೊಳ್ಳುತ್ತೋ ಒಳಗಡೆ, ಕೂರ್ಮ ಎಳ್ಕೊಳ್ಳುತ್ತೋ ಒಳಗಡೆ, ಆ ಥರ ಇಂದ್ರಿಯಗಳನ್ನ ಒಳಗಡೆ ಎಳ್ಕೊಂಡು ಮನಸ್ಸನ್ನು ಭಗವಂತನಲ್ಲಿ ಕೇಂದ್ರೀಕೃತ ಮಾಡಬೇಕು ಅನ್ನುವಂತಹ ತಾತ್ಪರ್ಯ. ಅದು ಮನಸ್ಸು ಮಂದರ ಪರ್ವತ, ಕೂರ್ಮರೂಪಿಯಾಗಿರುವಂತಹ ಪರಮಾತ್ಮಂತರ ಕೂರ್ಮಾಸನ. ಆಮೇಲೆ ನಾವು ಮಾಡುವಂತಹ ಕೆಲಸಗಳೆಲ್ಲ ಸಮುದ್ರ ಮಥನ, ಸಂಸಾರ ಸಾಗರದಲ್ಲಿ. ಈ ಥರ ಯದಾ ಸಂಹರತೆ ಚಾಯಂ ಕೂರ್ಮಾಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಭಗವದ್ಗೀತೆಯಲ್ಲಿ ಪರಮಾತ್ಮ ಸಂಜ್ಞಾ ಅಂತ ಹೇಳಿದ್ದಾನೆ. ಪತಂಜಲಿ ಯೋಗ ಸೂತ್ರದಲ್ಲಿ ಹೆಂಗೆ 4 ಸಂಜ್ಞೆಗಳನ್ನ, ಲೆವೆಲ್ಸ್ ಆಫ್ ಮೆಚ್ಯೂರಿಟಿ, ಬೇರೆ ಬೇರೆ ಹಂತ, ನಮ್ಮ ಪಕ್ವತೆಯ ಹಂತ. ಆ ಪಕ್ವತೆಯ ಹಂತವಾಗಿ ನಾವು ಉದ್ಧಾರದ ಕಡೆಗೆ ಹೋಗ್ತಾ ಇದ್ದರೆ ಆವಾಗ ಮನಸ್ಸಿನ ನಿಯಂತ್ರಣ, ಇಂದ್ರಿಯದ ನಿಯಂತ್ರಣ, ಈ ಥರ ಬುದ್ಧಿಯಲ್ಲಿ ಪ್ರಕಾಶ ಮಾಡಿಸ್ಕೊಳ್ಳೋದು, ಈ ಥರ ನಾವು ಏರ್ಪಡಿಸ್ಕೊಂಡು ಜೀವನದ ಉದ್ಧಾರದ ಕಡೆಗೆ ಹೋಗ್ತೀವಿ ಭಗವದ್ಬಂಧುವರೇ. ಅದು ಕೂರ್ಮಪೀಠ ನಮಗೆ ತೋರಿಸುತ್ತೆ. ಆ ಕೂರ್ಮಪೀಠವಾಗಿರುವಂತಹ ಮಣೆ ಮೇಲೆ ನಾವು ಕೂತ್ಕೊಂಡಿದ್ದ ತಕ್ಷಣ ಆಪಾದಕೇಶ ಭಗವಂತನನ್ನು ನಾವು ಧ್ಯಾನ ಮಾಡ್ತೀವಿ. ಆಪಾದಕೇಶ ಧ್ಯಾನ ಮಾಡುವಾಗ, ಭಗವಂತನ ಪಾದಾರವಿಂದವನ್ನು ನಾವು ದರ್ಶನ ಮಾಡುವಾಗ, ಭಗವಂತನ ಪಾದಾರವಿಂದವೇ ಒಂದು ಕೂರ್ಮರೂಪಿಯಾಗಿ ನಮಗೆ ಕಾಣಿಸುತ್ತೆ. ನಾರಾಯಣೀಯಮಲ್ಲಿ ನಾರಾಯಣ ಭಟ್ಟದಿರುಗಳು ಹೇಳ್ತಾರೆ, 1 ಸೆಕೆಂಡ್ ನಾವು ಭಗವಂತನ ಪಾದಾರವಿಂದವನ್ನು ನಾವು ಕಣ್ಣೆತ್ತಿ ದರ್ಶನ ಮಾಡಿದ್ರೆ ಭಗವಂತನ ಪಾದಾರವಿಂದ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ಮಂಜೀರಂ ಮಂಜುನಾದೈರಿವ ಪದಭಜನಂ ಶ್ರೇಯಃ ಪದಭಜನಂ ಶ್ರೇಯಃ ಪದಭಜನಮೇವ ಶ್ರೇಯಃ ಇತಿ ಆಲಪಂತಂ ಪಾದಾಗ್ರಂ ಭ್ರಾಂತಿ ಮಜ್ಜ ಪ್ರಣತ ಜನಮನೋ ಮಂದರ ಉದ್ಧಾರ ಕೂರ್ಮಂ. ನಾರಾಯಣೀಯಮಲ್ಲಿ ಹೇಳ್ತಾರೆ, ಮಂದರ ಉದ್ಧಾರ ಕೂರ್ಮಂ. ಮಂದರ ಪರ್ವತವನ್ನು ಹೆಂಗೆ ಜಾರೋದನ್ನು ಬಿಡಿಸಿ ನೀನು ಎತ್ಕೊಂಡಿಯೋ, ಸಂಸಾರ ಸಾಗರದಲ್ಲಿ ಮನಸ್ಸನ್ನು ಜಾರಿಸಬೇಡ ಹೇ ಪರಮಾತ್ಮ. ಅದಕ್ಕೆ ಹೇಳುತ್ತೆ, ಸಂಸಾರ ಸಾಗರದಲ್ಲಿ ಮನಸ್ಸನ್ನು ಜಾರಿಸಬೇಡ ಹೇ ಪರಮಾತ್ಮ. ನೀನು ಇಲ್ಲೇ ನೀನು ಜಾರಿಸ್ಬಿಟ್ರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಚಠರೇ ಶಯನಂ ಅಹಹ ಬಹುಳ ಹಿಂಸಾ ಸಂಚಿತಾರ್ಥೆ ಕುಟುಂಬಂ ಅಂತ ಹೇಳಿಬಿಟ್ಟು ಪ್ರತಿದಿನ ಹಿಂಸೆ, ಯುವತಿ ಜಠರ ಖಿನ್ನೋ ಅಲ್ಲಿ ಹೇಳ್ತಾರೆ. ಈ ಥರ ಪರಮಾತ್ಮ ಕಡಿಯೋಕೆ ಆರಂಭಿಸ್ತಾನೆ.
ಕೂರ್ಮರೂಪಿಯಾಗಿ ಕೆಳಗಡೆಯಿಂದ ಸಪೋರ್ಟ್ ಮಾಡ್ತಾನೆ. ಮಂದರ ಪರ್ವತ ಸುಮ್ಮನೆ ಇರುತ್ತಾ? ಕುಸಿಯುವಂತಹ ಮಂದರ ಪರ್ವತ ಇವಾಗ ಮೇಲ್ಗಡೆ ಏಳೋಕ್ಕೆ ಶುರುವಾಗುತ್ತೆ. ಒಂದು ಬುಗುರಿ ಹಾಕಿದ ತಕ್ಷಣ ಒಂದು ಮಗು ಹೆಂಗೆ ಮೇಲ್ಗಡೆ ಸ್ವಲ್ಪ ಹೊತ್ತು ಏಳುತ್ತೋ ಈ ಥರ ಟಾಸ್ ಮೇಲ್ಗಡೆ ಏಳೋಕ್ಕೆ ಶುರುವಾಗುತ್ತೆ. ಆ ಸಮುದ್ರದ ಹೊರಗಡೆ ಬರುತ್ತೆ. ಪರಮಾತ್ಮ ಒಂದು ಕೈಯಿಂದ ಆ ಮಂದರ ಪರ್ವತವನ್ನು ಮೇಲೆ ಕೈ ಇಡ್ತಾನೆ, ಇನ್ನೊಂದು ಕೈಯಿಂದ ಕಡಿಯೋಕ್ಕೆ ಶುರು ಮಾಡ್ತಾನೆ. ಗೃಹಿಣಿಯರು ಮನೆಯಲ್ಲಿ ಹೆಂಗೆ ಮಿಕ್ಸಿ ಮೇಲೆ ಕೈ ಇಟ್ಟಿರ್ತಾರೋ ಒಂದು ಕೈ, ಇನ್ನೊಂದು ಕೈಯಲ್ಲಿ ಬಟನ್ ಹಾಕ್ತಾರೋ ಆ ಥರ ಒಂದು ಕೈಯನ್ನು ಹಂಗೆ ಇಡ್ತಾನೆ. ದಾಸನ ವ್ಯಾಖ್ಯಾನ ಅಲ್ಲ ಅದು, ನಾರಾಯಣೀಯಮಲ್ಲಿ ಭಾಗವತದಲ್ಲಿ ಕೊಟ್ಟಿರುವಂತಹ ವ್ಯಾಖ್ಯಾನ. ಪಿಕ್ಚರೈಸ್ ಮಾಡ್ಕೋಬೇಕು. ಭಗವಂತನನ್ನು ಹೆಂಗೆ ಸ್ಮರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಮನೆಯಲ್ಲಿ ಮಾಡುವಂತಹ ಒಂದೊಂದು ಕೆಲಸಕ್ಕೂ ಒಂದೊಂದು ಲೀಲೆಯನ್ನು ನಾವು ಏರ್ಪಡಿಸ್ಕೊಂಡು ಅವನ ಚಿಂತನೆ ಮಾಡ್ಬೋದು. ಆ ಚಿಂತನೆ ಮಾಡುವಾಗ ಅಸ್ಥಿರತರ ಹಸ್ತ ಪಂಕಜಂ ತ್ವಾಂ ಇಲ್ಲಿ ಹೇಳ್ತಾರೆ, ಉದ್ಧಾಮ ಭ್ರಮಣಜವೋನ್ನಮಗ್ನಿರೀಂದ್ರ ನ್ಯಸ್ತೈಕ ಸ್ಥಿರತರ ಹಸ್ತ ಪಂಕಜಂ ತ್ವಾಂ. ಸ್ಥಿರವಾಗಿರುತ್ತೆ ಮಂದರ ಪರ್ವತ, ಆದರೆ ಇವಾಗ ಸ್ಥಿರವಾಗಿಲ್ಲ. ಅದಕ್ಕಿಂತ ಸ್ಥಿರವಾಗಿರುವಂತಹ ನಿನ್ನ ಹಸ್ತ ಪಂಕಜವನ್ನು ಅದರ ಮೇಲೆ ಮಂದರ ಪರ್ವತದ ಮೇಲೆ ಅಭ್ರಾಂತೆ ವಿಧಿಗಿರಿಷಾದಯ ಪ್ರಮೋದಾತ್ ಉಭ್ರಾಂತಾನುನುರುಪಾತ್ತ ಪುಷ್ಪವರ್ಷ. ಇವಾಗ ಕಡಿಯೋ ಶುರು ಮಾಡಿದ ತಕ್ಷಣ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡ್ತಾರಂತೆ. ಪುಷ್ಪವೃಷ್ಟಿ ಮಾಡಿದ ತಕ್ಷಣ ಮೊದಲನೇ ಕೊಡುಗೆ ಬರುತ್ತಂತೆ ಸಮುದ್ರದಿಂದ. ಕಾಲಕೂಟ ಕಾಲಕೂಟ ಅಂತ ಹೇಳಿ ಹಾಲಾಹಲ ವಿಷ ಬರುತ್ತೆ. ಜೀವನದಲ್ಲಿ ಭಗವದ್ ಬಂಧುವರೇ, ಯಾವುದೇ ಪ್ರಯತ್ನ ನಾವು ಮಾಡುವಾಗಲೂ ಮೊದಲು ಬರೋದು ಕಷ್ಟ. ಕಷ್ಟವನ್ನು ಯಾರು ದಾಟ್ಕೊಂಡು ಹೋಗ್ತಾನೋ ಅವನೇ ಜಯಿಸ್ತಾನೆ ಜೀವನದಲ್ಲಿ ಎನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಕಷ್ಟದಲ್ಲಿ ಯಾರು ಕುಗ್ಗುತ್ತಾನೋ ಅವನು ಸೋಲ್ತಾನೆ. ಕಷ್ಟವನ್ನು ಯಾರು ಪಾರು ಮಾಡ್ಕೊಂಡ್ಬರ್ತಾನೋ ಅವನು ಗುರಿ ಸೇರ್ತಾನೆ. ಅದನ್ನು ನಾವು ತಿಳ್ಕೋಬೇಕು. ಮೊದಲು ಕಾಲಕೂಟ ವಿಷ ಬರುತ್ತೆ. ಕಾಲಕೂಟ ವಿಷವನ್ನು ಯಾರು ಸ್ವೀಕರಿಸ್ತಾರೆ ಅಂತ ಎಲ್ಲರೂ ನೋಡುವಾಗ ಶಿವನನ್ನು ಮಹಾದೇವನನ್ನು ಎಲ್ಲರೂ ಹೋಗಿ ಶರಣಾಗತಿ ಮಾಡ್ತಾರೆ ದೇವತೆಗಳೆಲ್ಲ. ರಂಗನಾಥಾನಂದರು ಅವರ ಭಗವದ್ಗೀತೆ ವ್ಯಾಖ್ಯಾನದಲ್ಲಿ, ರಾಮಕೃಷ್ಣ ಮಠದ ರಂಗನಾಥಾನಂದರು ಅವರ ಭಗವದ್ಗೀತೆ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಎವ್ರಿ ಸೊಸೈಟಿ ಶುಡ್ ಹ್ಯಾವ್ ಎ ಶಿವ ಅಂತ ಹೇಳ್ತಾರೆ. ಹೂ ಕ್ಯಾನ್ ಟೇಕ್ ದ ಡಿಫಿಕಲ್ಟೀಸ್ ಆಫ್ ದ ಸೊಸೈಟಿ ಅನ್ನೋದನ್ನು ಹೇಳ್ತಾರೆ. ಎಲ್ಲರಿಗೂ ಸುಖ ಬೇಕು, ದುಃಖ ಯಾರಿಗೂ ಬೇಕಾಗಿಲ್ಲ. ಆದರೆ ಒಂದು ಸಮಾಜಕ್ಕೆ ಒಬ್ಬ ಶಿವ ಇರಬೇಕು, ದುಃಖಗಳನ್ನ ತಗೊಳ್ಳುವಂತಹ ಒಂದು ಪಾತ್ರ ಇರಬೇಕು ಅಂತ ಹೇಳಿ ಅದನ್ನು ಇಲ್ಲಿ ತೋರಿಸ್ತಾರೆ. ಯಾಕಂದರೆ 100 ಜನಕ್ಕೆ ಇದರಿಂದ ಸುಖ ಉಂಟಾಗೋದಾದರೆ ನಾನು ಅದನ್ನು ಧರಿಸ್ಕೊಳ್ತೀನಿ ಅನ್ನುವಂತಹ ಭಾವನೆ. ಸಮುದ್ರ ಮಥನದಲ್ಲಿ ಪರಮಾತ್ಮ ಕೂರ್ಮರೂಪಿಯಾಗಿ ಬಂದಾಗ ಶಿವನ ಮೂಲಕ ಈ ತಾತ್ಪರ್ಯವನ್ನು ತೋರಿಸ್ತಾನೆ. ದೇವದೇವ ಮಹಾದೇವ ಭೂತಾನಾಂ ಭೂತಭಾವನಾ ತ್ರಾಹಿನ ಶರಣಾಪನ್ನಂ ತ್ರೈಲೋಕ್ಯಂ ದಹನಾತ್ ವಿಷಾತ್. ತ್ರೈಲೋಕ್ಯಂ ದಹನಾತ್ ವಿಷಾತ್. ಎಲ್ಲ ಕಡೆನೂ ಅಗ್ನಿ ಉಂಟಾಗ್ತಾ ಇದೆ, ಭಸ್ಮವಾಗ್ತಾ ಇದೆ ಎಲ್ಲ ಕಡೆನೂ. ದಯವಿಟ್ಟು ಇದನ್ನು ನೀನು ಸ್ವೀಕರಿಸು ಅಂತ ಹೇಳಿಬಿಟ್ಟು ದೇವತೆಗಳೆಲ್ಲ ಕೇಳಿದಾಗ ಪರಮಶಿವ ಅದನ್ನು ಎಲ್ಲರಿಗೂ ಒಳ್ಳೆಯದಾಗೋದಾದರೆ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಕೈಯಲ್ಲಿ ಧರಿಸ್ಕೊಂಡು ಒಳಗಡೆ ಪರಮಶಿವ ವಿಷವನ್ನು ಒಳಗಡೆ ಸ್ವೀಕಾರ ಮಾಡ್ತಾರಂತೆ. ಪಾರ್ವತಿ ಇದನ್ನು ಆಮೋದಿಸಲು ಅಂತ ಹೇಳಿಬಿಟ್ಟು ಬೇರೆ ಗ್ರಂಥಗಳಲ್ಲಿ ಹೆಂಗಾದರೂ ಹೇಳಿ, ಶ್ರೀಮದ್ ಭಾಗವತ ಪಾರ್ವತಿ ಶಿವ ವಿಷವನ್ನು ಧರಿಸ್ಕೊಳ್ಳೋದನ್ನು ಆಮೋದಿಸಲು ಅಂತಲೇ ಹೇಳ್ತಾರೆ. ತದ್ವಿಷಂ ಜಗ್ದುಮಾಲೇಭೇ ಪ್ರಭಾವಜ್ಞ ಅನ್ವಮೋದತ. ಶ್ರೀಮದ್ ಭಾಗವತದಲ್ಲಿ ಇರುವಂತಹ ಸೂಕ್ಷ್ಮ ಇದು. ಪ್ರಭಾವಜ್ಞ ಅನ್ವಮೋದತ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಥರ ಪರಮಶಿವ ವಿಷವನ್ನು ತಗೊಳ್ಳುವಂತಹ ಪ್ರಸಂಗದಲ್ಲಿ ಭಗವದ್ ಬಂಧುವರೇ ತಿಳ್ಕೊಳ್ಳಿ, ಕಷ್ಟವನ್ನು ನಾವು ಸ್ವೀಕರಿಸ್ತೀವಲ್ವಾ, ಸಮಾಜದ ಕಷ್ಟಗಳನ್ನ 100 ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಾವು ಸ್ವೀಕರಿಸುವಾಗ ಅದನ್ನೇ ಜಾಗೃತಿಯಾಗಿ ಸ್ವೀಕರಿಸಬೇಕು. ಹೊರಗಡೆ ಬಿಡಬಾರ್ದು. ಯಾಕಂದರೆ ಹೊರಗಡೆ ಇರುವಂತಹ ಜನಗಳಿಗೆ ಅದು ಕಷ್ಟ ಉಂಟು ಮಾಡುತ್ತೆ.
ಪೂರ್ತಿ ನಮ್ಮ ಒಳಗಡೆ ತಗೋಬಾರ್ದು. ಯಾಕೆ ಅಂತ ಹೇಳಿದ್ರೆ ಪೂರ್ತಿ ನಮ್ಮ ಒಳಗಡೆ ತಗೊಂಡ್ಬಿಟ್ರೆ ನಾವು ಕುಸಿತೀವಿ. ಒಳಗಡೆನೂ ತಗೊಳ್ದೆ ಹೊರಗಡೆನೂ ಇಡದೆ ಗಂಟ್ಲಲ್ಲಿ ಇಟ್ಕೊಳ್ತಾರಂತೆ ಪರಮಶಿವ. ಅದನ್ನು ಅತ್ಯದ್ಭುತವಾಗಿರುವಂತಹ ತಾತ್ಪರ್ಯ. ಪದ್ಮಪತ್ರ ಮಿವಾಂಭಸ ಅಂತ ಹೇಳಿಬಿಟ್ಟು ಹೆಂಗೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಇದ್ರೂ ಇಲ್ಲದೆ ಇರೋ ಥರ ಇರಬೇಕು ಅಂತ ಹೇಳ್ತಾರೋ, ಆ ಥರ ಕಂಠಕ್ಕೆ ಭೂಷಣವಾಗಿ ಪರಮಶಿವ ಹಾಲಾಹಲ ವಿಷವನ್ನು ಸ್ವೀಕರಿಸ್ದ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅದಕ್ಕೆ ನೀಲಕಂಠ ನೀಲಕಂಠ ಅಂತ ಹೇಳಿಬಿಟ್ಟು ಅವನಿಗೆ ಹೆಸರು ಬಂತು ಅಂತ ಹೇಳ್ತಾರೆ. ಶಿವಾನಂದ ಲಹರಿಯಲ್ಲಿ ಒಂದು ಶ್ಲೋಕದಲ್ಲಿ ಆದಿಶಂಕರ ಭಗವತ್ಪಾದರು ಪ್ರಶ್ನೆಯನ್ನು ಮಾಡ್ತಾರೆ. ಹೆಂಗೋ ಶಿವ ಅದನ್ನು ಸ್ವೀಕರಿಸಿದೆ ನೀನು ಕೈಯಲ್ಲಿ? ಮೊದಲು ನಾಲಿಗೆಯಲ್ಲಿ ಧರಿಸ್ಕೊಳ್ಳುವಂತಹ ಪ್ರಸಂಗದಲ್ಲಿ ಅದು ಒಂದು ಜಂಬೂ ಫಲದ ಥರ ಇತ್ತ ನಿನಗೆ? ಏನು ಟೇಸ್ಟ್ ಇತ್ತು? ವಾಟ್ ವಾಸ್ ದ ಟೇಸ್ಟ್ ಆಫ್ ಪಾಯ್ಸನ್? ಕೈಯಲ್ಲಿ ನೀನು ಹಿಡ್ಕೊಳ್ಳೋವಾಗ ಆ ವಿಷವನ್ನು ಬಿಸಿ ಬಿಸಿಯಾಗಿತ್ತ? ಇಲ್ಲ ಕೈ ಹೆಂಗಿತ್ತು ಆ ಫೀಲಿಂಗು? ಜ್ಞಾನಸ್ಥನಾಗಿರುವಂತಹ ಪರಮಶಿವನೇ ಇದಕ್ಕೆ ಉತ್ತರವನ್ನು ಕೊಡು ಅಂತ ಹೇಳಿಬಿಟ್ಟು ಆದಿಶಂಕರ ಭಗವತ್ಪಾದರು ಜ್ವಾಲೋಗ್ರ ಸಕಲ ಮರಾತಿ ಭಯದ ಕ್ಷೇಲಕ್ಕತಂ ವಾ ತ್ವಯಾ ದೃಷ್ಟ ಕಿಂ ಚಕರೇ ಧೃತ ಕರತಲೆ ಕಿಂ ಪಕ್ವ ಜಂಬೂಫಲಂ ಜಿಹ್ವಾಯಾಂ ನಿಹಿತಶ್ಚ ಸಿದ್ಧಗುಟಿಕಾ ವಾಕಂಠದೇಶೇ ಭೃತ ಕಿಂ ತೇ ನೀಲಮಣಿ ವಿಭೂಷಣಮಯಂ ಶಂಭೋ ಮಹಾಂತಂ ವದ. ಶಿವಾನಂದ ಲಹರಿಯಲ್ಲಿ ಅತ್ಯದ್ಭುತವಾಗಿ ಆದಿಶಂಕರ ಭಗವತ್ಪಾದರು ಕೇಳ್ತಾರೆ, ಹೇ ಶಂಭೋ ಮಹಾಂತಂ ವದ, ಅದು ಹೆಂಗೆ ನೀನು ಧರಿಸ್ದೆ ಹೇಳೋ? ಸಮಾಜದ ಒಳ್ಳೆಯದಕ್ಕೆ ನಾವೆಲ್ಲ ಧರಿಸ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಶಂಭೋರ್ಮೂರ್ತಿ ಚರತಿ ಭುವನೇ ಶಂಕರಾಚಾರ್ಯ ರೂಪ ಅಂತ ಹೇಳಿ ಅಜ್ಞಾನದರಲ್ಲಿ ತರಳ್ತಾ ಇರುವಂತಹ ಜೀವರಾಶಿಗಳನ್ನ ಉದ್ಧಾರದ ಕಡೆ ಕರ್ಕೊಂಬರೋಕೆ ಅಜ್ಞಾನಾಂತರ್ತಿಮಿರಗಹನಾನ್ ಆತ್ಮವಿದ್ಯೋಪದೇಶೈ ಆತ್ಮವಿದ್ಯೆ ಉಪದೇಶ ಮಾಡೋಕ್ಕೋಸ್ಕರ ಇಳಿದು ಬಂದರು. 32 ವರ್ಷ ಭೂಮಂಡಲವನ್ನು ಪಾವನ ಮಾಡಿದ್ರು ಅನ್ನುವಂತಹ ತಾತ್ಪರ್ಯವನ್ನು ಇದರಲ್ಲಿ ಹೇಳ್ತಾರೆ. ತಪ್ಯಂತೆ ಲೋಕತಾಪೇನ ಸಾಧವ ಪ್ರಾಯಶೋ ಜನಾಃ ಪರಮಾರಾಧನಂ ತದ್ಧಿ ಪುರುಷಸ್ಯ ಅಖಿಲಾತ್ಮನಃ ಅಂತ ಹೇಳಿ ಈ ಥರ ಕಾಲಕೂಟ ವಿಷವನ್ನು ತಗೊಂಡ್ಮೇಲೆ ಜೀವನದಲ್ಲಿ ಕಷ್ಟವನ್ನು ನಾವು ಅನುಸಂಧಾನ ಮಾಡಿದ ಮೇಲೆ, ಕಷ್ಟ ತುಂಬ ಹೊತ್ತು ಇರೋದಿಲ್ಲ, ಸೈಕಲ್ ಟೈರ್ ಥರ ಅದು, ಇಲ್ಲ ಗಾಡಿಯ ಚಕ್ರ ಥರ. ಕಷ್ಟ ಕೆಳಗಡೆ ಇರುತ್ತೆ, ತಕ್ಷಣ ಸುಖ ಮೇಲೆ ಬರುತ್ತೆ, ಒಳ್ಳೆ ಪದಾರ್ಥಗಳೆಲ್ಲ ಬರೋಕ್ಕೆ ಆರಂಭಿಸ್ತು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಕೌಸ್ತುಭಮಣಿ ಬರುತ್ತಂತೆ. ಪರಮಾತ್ಮ ಕೌಸ್ತುಭಮಣಿಯನ್ನು ಸ್ವೀಕರಿಸ್ತಾನೆ. ಸ್ವೀಕರಿಸ್ಕೊಂಡು ಅವನು ಭೂಷಣವಾಗಿ ಅದನ್ನು ಧರಿಸ್ಕೊಂಡ ಅಂತ ಹೇಳಿಬಿಟ್ಟು ಸಮುದ್ರ ಮಥನದಲ್ಲಿ ಹೇಳ್ತಾರೆ. ಕೌಸ್ತುಭಾಖ್ಯಾಮಭೂತ್ರತ್ನಂ ಪದ್ಮರಾಘೋ ಮಹೋದಧೇ ತಸ್ಮಿನ್ ಹರಿಸ್ಪೃಹಂ ಚಕ್ರೇ ವಕ್ಷೌ ಅಲಂಕರಣೆ ಮಣೌ ವಕ್ಷೌ ಅಲಂಕರಣೆ ಮನೌ ಅಂತ ಕೌಸ್ತುಭ ಪದ್ಮರಾಗ ಇದೆಲ್ಲ ಸಮುದ್ರದಿಂದ ಬರುತ್ತೆ. ಪರಮಾತ್ಮ ಅದನ್ನು ಧರಿಸ್ಕೊಂಡು ಸಮುದ್ರ ಮಥನ ಕಾಲದಲ್ಲಿ 4 ಕೊಡುಗೆಗಳಲ್ಲಿ 2 ಶಿವ ಧರಿಸ್ಕೊಳ್ತಾನೆ, 2 ನಾರಾಯಣ ಧರಿಸ್ಕೊಳ್ತಾನೆ. ಚಂದ್ರ ಆಮೇಲೆ ವಿಷ ಶಿವ ಧರಿಸ್ಕೊಳ್ತಾನೆ. ಕೌಸ್ತುಭ ಲಕ್ಷ್ಮಿ ವಿಷ್ಣು ಧರಿಸ್ಕೊಳ್ತಾನೆ. ಶಿವ ಧರಿಸ್ಕೊಳ್ಳುವಂತಹ 2 ಕೊಡುಗೆಗಳನ್ನ ಅಲಂಕಾರ ಶಾಸ್ತ್ರಗಳನ್ನು ತಗೊಂಡು ಒಂದು ಉದಾಹರಣೆಯೇ ನಮಗೆ ಮಾಡಿದ್ದಾರೆ. ಅಲಂಕಾರ ಶಾಸ್ತ್ರಜ್ಞರು ಹೇಳ್ತಾರೆ, ಗುಣದೋಷವು ಬುಧೌ ಗೃಣ್ಣನ್ ಇಂದುಕ್ಷ್ವೇಲ ಇವೋ ಧೃತೌ ಇವೇಶ್ವರ ಶಿರಸಾಧಾರ್ಯತೆ ಪೂರ್ವಂ ಪರಂ ಕಂಠೇ ನಿಯಚ್ಛತಿ. ಶಿವ ಚಂದ್ರನನ್ನು ಶಿರಸ್ಸಿನ ಮೇಲೆ ಧರಿಸ್ಕೊಳ್ತಾನೆ. ಚಂದ್ರನನ್ನು ಶಿರಸ್ಸಿನ ಮೇಲೆ ಧರಿಸ್ಕೊಳ್ತಾನೆ. ವಿಷವನ್ನು ಒಳಗಡೆ ಇಟ್ಕೊಳ್ತಾನೆ. ಅಲಂಕಾರ ಶಾಸ್ತ್ರಗಳನ್ನ ಹೇಳ್ತಾರೆ, ಚಂದ್ರ ಅನ್ನೋದು ಜ್ಞಾನಕ್ಕೆ ಪ್ರತೀಕ. ಒಬ್ಬರಲ್ಲಿ ಜ್ಞಾನವನ್ನು ನಾವು ನೋಡಿದ್ರೆ
ಅವರ ಜ್ಞಾನವನ್ನು ನಮ್ಮ ಶಿರಸ್ಸಿನ ಮೇಲೆ ಇಟ್ಕೊಂಡು ಎಲ್ಲರಿಗೂ ತೋರಿಸ್ಬೇಕು. ಅವರಲ್ಲಿ ಜ್ಞಾನ ಇದೆ, ಜ್ಞಾನ ಇದೆ, ಜ್ಞಾನ ಇದೆ ಅಂತ ಹೇಳಿ ನಾವು ಧರಿಸ್ಕೊಂಡು ಆ ಜ್ಞಾನ ನಮ್ಮಲ್ಲೂ ನಾವು ರೂಢಿ ಮಾಡಿಕೊಂಡು ನಮ್ಮ ಪಕ್ವತೆ ಕಡೆಗೆ ನಾವು ಹೋಗಬೇಕು. ಆದರೆ ಒಬ್ಬರಲ್ಲಿ ನಾವು ದೋಷ ನೋಡಿದ್ರೆ ಅದನ್ನು ನಮ್ಮ ಒಳಗಡೆನೇ ಇಟ್ಕೋಬೇಕು ವಿನಃ ಹೊರಗಡೆ ಹೇಳಬಾರ್ದು ಅನ್ನುವಂತಹ ತಾತ್ಪರ್ಯವನ್ನು ಶಿವನ ಚಂದ್ರ ವಿಷ ಎರಡೂ ಅತ್ಯದ್ಭುತವಾಗಿ ತೋರಿಸುತ್ತೆ ಅಂತ ಅಲಂಕಾರ ಶಾಸ್ತ್ರಗಳಲ್ಲೂ ಅತ್ಯಭುವಾಗಿ ಹೇಳ್ತಾರೆ. ಶಿರಸಾ ಶ್ಲಾಘ್ಯತೆ ಪೂರ್ವಂ ಪರಂ ಕಂಠೇ ನಿಯಚ್ಛತಿ. ಕಂಠದಲ್ಲಿ ಇಟ್ಕೊಂಡು ಗುಣದೋಷವು ಬುಧೌ ಗೃಣ್ಣನ್ ಇಂದುಕ್ಷ್ವೇಲೌ ಇವೇಶ್ವರ ಅನ್ನುವಂತಹ ತಾತ್ಪರ್ಯ. ಇದೆಲ್ಲ ಬಂದ ಮೇಲೆ ಉಚ್ಚೈಶ್ರವಸ್ ಬರುತ್ತೆ. ಉಚ್ಚೈಶ್ರವಸ್ ಬಲಿಗೆ ಕೊಟ್ಟು ಐರಾವತ ಬರುತ್ತೆ. 4 ದಂತಗಳು ಐರಾವತ ಇಂದ್ರ ತಗೊಳ್ತಾನೆ. ಆಮೇಲೆ ಚಂದ್ರ ಬಂದ ಮೇಲೆ ಶಿವ ತಗೊಳ್ತಾನೆ. ಲಕ್ಷ್ಮೀ ಆವಿರ್ಭವ ಆಗತ್ತೆ. ಲಕ್ಷ್ಮೀ ಆವಿರ್ಭವ ಆಗಿದ ತಕ್ಷಣ ಲಕ್ಷ್ಮೀ ಬಂದು ನೆಟ್ಟಿಗೆ ನಾರಾಯಣನ ವಕ್ಷಸ್ಥಲದಲ್ಲಿ ಹೋಗಿ ಕೂತ್ಕೊಳ್ತಾಳೆ. ಲಕ್ಷ್ಮಿ ಹೋಗಿ ಕೂತ್ಕೊಳ್ಳೋಕೆ ಮುಂಚೆ ಆದರ ಸತ್ಕಾರವನ್ನು ಮಾಡ್ತಾರೆ ದೇವತೆಗಳೆಲ್ಲ. ತತಶ್ಚ ವಿರಭೂತ್ ಸಾಕ್ಷಾತ್ ಶ್ರೀರಮ ಭಗವತ್ಪರ ರಂಜಯಂತಿ ದಿಶಕ್ಕಾಂತ್ಯ ವಿದ್ಯುತ್ ಸೌಧಾಮನಿ ಯಥಾ. ಶ್ರೀಮದ್ ಭಾಗವತ ಹೇಳುತ್ತೆ, ರಂಜಯಂತಿ ದಿಶಕ್ಕಾಂತ್ಯ. ದೇವತೆಗಳಿಗೆಲ್ಲ ಐಶ್ವರ್ಯ ನಾಶವಾಗಿ ಎಲ್ಲ ಕಡೆಯೂ ಕತ್ಲೆ ಕಾಣಿಸ್ತಾ ಇರುತ್ತೆ ಅವರಿಗೆ. ಲಕ್ಷ್ಮಿ ಆವಿರ್ಭವವಾಗಿದ್ದ ತಕ್ಷಣ ಹೆಂಗೆ ಬರ್ತಾಳೆ ಅಂತ ಹೇಳಿದ್ರೆ, ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಅಂತ ಶ್ರೀಸೂಕ್ತದಲ್ಲಿ ಹೆಂಗೆ ಕೊಂಡಾಡ್ತೀವೋ ಆ ಥರ ಲಕ್ಷ್ಮೀ ಆವಿರ್ಭಾವ ಬಂದಿದ್ದ ತಕ್ಷಣ, ಆವಿರ್ಭಾವವಾಗಿದ್ದ ತಕ್ಷಣ ಇಂದ್ರನ ಕಡೆ ಅವಳು ಕಟಾಕ್ಷಿಸ್ತಾಳೆ. ದೂರ್ವಾಸ ಶಾಪ ಏನಾಗಿರುತ್ತೆ, ನಿನ್ನ ಐಶ್ವರ್ಯವೆಲ್ಲ ನಾಶವಾಗಬೇಕು ಅಂತ ಹೇಳಿ. ಲಕ್ಷ್ಮೀ ಕಟಾಕ್ಷ ಉಂಟಾಗಿದ್ದ ತಕ್ಷಣ ಏನಾಗುತ್ತೆ, ಐಶ್ವರ್ಯ ವಾಪಸ್ ಬರುತ್ತೆ. ಪರಮಾತ್ಮ ಇದಕ್ಕೆ ಕಾಯ್ತಾ ಇದ್ದ ಸಮುದ್ರ ಮಥನದಲ್ಲಿ. ಇಂದ್ರ ಓಡಿ ಬಂದು ಆಸನವನ್ನು ಸಮರ್ಪಣೆ ಮಾಡ್ತಾನೆ. ಅಲ್ಲಿರುವಂತಹ ದೇವತೆಗಳೆಲ್ಲ ಸುಗಂಧ ದ್ರವ್ಯಗಳನ್ನ ತಗೊಂಡ್ಬರ್ತಾರೆ. ಅಪ್ಸರೆಯರೆಲ್ಲ ಅಭಿಷೇಕವನ್ನು ಮಾಡ್ತಾರೆ. ಋಷಿಗಳೆಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದ ಇದನ್ನೆಲ್ಲ ಪಾರಾಯಣೆ ಮಾಡ್ತಾರೆ. 2 ಆನೆಗಳು ಬರುತ್ತೆ. 2 ಕಡೆನೂ ಲಕ್ಷ್ಮಿ 2 ಕಡೆನೂ ನಿಂತುಕೊಂಡು ಕಲಶದಂತೆ ತೀರ್ಥವನ್ನು ತಗೊಂಡು ಅಭಿಷೇಕ ಮಾಡುತ್ತೆ ಲಕ್ಷ್ಮಿಗೆ. ಅಗ್ರೇ ಭರ್ತು ಸರಸಿಜಮಯೇ ಭದ್ರಪೀಠೇ ನಿಷಣ್ಣಾಂ ಅಂಬೋರಶೇರ್ ಅಧಿಕತ ಸುಧಾ ಸಂಪ್ಲವಾತ್ ಉತ್ಥಿತಾಂ ತ್ವಾಂ ಪುಷ್ಪಸಾರಸ್ಥಗಿತ ಭುವನೀ ಪುಷ್ಕಲಾವರ್ತಕಾದ್ಯೈಃ ಕ್ಲೃಪ್ತಾರಂಭಾಃ ಕನಕಕಲಶೈಃ ಅಭ್ಯಷಿಂಚನ್ ಗಜೇಂದ್ರ. ಲಕ್ಷ್ಮೀ ಆವಿರ್ಭಾವ ಅತ್ಯದ್ಭುತವಾಗಿ ವಿಷ್ಣು ಪುರಾಣದಲ್ಲಿ, ಶ್ರೀಮದ್ ಭಾಗವತದಲ್ಲಿ ತೋರಿಸ್ಕೊಡ್ತಾರೆ. ಈ ಥರ ಪರಮಾತ್ಮನ ಹೃದಯ ಮಂಡಲದಲ್ಲಿ ಬಂದು ಅವಳು ವಿರಾಜಮಾನಳಾಗ್ತಾಳಂತೆ. ವಿರಾಜಮಾನಳಾಗಿದ ತಕ್ಷಣ ಲಕ್ಷ್ಮೀ ಆವಿರ್ಭಾವ ಶ್ರೀಮದ್ ಭಾಗವತದ 8ನೇ ಸ್ಕಂದ 8ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ವೇದವ್ಯಾಸರು ಅನುಸಂಧಾನ ಮಾಡಿದ್ದಾರೆ. ಅಷ್ಟಲಕ್ಷ್ಮಿ ಅಷ್ಟಲಕ್ಷ್ಮಿ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಲ್ವಾ, ಶ್ರೀಮದ್ ಭಾಗವತದ ಮರ್ಮ ಏನು ಅಂತ ಹೇಳಿದ್ರೆ ಎಲ್ಲ 8 ಬರುತ್ತೆ ಅಲ್ಲಿ ಲಕ್ಷ್ಮಿಗೆ. 8ನೇ ಸ್ಕಂದ 8ನೇ ಅಧ್ಯಾಯ 8ನೇ ಶ್ಲೋಕ. ಈ ಥರ ಲಕ್ಷ್ಮೀ ಆವಿರ್ಭಾವವಾಗಿದ್ದ ತಕ್ಷಣ ದೇವತೆಗಳೆಲ್ಲ ಲಕ್ಷ್ಮೀನಾರಾಯಣರ ದರ್ಶನ ಮಾಡಿದ ತಕ್ಷಣ ಇವರ ಐಶ್ವರ್ಯ ಇನ್ನೂ 10 ಗುಣ ಜಾಸ್ತಿಯಾಗಿ 100 ಗುಣ ಜಾಸ್ತಿಯಾಗಿ ಇವರಿಗೆ ವಾಪಸ್ ಬರುತ್ತೆ. ದೂರ್ವಾಸ ಶಾಪದಿಂದ ದೇವತೆಗಳು ಹೆಂಗೆ ವಿಮೋಚನೆಯನ್ನು ಪಡೆದ್ರೋ ಆ ಥರ ಹೇ ಪರಮಾತ್ಮ, ಭಗವಂತನ ದೇವಸ್ಥಾನದಲ್ಲಿ ಹೋಗಿ ನಾವು ದರ್ಶನ ಮಾಡುವಾಗ, ಹೇ ಪರಮಾತ್ಮ, ನಿನ್ನ ಕಟಾಕ್ಷದಿಂದ ಎಷ್ಟೋ ಜನ್ಮಗಳಿಂದ ಬಂದಿರುವಂತಹ ಪಾಪಗಳನ್ನ ನೀನು ಹೋಗಿಸೋ ಹೇ ಪರಮಾತ್ಮ ಅಂತ ನಾವು ಕೇಳ್ಕೋಬೇಕು. ಆಲೋಕ್ಯತ್ವ ಅಮೃತ ಸಹಜೇ ವಿಷ್ಣು ವಕ್ಷಸ್ಥ
ಸುತಲಸ್ಥಾಂ ಶಾಪಾಕ್ರಾಂತ ಶರಣಮಗಮನ್ ಸಾವರೋಧ ಸುರೇಂದ್ರ. ಹೆಂಗೆ ಶಾಪಗಳನ್ನ ಹೋಗಿಸ್ಕೊಂಡ್ರೋ ಆ ಥರ ನನಗೆ ಜನ್ಮ ಏರ್ಪಡಿಸೋದು ನನ್ನಲ್ಲಿರುವಂತಹ ಪಾಪ, ನನ್ನಲ್ಲಿರುವಂತಹ ಕರ್ಮಗಳು. ಅದನ್ನು ಅನುಭವಿಸೋಕ್ಕೋಸ್ಕರ ತಿರ್ಗಾ ಬರಬೇಕು. ದೇವಸ್ಥಾನಕ್ಕೆ ಹೋದಾಗ ಭಗವದ್ಬಂಧುವರೇ, ರಾಮನನ್ನು ನಾವು ನಮಸ್ಕಾರ ಮಾಡ್ತೀವೋ, ಶ್ರೀನಿವಾಸನನ್ನು ನಮಸ್ಕಾರ ಮಾಡ್ತೀವೋ, ಕೃಷ್ಣನನ್ನು ನಮಸ್ಕಾರ ಮಾಡ್ತೀವೋ, ರಂಗನಾಥನನ್ನು ನಮಸ್ಕಾರ ಮಾಡ್ತೀವೋ, ಅವ್ರನ್ನ ನಮಸ್ಕಾರ ಮಾಡುವಾಗ ನಾವು ಕೇಳ್ಕೋಬೇಕು, ಹೆಂಗೆ ಆವತ್ತು ಸಮುದ್ರ ಮಥನ ಕಾಲದಲ್ಲಿ ಶಾಪವನ್ನು ನೀನು ಹೋಗಿಸಿದೆಯೋ ಆ ಥರ ಜನ್ಮ ಜನ್ಮಾಂತರಗಳ ಶಾಪವನ್ನು ನೀನು ಹೋಗಿಸ್ಬೇಕು ಅನ್ನುವಂತಹ ಪ್ರಾರ್ಥನೆ ನಮ್ಮಿಂದ ಬರಬೇಕು. ಲಬ್ಧ್ವಾ ಭೂಯಸ್ತ್ರಿಭುವನ ಲಕ್ಷಿತಂ ತ್ವತ್ಕಟಾಕ್ಷೈಃ ಸರ್ವಾಕಾರ ಸ್ಥಿರ ಸಮುದಯ ಸಂಪದಂ ನಿರ್ವಿಶಂತಿ ಅಂತ ಹೇಳಿಬಿಟ್ಟು ನಮಗೆ ಸಂಪತ್ತೇನು ಅಂತ ಹೇಳಿದ್ರೆ, ನಿನ್ನ ಅನುಗ್ರಹವೇ ನಮಗೆ ಸಂಪತ್ತು ಹೇ ಪರಮಾತ್ಮ. ಇಲ್ಲಿರುವಂತಹ ಆನುಷಂಗಿಕವಾಗಿರುವಂತಹ ಐಶ್ವರ್ಯ ನಮಗೆ ಸಂಪತ್ತಲ್ಲ, ನಿನ್ನ ಅನುಗ್ರಹ ನಮಗೆ ಹಿರಿಯ ಸಂಪತ್ತು ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಆಮೇಲೆ ವಾರುಣಿ ದೇವಿ ಬರ್ತಾಳೆ. ವಾರುಣಿ ದೇವಿ ಅಸುರರು ತಗೊಳ್ತಾರೆ. ಆಮೇಲೆ ಧನ್ವಂತರಿ ಪ್ರಾದುರ್ಭಾವವಾಗುತ್ತೆ. ಪರಮಾತ್ಮ ಧನ್ವಂತರಿ ರೂಪವನ್ನು ಧರಿಸಿಕೊಂಡು ಕೂರ್ಮರೂಪಿಯಾಗಿ ಪರಮಾತ್ಮ ಕೆಳಗಡೆ ಆಧಾರ ಅಡಿಪಾಯವಾಗಿದ್ದಾನೆ. ಭಗವದ್ಬಂಧುವರೇ, ಕೂರ್ಮರೂಪಿಯಾಗಿರುವಂತಹ ಪರಮಾತ್ಮ ಅಡಿಪಾಯವಾಗಿದ್ದಾನೆ ಅಂತ ಹೇಳಿದ್ರೆ ನಾವು ತಿಳ್ಕೋಬೇಕು ಇಂದ್ರಿಯ ನಿಗ್ರಹ ಅಂತ ನಾವು ನೋಡಿದ್ವಿ. ಆ ಇಂದ್ರಿಯ ನಿಗ್ರಹ ಆಗಬೇಕು ಅಂತ ಹೇಳಿದ್ರೆ ಆ ಇಂದ್ರಿಯನಿಗೆ ನಾಯಕನಾಗಿರುವಂತಹ ಋಷಿಕೇಶ ನಮಗೆ ಅಡಿಪಾಯವಾಗಿ ಫೌಂಡೇಶನ್ ಆಗಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ಇಂದ್ರಿಯ ನಿಗ್ರಹವನ್ನು ಅವನು ಮಾಡಿಸಬೇಕು, ಮನಸ್ಸಿನ ಕೇಂದ್ರೀಕೃತವನ್ನು ಅವನು ಮಾಡಿಸಬೇಕು. ಕೂರ್ಮಾವತಾರದ ಅತ್ಯದ್ಭುತವಾಗಿರುವಂತಹ ತಾತ್ಪರ್ಯ ತತ್ವ ಇದು. ಧನ್ವಂತರಿ ಆವಿರ್ಭವವಾಗಿದ್ದ ತಕ್ಷಣ ತರುಣಾಂಬುದ ಸುಂದರಸ್ತದಾತ್ವಂ ನನು ಧನ್ವಂತರಿರುತ್ತಿತೋಂಬುರಾಶೇ ಅಮೃತಂ ಕಲಶೇ ವಹನ್ ಕರಾಭ್ಯಾಂ ಅಖಿಲಾರ್ತಿಂ ಹರ ಮಾರುತಾಲಯೇಶ. ಅಮೃತವನ್ನು ಧರಿಸ್ಕೊಂಡು ಬಂದಿರುವಂತಹ ಪ್ರಸಂಗದಲ್ಲಿ ಭಗವದ್ಬಂಧುವರೇ, ಆ ಅಮೃತ ಬೇರೆಯಲ್ಲ, ನಮ್ಮ ಜೀವನದ ನಮ್ಮ ಒಳಗಡೆ ಇರುವಂತಹ ಶರೀರ ರೋಗ ಅಲ್ಲ, ನಮ್ಮ ಜೀವನ ಮಾನಸಿಕವಾಗಿ ಎಷ್ಟೋ ರೋಗಗಳಿರುತ್ತೆ. ಆ ರೋಗವನ್ನು ಹೋಗಿಸುವಂತಹ ಧನ್ವಂತರಿ ಅವತಾರವನ್ನು ನಾವು ಸ್ಮರಿಸ್ಕೊಂಡ್ರೆ ಮಾನಸಿಕವಾಗಿರುವಂತಹ ತೊಂದರೆಗಳು, ಕಾಯಿಕವಾಗಿರುವಂತಹ ರೋಗಗಳು ಎಲ್ಲ ಶಮನವಾಗತ್ತೆ ಎನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೊಳ್ತೀವಿ. ಈ ಥರ ಧನ್ವಂತರಿ ಆವಿರ್ಭಾವವಾಗಿದ್ದ ತಕ್ಷಣ ಕೈಯಲ್ಲಿ ಅಮೃತ ಕಲಶವನ್ನು ಧರಿಸ್ಕೊಂಡಿದ್ದಾರೆ. ಧರಿಸ್ಕೊಂಡಿರುವಂತಹ ಪ್ರಸಂಗದಲ್ಲಿ ಆ ದೇವತೆಗಳೆಲ್ಲ ನೋಡ್ತಾರೆ. ಪರಮಾತ್ಮ ಒಂದು ಕ್ಷಣಕ್ಕೆ ಮರೆಯಾಗಿ ಮೋಹಿನಿ ಅವತಾರವನ್ನು ಧರಿಸ್ಕೊಂಡ್ಬರ್ತಾನೆ. ಮೋಹಿನಿ ಅವತಾರ ಧರಿಸ್ಕೊಂಡ್ಬಂದಿದ್ದ ತಕ್ಷಣ ಅಸುರರು ನೋಡ್ತಾರೆ, ಓಡಿ ಬಂದು ಅಮೃತವನ್ನೂ ಮರೀತಾರೆ, ರೂಪವನ್ನೇ ನೋಡ್ತಾರೆ. ನೋಡಿದ ತಕ್ಷಣ, ಯಾಕಂದರೆ ಲಕ್ಷ್ಯ ಮರೆಯತ್ತೆ, ಮೋಹಿನಿ ಅವತಾರವನ್ನು ಪರಮಾತ್ಮ ಧರಿಸ್ಕೊಂಡ್ಬಂದಿರುವಂತಹ ಪ್ರಸಂಗದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಾ 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 ನಮ್ಮ ಒಳಗಡೆ ಇರುವಂತಹ ಅಮೃತವನ್ನು ನಾವು ಮರೀತೀವಿ ಎನ್ನುವಂತಹ ತಾತ್ಪರ್ಯ. ಅಮೃತ ಕಲಶ ಬೇರೆಯಲ್ಲ, ಜೀವಾತ್ಮದ ಒಳಗಡೆ ಇರುವಂತಹ ಪರಮಾತ್ಮ ಬೇರೆಯಲ್ಲ. ಅಂತರ್ಯಾಮಿಯಾಗಿ ಪರಮಾತ್ಮ ಕೂತಿದಾನಲ್ಲ, ಅದು ಬೇರೆಯಲ್ಲ. ನಾವು ತಿಳ್ಕೋಬೇಕು ಅದನ್ನು. ನಮ್ಮ ನಿಜವಾದ ಸ್ವರೂಪವನ್ನು ನಾವು ಮರೀತೀವಿ ಅನ್ನೋದನ್ನು ನಾವು ತಿಳ್ಕೋಬೇಕು. ಯಾಕಂದರೆ ಅದಕ್ಕೆ ವಶವಾಗಿಬಿಡ್ತೀವಿ, ಕಾಮ ಜಾಸ್ತಿ ಆಗತ್ತೆ. ಕಾಮ ಜಾಸ್ತಿ ಆಗುವಂತಹ ಪ್ರಸಂಗದಲ್ಲಿ ನಮ್ಮ ಸ್ವರೂಪವನ್ನು ನಾವು ಮರೆತುಕೊಂಡು, ಹೆಂಗೆ ಒಬ್ಬ ಕಳ್ಳತನ ಮಾಡುವಾಗ ಅವನು ಒಬ್ಬ ಮನುಷ್ಯ, ಒಬ್ಬ ಸಾಧಾರಣ ಮನುಷ್ಯನಾಗಿರ್ಬೋದು, ಒಬ್ಬ ಆದರ್ಶವಾಗಿರ್ಬೋದು ಅಂತ ಮರೆತುಬಿಟ್ಟು ಕಳ್ಳತನ ಮಾಡಿ ಹೆಂಗೆ ಕಾರಾಗೃಹಕ್ಕೆ ಹೋಗ್ತಾನೋ, ಅದೇ ಥರ ನಮ್ಮ ಸ್ವರೂಪವನ್ನು ನಾವು ಮರೆತು ಅಸುರರ ಥರ ಪ್ರಕೃತಿ ಸೌಂದರ್ಯವನ್ನು ನಾವು ನೋಡಿಕೊಂಡು
ತಿರ್ಗಾ ಒಂದು ಶರೀರ ಅನ್ನುವಂತಹ ಕಾರಾಗೃಹದಲ್ಲಿ ನಾವು ಬೀಳ್ತೀವಿ ಎನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಶರೀರ ಅನ್ನುವಂತಹ ಕಾರಾಗೃಹ. ಅಸುರರು ನೋಡ್ತಾರಂತೆ, ಅವರಿಗೆ ಮನಸ್ಸು ಭ್ರಾಂತಿ ಉಂಟಾಗಿರುತ್ತೆ, ಭ್ರಷ್ಟರಾಗಿರ್ತಾರೆ. ಎಷ್ಟೇ ವೇದ ಕಲ್ತಿದ್ರು ಅವರು ಆ ವೇದದ ತಾತ್ಪರ್ಯವನ್ನು ಆಸುರೀಕವಾಗಿ ನೋಡ್ತಾರೆ. ನೋಡಿಬಿಟ್ಟು ವರ್ಣಿಸ್ತಾರೆ ಮೋಹಿನಿಯನ್ನ. ಕಾತ್ವಂ ಕಂಜಫಲ ಸಾಕ್ಷಿ ಕುತೋವಾ ಕಿಂ ಚಿಕೀರ್ಷಸಿ ಕಸ್ಯಾಸಿ ವದವ ಮೋರು ಮಂತ್ರಂತೀವ ಮನಂಸಿನಃ. ಪರಮಾತ್ಮ ಮೋಹಿನಿ ರೂಪವನ್ನು ಧರಿಸ್ಕೊಂಡು ಕೇಳ್ತಾಳಂತೆ, ನೀವು ಕಶ್ಯಪರ ಮಕ್ಕಳು ಅಂತ ನೀವು ಹೀಗೆ ತಾನೇ ಹೇಳ್ಕೊಂಡ್ರಿ. ನಾವು ಬಾಲದ ಹತ್ರ ನಿಂತ್ಕೊಳ್ಳಲ್ಲ, ನಾವು ಕಶ್ಯಪ ಮಕ್ಕಳು ಅಂತ ನೀವು ಹೇಳ್ಕೊಂಡ್ರಿ. ಇವಾಗ ನೋಡಿದ್ರೆ ಒಂದು ಗೊತ್ತಿಲ್ಲದೆ ಇರುವಂತಹ ಸ್ತ್ರೀ ಹಿಂದ್ಗಡೆ ಹೋಗಿ ಬಿದ್ದಿದ್ದೀರಲ್ಲ, ನಿಮಗೆ ಶೋಭಿಸುತ್ತಾ, ನಿಮ್ಮ ವಿದ್ಯೆಗೆ ಶೋಭಿಸುತ್ತಾ ಇದು ಅಂತ ಹೇಳಿ ಭಗವದ್ ಬಂಧುವರೇ ಅಡಿಕಡಿಗೆ ಪರಮಾತ್ಮ ತಾತ್ಪರ್ಯವನ್ನು ತೋರಿಸ್ತಾನೆ. ಪ್ರಕೃತಿ ಸೌಂದರ್ಯಕ್ಕೆ ನಾವು ಬಿದ್ದರೆ ನಮ್ಮ ವಿದ್ಯೆಗೆ ಅದು ಶೋಭಿಸೋದಿಲ್ಲ. ಜ್ಞಾನ ಯಾಕೆ ಕೊಡ್ತಾನೆ ಅಂತ ಹೇಳಿದ್ರೆ ಬಿಳಬೇಡ ಕೆಳಗಡೆ ಅಂತ ತೋರ್ಸೋಕ್ಕೋಸ್ಕರ ಜ್ಞಾನವನ್ನು ಕೊಡ್ತಾನೆ ವಿನಃ ಬೀಳುವಂಥ ಜ್ಞಾನವನ್ನು ಕೊಡೋದಿಲ್ಲ. ಕಥಂ ಕಶ್ಯಪದಾಯಾದಾಹ, ಪರಮಾತ್ಮ ಕೇಳ್ತಾನೆ, ಕಥಂ ಕಶ್ಯಪದಾಯಾದಾಹ ಪುಂಶ್ಚಲ್ಯಾಂ ಮಯಿ ಸಂಗತಾಹ. ನನ್ನ ಸಂಘಕ್ಕೆ ಬಂದುಬಿಟ್ರಲ್ಲ ನೀವು. ವಿಶ್ವಾಸಂ ಪಂಡಿತೋ ಜಾತು ಕಾಮಿನೀಷು ಯಾತಿ. ಪಂಡಿತರಾಗಿರುವಂತಹ ಪ್ರಸಂಗದಲ್ಲಿ ಗೊತ್ತಿಲ್ಲದೆ ಇರೋರನ್ನ ವಿಶ್ವಾಸ ಮಾಡಬಾರ್ದು. ನೀವು ಬಂದು ನನ್ನನ್ನು ವಿಶ್ವಾಸ ಮಾಡ. ಆವಾಗ ಇವರು ಹೇಳ್ತಾರಂತೆ, ಇಲ್ಲ ಇಲ್ಲ, ನೀನು ನನಗೆ ಮೋಸ ಮಾಡೋದಿಲ್ಲ, ನೀವೇ ಎಲ್ಲರಿಗೂ ಹಂಚಿ ಅಂತ ಹೇಳಿಬಿಟ್ಟು ಕೊಟ್ಟಿದ ತಕ್ಷಣ ಅಬಲರಿಗೆ ಮೊದಲು ನಾನು ಹಂಚ್ತೀನಿ ಅಂತ ಪರಮಾತ್ಮ ಹೇಳಿ ದೇವತೆಗಳನ್ನೆಲ್ಲ ಸಾಲ ಕೂರಿಸಿ ಪರಮಾತ್ಮ ಬಡಿಸೋಕೆ ಶುರು ಮಾಡ್ತಾನಂತೆ ಅಮೃತವನ್ನು. ಬಡಿಸೋಕೆ ಶುರು ಮಾಡುವಾಗ ಸೌಟನ್ನು ಕೈಯಲ್ಲಿ ಹಿಡ್ಕೊಂಡು ಇದನ್ನು ರಂಗನಾಥನಿಗೆ ಶ್ರೀರಂಗದಲ್ಲಿ ನಾಚ್ಯಾರ್ ತಿರುಕ್ಕೋಲಂ ಅಂತ ಹೇಳಿಬಿಟ್ಟು ಒಂದು ಅಲಂಕಾರವನ್ನು ಮಾಡ್ತಾರೆ. ಲಕ್ಷ್ಮಿ ಅಲಂಕಾರ ಮಾಡ್ಕೊಂಡು ಬಂದಾಗಲೂ ಅಷ್ಟು ಸೌಂದರ್ಯ ಬರೋದಿಲ್ಲ ಅಂತ ಹೇಳಿಬಿಟ್ಟು ಪರಾಶರ ಭಟ್ಟಾರ್ಯರು ಅವರ ವಂಶಜರು ಎಲ್ಲ ವರ್ಣನೆ ಮಾಡ್ತಾರೆ. ಲಕ್ಷ್ಮಿ ಬಂದಾಗ ಇದು ನಹಿನಿಂದ ಜ್ಞಾನದಲ್ಲಿ ತಗೋಬೇಕು ಭಗವದ್ ಬಂಧುವರೇ. ಇದನ್ನು ತಾತ್ಪರ್ಯ ನೇರಾಗಿ ತಗೋಬಾರ್ದು. ಲಕ್ಷ್ಮೀ ನಾರಾಯಣನ ವರಸೋಗಿ ಬಂದಾಗ ಮನಸ್ಸಲ್ಲಿ ತಿಳ್ಕೊಳ್ತಾನಂತೆ, ಸರ್ವಗುಣ ಪರಿಪೂರ್ಣನಾಗಿದ್ದಾನೆ, ಆದರೆ ನಾನೇ ಬೆಳಗಿದ್ದೀನಿ ಅಂತ ಹೇಳಿಬಿಟ್ಟು ಲಕ್ಷ್ಮೀ ತಿಳ್ಕೊಳ್ತಾಳಂತೆ. ನಾರಾಯಣ ನಾಚ್ಯಾರ್ ತಿರುಕ್ಕೋಲಂ ಅಂತ ತಮಿಳಲ್ಲಿ ಹೇಳ್ತಾರೆ, ಮೋಹಿನಿ ಅವತಾರ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಮೋಹಿನಿ ಅವತಾರವನ್ನು ಧರಿಸ್ಕೊಂಬಂದು ಬಡಿಸೋಕೆ ಅವನು ಶುರು ಮಾಡಿದಾಗ ಲಕ್ಷ್ಮೀ ನೋಡ್ತಾಳಂತೆ, ನನ್ನ ಸೌಂದರ್ಯ ಅವನ ಸೌಂದರ್ಯವನ್ನು ನಾನು ದರ್ಶನ ಮಾಡಿದ್ರೆ ಕೋಟಿಗೆ ಒಂದು ಪಾಲು ನನ್ನ ಸೌಂದರ್ಯ ಇಲ್ಲ ಅಂತ ಲಕ್ಷ್ಮಿ ಹೇಳ್ತಾಳಂತೆ. ಇಲ್ಲಿ ಹೇಳುವಾಗ ಅವಳು ಮನಸ್ಸಲ್ಲಿ ಧರಿಸ್ಕೊಳ್ತಾಳಂತೆ ಆ ಲಕ್ಷ್ಮೀ. ಆಲೋಲಸ್ತನ ಭಾರಹಾರಮಲಭುಕ್ ಶ್ರೇಣೀರಣಂ ಮೇಖಲಂ ಖಸ್ತೇನ ಕುಲ ಕಂಕಣೇಕ ಮರುತ ಹವ್ಯಾಖದತ್ತ ಪೃಥಂ ಸಾಕೂತಸ್ಮಿತ ವೀಕ್ಷಿತಂ ಕಮಲಯ ಸಂಜಾತ ಕುಂಭಾಲಯ ನಾರೀರೂಪಮಿದಂ ತನೋತು ಕುಶಲಂ ನಾರಾಯಣಸ್ಯ ಪ್ರಭೋ. ನಾರೀರೂಪಮಿದಂ ತನೋತು ಕುಶಲಂ ನಾರಾಯಣಸ್ಯ ಪ್ರಭೋ. ನೋಡ್ತಾಳಂತೆ ಲಕ್ಷ್ಮೀ, ಎಡು ಬಿಟ್ನಲ್ಲ ನಾನು, ಅವನ ಸೌಂದರ್ಯವನ್ನು ನಾನು ಮೆಷರ್ ಮಾಡೋಕೆ ಹೋಗ್ಬಿಟ್ನಲ್ಲ, ನಾನು ಅಳಿಯೋಕೆ ಹೋಗ್ಬಿಟ್ನಲ್ಲ, ಅದನ್ನು ಕೋಟಿಗೆ ಒಂದು ಪಾಲು ನನ್ನ ಸೌಂದರ್ಯ ಇಲ್ಲವಲ್ಲ ಅಂತ ಹೇಳಿಬಿಟ್ಟು ಪರಮಾತ್ಮ ಲಕ್ಷ್ಮಿಯನ್ನು ಒಂದು ಕಟಾಕ್ಷಿಸ್ತಾನೆ. ಕಟಾಕ್ಷವಾಗ ಹೌದು ಹೌದು ನಾಥ, ನೀವೇ ನನಗಿಂತ ಸೌಂದರ್ಯ ಪರಿಪೂರ್ಣರಾಗಿದ್ದೀರಾ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಹೇಳ್ತಾಳಂತೆ. ವಾತ್ಸವರದಾಚಾರ್ಯರು ಮಾಡಿರುವಂತಹ ಅದ್ಭುತವಾಗಿರುವಂತಹ ಶ್ಲೋಕ ಇದು. ನಾಡಾದೂರಮ್ಮಾಳ್ ಅಂತ ಹೇಳಿ ನಮ್ಮ ಸಂಪ್ರದಾಯದಲ್ಲಿ, ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ನಾವು ಹೇಳ್ತೀವಿ. ಸಮುದ್ರ ಮಥನ ಕಾಲದಲ್ಲಿ ಈ ಥರ ದೇವತೆಗಳಿಗೆಲ್ಲ ಅಮೃತವನ್ನು ಬಡಿಸುವಂತಹ ಪ್ರಸಂಗದಲ್ಲಿ ಸ್ವರ್ಭಾನು ಅನ್ನುವಂತಹ ಅಸುರ ನೋಡ್ತಾನೆ, ಮೋಸ ಮಾಡ್ತಾ ಇದ್ದಾನೆ ಇವನು ಅಂತ ಹೇಳಿಬಿಟ್ಟು ಸೂರ್ಯನಿಗೂ ಚಂದ್ರನಿಗೂ ನಡುವೆ ಬಂದು ಕೂತ್ಕೊಳ್ತಾನೆ. ಸೂರ್ಯ ಚಂದ್ರರು ಕಂಡುಹಿಡಿದಿದ ತಕ್ಷಣ ಮಧ್ಯದಲ್ಲಿ ಅದೇ ಸೌಟನ್ನು ತಗೊಂಡು ಶಿರಸ್ಸಿನ ಮೇಲೆ ಒಂದು ಏಟನ್ನು ಹಾಕ್ತಾಳೆ ಮೋಹಿನಿ.
ಹಾಗಿದ ತಕ್ಷಣ ಶಿರಚ್ಛೇದವಾಗತ್ತೆ, ರಾಹು ಕೇತು ಅಂತ ಅವರು ಉಂಟಾದರು ಅಂತ ಹೇಳಿಬಿಟ್ಟು ಹೇಳ್ತಾರೆ. ರಾಹು ಕೇತು ಸೂರ್ಯಚಂದ್ರರನ್ನ ಕಾಡಿಸ್ತೀವಿ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡ್ಕೊಳ್ತಾರೆ ಅಂತ ಹೇಳಿ ಸೂರ್ಯಗ್ರಹಣ ಚಂದ್ರಗ್ರಹಣ ಉಂಟಾಯಿತು ಅನ್ನುವಂತಹ ತಾತ್ಪರ್ಯ. ನವಗ್ರಹಗಳಲ್ಲಿ ಯಾಕಂದರೆ ಅಮೃತವನ್ನು ತಗೊಂಡಿದ್ದ ತಕ್ಷಣ ಅವರಿಗೆ ಚಿರಂಜೀವಿತ್ವ ಅಮರತ್ವ ಬಂತು ಅಂತ ಹೇಳಿಬಿಟ್ಟು ಹೇಳಿ ನವಗ್ರಹಗಳಲ್ಲಿ ನಾವು ಪ್ರದಕ್ಷಿಣೆ ಮಾಡುವಂತಹ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ವಿ. ಸಮುದ್ರ ಮಥನ ಕಾಲದಲ್ಲಿ ಪರಮಾತ್ಮ ಅಡಿಪಾಯವಾಗಿದ್ದು ಫೌಂಡೇಶನ್ ಆಗಿದ್ದು ಹೆಂಗೆ ಸಮುದ್ರ ಮಥನವನ್ನು ನಡೆಸಿದ್ನೋ ಅದೇ ಥರ ನಮ್ಮ ಜೀವನದಲ್ಲಿ ನಮ್ಮ ಜೀವನಕ್ಕೆ ಅಡಿಪಾಯವಾಗಿ ಪರಮಾತ್ಮ ಇದ್ದು ಮಂಥರ ಪರ್ವತವಾಗಿರುವಂತಹ ಮನಸ್ಸನ್ನು ಆ ಇಂದ್ರಿಯಗಳು ಅನ್ನುವಂತಹ ಹಗ್ಗಗಳು ಅಲ್ಲಲ್ಲೇ ಹೋಗಿ ಕಟ್ಕೊಳ್ಳುತ್ತೆ. ಇಂದ್ರಿಯ ಅಲ್ಲಲ್ಲೇ ಹೋಗಿ ಅಟ್ಯಾಚ್ಮೆಂಟ್ ಅಂತ ನಾವು ಹೇಳ್ತೀವಲ್ವಾ, ಅಟ್ಯಾಚ್ಮೆಂಟ್ ಅಂತ ಯಾಕೆ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಅಲ್ಲಲ್ಲೇ ಹೋಗಿ ಇಂದ್ರಿಯಗಳು ಒಂದು ಸಂಘವನ್ನು ಏರ್ಪಡಿಸ್ಕೊಳ್ಳುತ್ತೆ. ಆ ಇಂದ್ರಿಯಗಳು ಅಲ್ಲಿ ಹೋಗಿ ಕಟ್ಕೋಬಾರ್ದು ಅಂತ ಹೇಳಿ ಅಲ್ಲಿ ಹೋಗಿ ಬಿಕ್ಕೋಬಾರ್ದು, ಅಲಿಪ್ತವಾಗಿ ಜೀವನದಲ್ಲಿರಬೇಕು ಅನ್ನುವಂತಹ ತಾತ್ಪರ್ಯವನ್ನು ಕೂರ್ಮರೂಪಿಯಾಗಿರುವಂತಹ ಪರಮಾತ್ಮ ತೋರಿಸ್ಕೊಟ್ಟ ಅನ್ನೋದನ್ನು ಕೂರ್ಮಾವತಾರವನ್ನು ನಾವು ಅನುಸಂಧಾನ ಮಾಡಿ ಪರಮಾತ್ಮ ಮಾಡಿರುವಂತಹ 3ನೇ ಅವತಾರ ಮಹಾಪೋತ್ರಿನ್ ವರಾಹಾವತಾರವನ್ನು ಪರಮಾತ್ಮ ಮಾಡ್ತಾನಂತೆ. ಸೃಷ್ಟಿಯ ಆರಂಭದಲ್ಲಿ ಅತ್ಯದ್ಭುತವಾಗಿರುವಂತಹ ಅವತಾರ. ಇವತ್ತು ಗೋಸಾವಿ ಸಂಸ್ಥೆಯಲ್ಲಿ ನಾವೆಲ್ಲ ವಿರಾಜಮಾನವಾಗಿದ್ದೀವಿ ಅಂತ ಹೇಳಿದ್ರೆ ಈ ಅವತಾರಕ್ಕೆ ಮುಂಚೆ ಆ ವರಾಹನನ್ನು ನಾವು ಸ್ಮರಿಸ್ಕೋಬೇಕು. ಯಾಕಂದರೆ ವರಾಹ ಅವತಾರದಲ್ಲಿ ಪರಮಾತ್ಮ ನಮ್ಮನ್ನು ಕೃಪೆ ಮಾಡದೆ ಹೋದರೆ ಈ 2x2 ಕುರ್ಚಿ ಇದೆಯಲ್ಲ ನಮಗೆ, ಈ ಕುರ್ಚಿ ಸ್ಥಾನವೂ ನಮಗೆ ಸಿಗ್ತಾ ಇರಲಿಲ್ಲ ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಯಾಕಂದರೆ ಆವತ್ತು ಅವನು ವರಾಹರೂಪಿಯಾಗಿ ಬಂದು ಭೂಮಿ ತಾಯಿಯನ್ನು ಪ್ರಳಯ ಜಲದಿಂದ ಅವನ ಮೇಲೆ ಎತ್ತಿ ಆ ಸರಿಯಾದ ಸ್ಥಾನದಲ್ಲಿ ಇಟ್ಟು ನಮಗೆ ಒಂದು ಸ್ಥಾನವನ್ನು ಪರಮಾತ್ಮ ಮಾಡಿಕೊಟ್ನಲ್ಲ, ಅದಕ್ಕೆ ಕೋಟಿ ಕೋಟಿ ಧನ್ಯವಾದಗಳು ಹೇಳಿದ್ರು ಸಾಲದು. ಅದನ್ನು ಬಿಟ್ಟು ಇವತ್ತು ನಾವು ನನ್ನ ಸೈಟು 4 ಸೈಟು 8 ಸೈಟು ಅಂತ ನಾವು ಹೇಳ್ತೀವಿ. ಆ ಸೈಟು ಅವನು ಪ್ರಳಯ ನೀರಲ್ಲಿರೋವಾಗ ಸೈಟ್ ಸಿಗ್ತಾ ಇತ್ತಾ ನಮಗೆ? ಡಾಕ್ಯುಮೆಂಟ್ಸು ಒದ್ದೆ ಆಗಿಬಿಟ್ಟಿರೋದು. ಅದನ್ನು ಡಾಕ್ಯುಮೆಂಟ್ಸ್ ಒದ್ದೆ ಆಗಿಬಿಟ್ರೆ ಪೂರ್ತಿ ಇಂಕೆಲ್ಲ ಚಿದ್ರ ಆಗಿಬಿಟ್ಟು MCL ಅಡ್ವರ್ಟೈಸ್ಮೆಂಟ್ ಥರ ಕಾಣಿಸೋದು ನಮಗೆ. ಯಾಕಂದರೆ 1 ಹೋಗಿಬಿಟ್ರೆ ಬರೀ 0000 ಕಾಣಿಸುತ್ತೆ ಅವನಿಗೆ. ಆ ಥರ ಜೀವನದಲ್ಲಿ ಆ ಥರ ಇರೋದು. ಭಗವಂತ ವರಾಹರೂಪಿಯಾಗಿ ಬರೋಕ್ಕೆ ಮುಂಚೆ ಬ್ರಹ್ಮನಿಗೆ ವೇದವನ್ನು ಅನುಗ್ರಹ ಮಾಡಿ ಬ್ರಹ್ಮನನ್ನು ಮೊದಲು ಸೃಷ್ಟಿ ಮಾಡ್ತಾನೆ. ಬ್ರಹ್ಮನ ಸೃಷ್ಟಿ ತನಕ ಸದ್ವಾರಕ ಸೃಷ್ಟಿ ಅಂತ ಸಂಪ್ರದಾಯದಲ್ಲಿ ಕರೀತಾರೆ. ಬ್ರಹ್ಮ ಸೃಷ್ಟಿ ಮಾಡೋದನ್ನು ಅದ್ವಾರಕ ಸೃಷ್ಟಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಥರ ಸೃಷ್ಟಿ ಮಾಡುವಾಗ ಬ್ರಹ್ಮನನ್ನು ಸೃಷ್ಟಿ ಮಾಡಿ ಕ್ಷೀರಾಬ್ದಿಯಲ್ಲಿ ಪರಮಾತ್ಮ ಅವನು ವಾಸವಾಗುವಂತಹ ಪ್ರಸಂಗದಲ್ಲಿ ಬ್ರಹ್ಮ ನೋಡ್ತಾನೆ, ಯಾರು ನನ್ನನ್ನು ಸೃಷ್ಟಿ ಮಾಡಿದ್ರು ಗೊತ್ತಿಲ್ವಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಕಡೆಯೂ ನೋಡುವಾಗ ತಪಸ್ ಮಾಡು ಅನ್ನುವಂತಹ ಅಶರೀರ ವಾಕ್ಯ ಕೇಳಿಸುತ್ತೆ. ತಾವತ್ವಂ ಜಗತಾಂ ಪತೆ ತಪತಪೇ ಇತಿ ಏವಂ ಹಿ ವೈಹಾಯಸೀಂ ವಾಣೀಮೇನಮಶಿಶ್ರವಃ ಶ್ರುತಿಸುಖಾಂ ಕುರ್ವಸ್ತಪ ಪ್ರೇರಣಾ. ಬ್ರಹ್ಮನಿಗೆ ತಪಸ್ ಮಾಡು ಅನ್ನುವಂತಹ ಧ್ವನಿ ಕೇಳಿಸುತ್ತಂತೆ. ಬ್ರಹ್ಮ ಕೂತ್ಕೊಂಡು ತಪಸ್ ಮಾಡೋಕ್ಕೆ ಆರಂಭಿಸ್ತಾನೆ. ಬ್ರಹ್ಮ ತಪಸ್ ಮಾಡಿದ ತಕ್ಷಣ ವೈಕುಂಠ ಕಾಣಿಸುತ್ತಂತೆ. ಬ್ರಹ್ಮನ ತಪಸ್ಸು ಬೇರೆಯಲ್ಲ. ನಾವು ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಮುಂಚೆ ನಾವು ಕೂತ್ಕೊಂಡು ಚಿಂತನೆ ಮಾಡೋದು ಬೇರೆಯಲ್ಲ. ಪ್ರತಿಯೊಂದು ಕೆಲಸವೂ ಮಾಡೋಕ್ಕೆ ಮುಂಚೆ ಭಗವದ್ಬಂಧುವರೇ ನಾವು ಚಿಂತನೆ ಮಾಡಿ ಕೆಲಸದ ಆಯೋಜನೆಯನ್ನು ಏರ್ಪಡಿಸ್ಕೊಂಡು ಹೆಂಗೆ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಷನ್ ಮಾಡ್ತೀವೋ ಆ ಥರ ಪ್ರತಿಯೊಂದು 99% ಇಸ್ ಡನ್ ಆನ್ ಪೇಪರ್. 99% ಪ್ಲ್ಯಾನಲ್ಲಿ. ಆರ್ಕಿಟೆಕ್ಟು ಒಂದು ಬಿಲ್ಡಿಂಗ್ ಕಟ್ಟೋವಾಗ ಅವನು ಡ್ರಾಯಿಂಗ್ ಮಾಡದೆ ಹೋದರೆ ಬಿಲ್ಡಿಂಗ್ ಎಲ್ಲಿ ಬರುತ್ತೆ, ಯಾವ ರೂಮ್ ಎಲ್ಲಿ ಬರುತ್ತೆ, ಯಾವ ಪಿಲ್ಲರ್ ಎಲ್ಲಿ ಬರುತ್ತೆ, ಯಾವ ಕಂಬ ಎಲ್ಲಿ ಬರುತ್ತೆ, ಯಾವ ಗೋಡೆ ಎಲ್ಲಿ ಬರುತ್ತೆ. ನಮ್ಮ ಸೈಟಲ್ಲಿ 60-40 ಅಂತ ತೊಗೊಂಡ್ರೆ ಅದರ ಕ್ಲಿಯರೆನ್ಸ್ ಎಷ್ಟು ಬರುತ್ತೆ ಅಂತ ಗೊತ್ತಾಗತ್ತಾ? ಗೊತ್ತಾಗೋದಿಲ್ಲ. ಆ ಡ್ರಾಯಿಂಗ್ ಇಲ್ಲದೆ ಕಟ್ಟೋಕ್ಕೆ ಶುರು ಮಾಡಿಬಿಟ್ರೆ
ಅಲ್ಲಲ್ಲೇ ಅಡ್ಡಿ ಬರೋಕ್ಕೆ ಶುರು ಆಗುತ್ತೆ, ಅಲ್ಲಲ್ಲೇ ಸಮಸ್ಯೆಗಳು ಬರೋಕ್ಕೆ ಶುರು ಆಗುತ್ತೆ. ಅದನ್ನು ಬಿಟ್ಟು ಭಗವದ್ ಬಂಧುವರೇ, ಮೊದಲು ಯಾವುದೇ ಕೆಲಸ ಮಾಡುವಾಗ ಒಂದು ಬಿಲ್ಡಿಂಗ್ ಕಟ್ಟೋದು ಕಣ್ಣಿಗೆ ಕಾಣಿಸುವಂತಹ ಒಂದು ಕ್ರಿಯೆ. ಆದರೆ ನಾವು ಕೆಲಸ ಮಾಡುವುದು ಮಾನಸಿಕವಾಗಿರುವಂತಹ ಕ್ರಿಯೆ. ಆ ಕೆಲಸ ಮಾಡುವಾಗ ಮನಸ್ಸಲ್ಲಿ ಮೊದಲು ಕೆಲಸದ ನಕ್ಷೆಯನ್ನು ಹಾಕ್ಕೋಬೇಕು, ಮ್ಯಾಪ್. ಆ ನಕ್ಷೆಯನ್ನು ಹಾಕ್ಕೊಂಡ್ರೆ ಆ ಕೆಲಸ ನಮ್ಮ ಮುಂದೆ ಬಂದು ಸಾಕ್ಷಾತ್ಕರಿಸುತ್ತೆ. ಈ ಕಡೆ ಹೋದರೆ ಅಡ್ಡಿ ಬರುತ್ತೆ, ಈ ಕಡೆ ಹೋದರೆ ಅಡ್ಡಿ ಬರುತ್ತೆ ಅಂತ ಹೇಳಿಬಿಟ್ಟು ಋಷಿಗಳು ಮಾಡುವಂತಹ ತಪಸ್ಸೇ ಅದು. ನಾವು ತಿಳ್ಕೊಳ್ತೀವಿ, ಹಿಂದಿನ ಕಾಲದಲ್ಲಿ ಋಷಿಗಳು ತಪಸ್ಸು ಮಾಡ್ತಾಯಿದ್ರು, ಬೇರೆ ಕೆಲಸ ಅವರಿಗೆ ಇರಲಿಲ್ಲ ಪಾಪ. ರಾಜರೆಲ್ಲ ಬಂದು ಅವರಿಗೆ ಧಾನ್ಯ ಕೊಟ್ಬಿಡ್ತಾಯಿದ್ರು, ಇವರಿಗೆ ಬರೀ ಕೂತ್ಕೊಂಡು ತಪಸ್ಸು ಮಾಡೋದು ಒಂದೇ ಕೆಲಸ ಅಂತ ಹೇಳಿ. ಒಂದು ಮಾತ್ರ ತಿಳ್ಕೊಳ್ಳಿ ಭಗವದ್ ಬಂಧುವರೇ, ಋಷಿಗಳು ತಪಸ್ಸು ಮಾಡದೆ ಹೋದರೆ ರಾಜನಿಗೆ ಧಾನ್ಯ ಬರ್ತಾ ಇರಲಿಲ್ಲ. ಕ್ಷತ್ರಿಯರಿಗಾಗಲಿ ವೈಶ್ಯರಿಗಾಗಲಿ ಧಾನ್ಯ ಬರ್ತಾ ಇರಲಿಲ್ಲ. ಇವರು ತಪಸ್ಸು ಮಾಡಿ ಲೋಕ ಕಲ್ಯಾಣಕ್ಕೆ ಇವರು ತಪಸ್ಸು ಮಾಡಿದಾಗ ಇವರ ತಪಸ್ ಫಲಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಇವರ ಬಾಯಲ್ಲಿ ಬಂದಿದ ತಕ್ಷಣ ತಥಾಸ್ತು ತಥಾಸ್ತು. ಇವತ್ತು ಸ್ವಸ್ತಿ ಮಂತ್ರವನ್ನು ಒಂದು ಫಂಕ್ಷನ್ ಆದಮೇಲೆ ಪುರೋಹಿತರು ಹೇಳುವಂತಹ ಪ್ರಸಂಗದಲ್ಲಿ ಹೇಳುವಾಗ ಸ್ವಸ್ತಿ ಮಂತ್ರ ಸಫಲ ಸಂತು ಭವಾಂತೋ ಅನುಗೃಣ್ಣಂತೂ ಅಂತ ಹೇಳಿದ ತಕ್ಷಣ ತಥಾಸ್ತು ಅಂತ ಅಲ್ಲಿ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವರ ಬಾಯಲ್ಲಿ ಬಂದಿದ್ದು ನಡೀಲಿ ಅಂತ ಹೇಳಿ. ಅದು ಯಾವಾಗ ನಡೆಯುತ್ತೆ? ತಪಸ್ ನಮ್ಮಲ್ಲಿದ್ದರೆ. ಅವರು ತಪಸ್ವಿಗಳಾಗಿ ಧ್ಯಾನ ಮಾಡಿ ಪಾವಿತ್ರ್ಯತೆಯನ್ನು ಏರ್ಪಡಿಸ್ಕೊಂಡು ಆ ರಾಜ ಚೆನ್ನಾಗಿರಲಿ ಅಂತ ಬಾಯಲ್ಲಿ ಹೇಳಿದ ತಕ್ಷಣ ಆ ತಪಸ್ಸು ಮಾಡೋದು ಎಷ್ಟು ಕಷ್ಟ ಇದೆ. ಆವಾಗ ಧಾನ್ಯ ಕೊಡ್ತಾ ಇದ್ದ ರಾಜ. ಆ ತಪಸ್ಸು ಮಾಡುವಂತಹ ಪ್ರಸಂಗದಲ್ಲಿ ಒಂದೊಂದು ಕಷ್ಟ ಅವರು ಅನುಭವಿಸಿಲ್ಲ. ಭಗವತ್ ಸಾಕ್ಷಾತ್ಕಾರ ಆಗಬೇಕು ಅಂತ ಹೇಳಿದ್ರೆ ಎಷ್ಟೋ ಅಡ್ಡಿಗಳು ಬರುತ್ತೆ. ಋಷಿಗಳು ಅಂತ ನಾವು ಹೇಳ್ತೀವಿ. ಋಷಿಗಳು ಯಾರು ಅಂತ ಹೇಳಿದ್ರೆ ಆಧುನಿಕ ವಿಜ್ಞಾನಿಗಳು ಅಂತ ನಾವು ತಿಳ್ಕೋಬೇಕು. ಆಧುನಿಕ ವಿಜ್ಞಾನಿಗಳು ಒಂದೇ ವಿಷಯದಲ್ಲಿ ಹೋಗಿ ತಿರುಗಾ ಪ್ರವೇಶ ಮಾಡಿ ಪುನಃ ಪ್ರವೇಶ ಮಾಡಿ ಹೆಂಗೆ ಒಂದೇ ಪದಾರ್ಥವನ್ನು ನೋಡ್ತಾರೋ, ರೀಸಿ ಇಂಗ್ಲೀಷಲ್ಲಿ ನೋಡುವಾಗ RESEE, ಎ ಪರ್ಸನ್ ಹೂ ರೀಸೀಸ್ ಇಸ್ ಕಾಲ್ಡ್ ಎ ರಿಷಿ. ಇದನ್ನು ನಾವು ನೋಡ್ತಾ ಇದ್ವಿ. ಎ ಪರ್ಸನ್ ಹೂ ರೀಸೀಸ್ ಇನ್ ಟು ಎ ಪರ್ಟಿಕ್ಯುಲರ್ ಥಿಂಗ್ ಇಸ್ ಕಾಲ್ಡ್ ಎ ರಿಷಿ. ಆಧುನಿಕ ವಿಜ್ಞಾನಿಗಳು ಒಂದೇ ಪದಾರ್ಥದಲ್ಲಿ ತಿರುಗಾ ಪ್ರವೇಶ ಮಾಡಿ ಒಂದು ಹೊಸ ತಾತ್ಪರ್ಯವನ್ನು ಹೆಂಗೆ ತಗೊಂಡ್ಬರ್ತಾರೋ. ವಿಷ್ಣು ಸಹಸ್ರನಾಮವನ್ನು ಒಂದು ಸತಿ ನಾವು ಅನುಸಂಧಾನ ಮಾಡಿದ್ರೆ ಒಂದು ಅರ್ಥ ಬರುತ್ತೆ, ಎರಡನೇ ಸತಿ ಅನುಸಂಧಾನ ಮಾಡುವಾಗ ಹೊಸ ಅರ್ಥ ಬರುತ್ತೆ, ಮೂರನೇ ಸತಿ ಅನುಸಂಧಾನ ಮಾಡುವಾಗ ಹೊಸದಾಗಿ ನಮಗೆ ಕಾಣಿಸುತ್ತೆ. ಈ ಥರ ಪಕ್ವತೆ ಕಡೆಗೆ ನಾವು ಹೋಗ್ತಾ ಪೇಜ್ ನಂಬರ್ ಒಂದೇ, ಇಂಕ್ ಒಂದೇ, ಅಕ್ಷರ ಒಂದೇ, ನಾಮ ಒಂದೇ, ಆದರೆ ಅನುಭವ ಬೇರೆ. ಒಂದು ವಿಜ್ಞಾನಿಯ ಲಕ್ಷಣ ಅದು ನಾವು ತಿಳ್ಕೋಬೇಕು. ಈ ಥರ ಬ್ರಹ್ಮ ತಪಸ್ ಮಾಡ್ದ ಅಂತ ಕಥೆಯಲ್ಲಿ ಶ್ರೀಮದ್ ಭಾಗವತದಲ್ಲಿ ಹೇಳಿಬಿಟ್ರೆ, ಬ್ರಹ್ಮ ಯಾತಕ್ಕೋಸ್ಕರ ತಪಸ್ ಮಾಡ್ದ ಅಂತ ಹೇಳಿದ್ರೆ ಮುಂದೆ ಸೃಷ್ಟಿ ಮಾಡಬೇಕು. ಸೃಷ್ಟಿಯ ಲಕ್ಷ್ಯವನ್ನು ಪರಮಾತ್ಮ ತೋರಿಸ್ಬೇಕು, ಸೃಷ್ಟಿಯ ನಕ್ಷೆಯನ್ನು ಪರಮಾತ್ಮ ತೋರಿಸ್ಬೇಕು. ಈಗಿನ ಕಾಲದಲ್ಲಿ ಸಾಫ್ಟ್ವೇರ್ ಕಂಪನೀಸಲ್ಲಿ ಟ್ರೈನಿಂಗ್ ಏನು ಕೊಡ್ತಾರೋ, ಫಸ್ಟ್ ಸೇರಿದ ತಕ್ಷಣ 21 ದಿನ ಇಲ್ಲ 3 ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಒಂದೊಂದು ಸಾಫ್ಟ್ವೇರ್ ಇಂಜಿನಿಯರ್ಗೆ. ಆ ಟ್ರೈನಿಂಗು ಹಿಂದಿನ ಕಾಲದ ತಪಸ್ಸು ನಾವು ತಿಳ್ಕೋಬೇಕು. ಈಗಿನ ಕಾಲದಲ್ಲಿ ಹೊರಗಡೆ ಎಕ್ಸ್ಪೀರಿಯನ್ಸ್ಡ್ ಬಂದು ಟ್ರೈನಿಂಗ್ ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ತಪಸ್ಸು ಮಾಡಿದ್ರೆ ಭಗವಂತ ಅಲ್ಲಿ ಸಾಕ್ಷಾತ್ಕರಿಸ್ತಾನೆ. ಈ ಕೆಲಸ ಈ ಥರ ಮಾಡಬೇಕು ಅಂತ ಹೇಳಿ ಈ ಥರ ತಪಸ್ಸು ಮಾಡಿದ ತಕ್ಷಣ ಸೃಷ್ಟಿಯ ಆಯೋಜನೆಯನ್ನು ಪರಮಾತ್ಮ ಹೇಳಿ ಸೃಷ್ಟಿ ಮಾಡು ಅಂತ ಹೇಳಿದ ತಕ್ಷಣ ಬ್ರಹ್ಮನ ಮೊದಲನೇ ಸೃಷ್ಟಿ ಪರಮಸಾತ್ವಿಕವಾಗಿರುವಂತಹ ಸೃಷ್ಟಿ ಸನಕ ಸನಂದನಾದಿಗಳ ಸೃಷ್ಟಿ. ಮೊದಲು ಸನಕ ಸನಂದನಾದಿಗಳನ್ನ ಬ್ರಹ್ಮ ಸೃಷ್ಟಿ ಮಾಡುತ್ತಾನೆ. ತಾವತ್ಸರ್ಜ ಮನಸ ಸನಕಂ ಸನಂದಂ ಭೂಯ ಸನಾತನ ಮುನಿಂ ಚ ಸನತ್ಕುಮಾರಂ ತೇ ಸೃಷ್ಟಿಕರ್ಮಣಿ ತು ತೇನ ನಿಯುಜ್ಯಮಾನಾಃ ತ್ವದ್ಭಾದ ಭಕ್ತಿರಸಿಕಾಃ ಜಗೃಹುರ್ನವಾಣೀಂ. ಮುಂದಕ್ಕೆ ನನ್ನ ಬಾಸ್ ನನ್ನನ್ನು ಸೃಷ್ಟಿ ಮಾಡ್ದ. ಬ್ರಹ್ಮ ಹೇಳ್ತಾನಂತೆ, ನನ್ನ ಬಾಸ್ ನಾರಾಯಣ ನನ್ನನ್ನು ಸೃಷ್ಟಿ ಮಾಡ್ದ, ಇನ್ನು ಮುಂದೆ ನೀನು ಸೃಷ್ಟಿ ಮಾಡು ಅಂತ ಹೇಳಿದಾಗ ನಾವೆಲ್ಲ ಸೃಷ್ಟಿ ಮಾಡೋದಿಲ್ಲ. ನಾವು ಭಗವಂತನ ಕಡೆಗೆ ಊರ್ಧ್ವರೇತಸ್ಸಾಗಿ ನಾವು ಹೋಗ್ತೀವಿ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ. ಭಗವಂತನ ಕಡೆಗೆ ಅವರು ಹೋಗುವಂತಹ ಪ್ರಸಂಗದಲ್ಲಿ ಮನಸ್ಸಲ್ಲಿ ಅಸಮಾಧಾನತೆ ಉಂಟಾಗತ್ತೆ ಬ್ರಹ್ಮನಿಗೆ.
ಅಸಮಾಧಾನತೆ ಉಂಟಾಗಿದ್ದ ತಕ್ಷಣ ಕೋಪವೂ ಸ್ವಲ್ಪ ಬರುತ್ತೆ. ಆ ಕೋಪದ ಭಾವನೆಯಲ್ಲಿ ಒಂದು ಸೃಷ್ಟಿಯನ್ನು ಬ್ರಹ್ಮ ಮಾಡ್ತಾನೆ. ಆ ಸೃಷ್ಟಿಯನ್ನು ರುದ್ರ ಅಂತ ಹೇಳಿಬಿಟ್ಟು ಕರೀತಾರೆ. ಎರಡನೇ ಸೃಷ್ಟಿ ದ್ರಿಯಾನಿಗೃಹ್ಯಮಾನೋಪಿ ಭ್ರುವೋರ್ಮಧ್ಯಾತ್ ಪ್ರಜಾಪತೆ ಸದ್ಯೋಜಾಯತ ತನ್ಮನ್ಯು ಕುಮಾರೋ ನೀಲಲೋಹಿತ ಅಂತ ಹೇಳಿ ತಾವತ್ ಪ್ರಕೋಪಮುದಿತಂ ಪ್ರತಿರುಂಧತೋಸ್ಯ ಭ್ರೂಮಧ್ಯತೋಜ ನಿಮೃಡೋ ಭವದೇಕ ದೇಶ. ಈ ಥರ ಭ್ರೂಮಧ್ಯದಲ್ಲಿ ಶಿವನ ಆವಿರ್ಭಾವವಾಗತ್ತೆ. ಬಂದಿದ್ದ ತಕ್ಷಣ ನನಗೆ ಒಂದು ನಾಮವನ್ನು ಕೊಡಿ ಅಂತ ಹೇಳ್ತಾರಂತೆ. ರುದ್ರ ಅನ್ನುವಂತಹ ನಾಮವನ್ನು ಕೊಡ್ತಾರೆ. ಸೃಷ್ಟಿ ಮಾಡೋಕ್ಕೆ ಶುರು ಮಾಡುತ್ತಾನಂತೆ ರುದ್ರ ಗಣಗಳೆಲ್ಲ ಭಯಂಕರವಾಗಿ ಸೃಷ್ಟಿಯಾಗ್ತಾರೆ. ನಾರಾಯಣ ವಾಟ್ಸಾಪ್ ಮೆಸೇಜ್ ಕಳಿಸ್ತಾನಂತೆ ಬ್ರಹ್ಮನಿಗೆ. ಈ ಥರ ಬರೀ ಗಣಗಳೆಲ್ಲ ಬಂದುಬಿಟ್ರೆ ಭಾಳ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಗಣಗಳ ಫೋಟೋ ಹಾಕಿಬಿಟ್ಟು ಅಟ್ಯಾಚ್ ಮಾಡಿಬಿಟ್ಟು ವಾಟ್ಸಾಪ್ಗೆ ಗಣಗಳ ಫೋಟೋ ಅಟ್ಯಾಚ್ ಮಾಡಿಬಿಟ್ಟು ಇದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಮುಂದೆ ಋಷಿಗಳ ಫೋಟೋ ಹಾಕಿಬಿಟ್ಟು ಇದನ್ನು ಸೃಷ್ಟಿ ಮಾಡು ಅಂತ ನಾರಾಯಣ ಬ್ರಹ್ಮನಿಗೆ ವಾಟ್ಸಾಪ್ ಮೆಸೇಜ್ ಕಳಿಸಿದ ತಕ್ಷಣ ಆವಾಗ ಋಷಿಗಳನ್ನ ಸೃಷ್ಟಿ ಮಾಡೋಕ್ಕೆ ಬ್ರಹ್ಮ ಶುರು ಮಾಡ್ತಾನಂತೆ. ಋಷಿಗಳನ್ನ ಸೃಷ್ಟಿ ಮಾಡಿದ ಮೇಲೆ ಋಷಿಗಳೆಲ್ಲ ತಪಸ್ ಮಾಡುವಂತಹ ಪ್ರಸಂಗ. ಆವಾಗ ಭಗವಂತ ಒಂದು ಸ್ವಲ್ಪ ದಿನ ಸೃಷ್ಟಿಯಾಗಿರುತ್ತೆ. ಮಂತ್ಲಿ ರಿಪೋರ್ಟ್ ಕಳಿಸ್ತಾನಂತೆ. ನಿನ್ನ ರಿಪೋರ್ಟ್ ಅಪ್ರೈಸಲ್ ಮಾಡ್ತಾ ಇದ್ದೀನಿ ಬ್ರಹ್ಮದೇವನೇ. ಅಪ್ರೈಸಲಲ್ಲಿ ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟಿದೆಯೋ ಅದಕ್ಕಿಂತ 25% ನೀನು ಮಾಡ್ತಾ ಇಲ್ಲ. ಈ ಥರ ಮಾಡಿದರೆ ಭೂಮಂಡಲದ ಡಿಮಾಂಡನ್ನು ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಈ ಭೂಮಂಡಲದ ಡಿಮ್ಯಾಂಡ್ ತುಂಬ ಜಾಸ್ತಿ ಇದೆ. 120 ಕೋಟಿ ಭಾರತ ದೇಶಕ್ಕೆ ಬೇಕು. ಆ ಭಾರತ ದೇಶದ ಡಿಮಾಂಡನ್ನು ನಾವು ನೋಡಿಕೊಳ್ಳುವಾಗ ನೀನು ಈ ಥರ ಮಾಡಿದ್ರೆ ಆಗೋದಿಲ್ಲ ಕಣೋ ಬ್ರಹ್ಮದೇವನೇ, ಸ್ವಲ್ಪ ಬೇಗ ಮಾಡು, ಟೆಕ್ನಿಕ್ ಚೇಂಜ್ ಮಾಡು ಅಂತ ಹೇಳಿದ ತಕ್ಷಣ ಬ್ರಹ್ಮ ಅವನ ಶರೀರವನ್ನು 2 ಭಾಗಗಳಾಗಿ ಮಾಡ್ಕೊಳ್ತಾನೆ. 2 ಭಾಗಗಳಾಗಿ ಮಾಡಿ ಕೆಳಗಡೆ ಹಾಕ್ತಾನೆ. ಅದನ್ನು ಕೆಳಗಡೆ 2 ಭಾಗಗಳು ಬಿದ್ದು ಒಂದು ಸ್ವಯಂಭೂ ಮನು, ಒಂದು ಶತರೂಪ ಅಂತ ಹೇಳಿಬಿಟ್ಟು, ಬೇರೆ ಸಂಪ್ರದಾಯದಲ್ಲಿ ಆಡಮ್ ಆ್ಯಂಡ್ ಈವ್ ಅಂತ ಹೇಳಿಬಿಟ್ಟು ನಾವು ಅದನ್ನೇ ಕೇಳ್ಕೊಂಬಂದ್ಬಿಟ್ಟಿದ್ವಿ ಚಿಕ್ಕ ವಯಸ್ಸಿಂದ. ಆದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸ್ವಯಂಭೂ ಮನು ಶತರೂಪ ಅಂತ ಹೇಳಿಬಿಟ್ಟು ಅಲ್ಲಿಂದ ಸೃಷ್ಟಿ ಶುರುವಾಗುತ್ತೆ. ಬ್ರಹ್ಮನಿಗೆ ಕಹ ಅಂತ ಹೆಸರು. ಸಂಸ್ಕೃತದಲ್ಲಿ ಕಹ ಅಂತ ಬ್ರಹ್ಮನಿಗೆ ಹೆಸರು. ಕಹ ಇತಿ ಬ್ರಹ್ಮಣೋ ನಾಮ ಅಂತ. ಕಹ ಮೊದಲನೇ ಸೃಷ್ಟಿ ಬ್ರಹ್ಮನ ಶರೀರದಿಂದ ಆಗಿದ್ದರಿಂದ ನಮ್ಮ ಶರೀರಕ್ಕೆ ಕಾಯ ಅಂತ ಹೆಸರು ಬಂದಿದೆ. ಶರೀರಕ್ಕೆ ಕಾಯ ಅಂತ ನಾವು ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಬ್ರಹ್ಮನ ಶರೀರದಿಂದ ಉಂಟಾಗಿದ್ದರಿಂದ ಕಾಯ ಅಂತ ಹೆಸರು ಬಂದಿದೆ. ಬ್ರಹ್ಮ ಕೆಳಗಡೆ ಹಾಕಿದ್ನಲ್ಲ, ಬೃಹದಾರಣ್ಯಕ ಉಪನಿಷತ್ ಹೇಳುತ್ತೆ, ಕೆಳಗಡೆ ಬೀಳೋದಕ್ಕೆ ಸಂಸ್ಕೃತದಲ್ಲಿ ಪತತಿ ಅಂತ ಹೇಳುತ್ತೆ. ಪತತಿ ಅಂತ ಹೇಳಿದ್ರೆ ಕೆಳಗಡೆ ಬಿತ್ತು ಅಂತ ಸಂಸ್ಕೃತದಲ್ಲಿ. ಆ ಪತತಿ ಅನ್ನುವಂತಹ ಶಬ್ದ ಕೆಳಗಡೆ ಬಿದ್ದಿದ ತಕ್ಷಣ 2 ಆಗತ್ತಲ್ವ, 2 ಪತತಿ ಶಬ್ದ 2 ಆಗಿ ಪತಿ ಪತ್ನಿ ಅಂತ ಉಂಟಾಯಿತು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಪತತಿ ಶಬ್ದದಿಂದ ಪತಿ ಪತ್ನಿ ಎನ್ನುವಂತಹ 2 ಶಬ್ದ ಸ್ವಯಂಭೂ ಮನು ಶತರೂಪ ಇಂದ ಉಂಟಾಯಿತು. ಅದು ಆಮೇಲೆ 3ನೇದಾಗಿ ಪತ್ನಿ ಅನ್ನೋವಳು ಪತಿಗೆ ಉತ್ತಮಾರ್ಥ ಅಂತ ಹೇಳಿಬಿಟ್ಟು ಬೃಹದಾರಣ್ಯಕ ಉಪನಿಷತ್ ಹೇಳುತ್ತೆ. ಭಗವದ್ಬಂಧುವರೇ, ಉತ್ತಮಾರ್ಥ ಅನ್ನುವಂತಹ ಸಂಸ್ಕೃತ ವೇದ ಮಾತನ್ನು ನಾವು ಮರೆತು ಬೆಟರ್ ಹಾಫ್ ಅಂತ ಹೇಳಿಬಿಟ್ಟು ಇಂಗ್ಲೀಷಲ್ಲಿ ನಾವು ಹೇಳೋಕೆ ಶುರು ಮಾಡಿದ್ವಿ. ಆ ಬೆಟರ್ ಹಾಫ್ ಇವಾಗ ಪಾಶ್ಚಾತ್ಯ ದೇಶಗಳಿಂದ ಬಂದು ಈ ಬಿಕಮ್ಸ್ ಐ, ಬಿಟರ್ ಹಾಫ್ ಅಂತ ಕೆಲವರು ಹೇಳ್ತಾರೆ. ಅದು ಯಾವ ಥರ ಈ ಥರ ಉತ್ತಮಾರ್ಧ ಅನ್ನೋದು ಸಂಪ್ರದಾಯ ಪರಿಭಾಷೆ. ಅದನ್ನು ನಾವು ತಿಳ್ಕೋಬೇಕು ಭಗವದ್ಬಂಧುವರೇ ಬಾಯಲ್ಲಿ. ಯಾಕಂದರೆ ಮೂಲ ನಾವು ತಕ್ಷಶಿಲಾ ನಲಂದ ಅಂತ ನೆನ್ನೆ ನಾವು ನೋಡಿದ್ವಿ. ತಕ್ಷಶಿಲಾ ನಲಂದ ಆರ್ ದ ಫಸ್ಟ್ ಯೂನಿವರ್ಸಿಟೀಸ್ ಆಫ್ ದ ವರ್ಲ್ಡ್. ವೈ ಡು ವಿ ವಾಂಟ್ ಟು ಗಿವ್ ಅವರ್ ರೈಟ್ಸ್ ಟು ಸಂಬಡಿ ಎಲ್ಸ್? ನಮ್ಮ ರೈಟ್ಸ್ ನಾವು ತಗೊಳ್ಳೋಣ.
ಯಾಕಂದರೆ ತಕ್ಷಶಿಲಾ ಅಲ್ಲಿ ಬಂದಿರುವಂಥದ್ದು ಇವತ್ತು ಹಾರ್ವರ್ಡಿಂದ ಬರುತ್ತೆ ನಮಗೆ ಅಂತ ಹೇಳಿ ದೇ ಹ್ಯಾವ್ ಟು ಸರ್ಟಿಫೈ ಬೆಂಚ್ ಮಾರ್ಕಿಂಗ್, ಅದನ್ನು ನಾವು ತಿಳ್ಕೋಬೇಕು. ಅಂತಹ ಸೃಷ್ಟಿ ಸ್ವಯಂಭೂಮನು ಶತರೂಪ ಇಬ್ಬರು ಸೃಷ್ಟಿ ಮಾಡೋಕ್ಕೆ ಶುರು ಮಾಡ್ತಾರೆ. 3 ಹೆಣ್ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ, ಪ್ರಿಯವ್ರತ, ಉತ್ತಾನಪಾದ, ಈ ಥರ ಸೃಷ್ಟಿ ಮುಂದಕ್ಕೆ ಹೋಗುತ್ತೆ. ಡಿಮ್ಯಾಂಡ್ ಸ್ಯಾಟಿಸ್ಫೈ ಆಗೋಕ್ಕೆ ಶುರುವಾಗುತ್ತೆ ಭೂಮಂಡಲಕ್ಕೆ ಎಲ್ಲ. ಆವಾಗ ಡಿಮ್ಯಾಂಡ್ ಸ್ಯಾಟಿಸ್ಫೈ ಆಗುವಂತಹ ಪ್ರಸಂಗದಲ್ಲಿ ಈ ಕಡೆ ಸನಕಾದಿಗಳು ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠಕ್ಕೆ ಇಲ್ಲ, ಕಾರ್ಯವೈಕುಂಠಕ್ಕೆ ಹೋಗುವಾಗ ಅಲ್ಲಿ ಜಯ ವಿಜಯರು ನಾವೇ ದ್ವಾರಪಾಲಕರು ಅನ್ನುವಂತಹ ಅಹಂಕಾರ ಅವರ ಒಳಗಡೆ ಭಗವಂತ ಅವನ ಸಂಕಲ್ಪದಿಂದ ಹಾಕ್ತಾನೆ. ವೈಕುಂಠದಲ್ಲಿ ಅಹಂಕಾರ ಅನ್ನೋದಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ವಿಗತಾಕುಂಠ ಭಗವಂತ ಅವನ ಸಂಕಲ್ಪದಿಂದ ಏರ್ಪಡಿಸಿ, ಯಾಕಂದರೆ ಲೀಲೆ ಮಾಡಬೇಕು, ಮುಂದಿನ ಅವತಾರ ಮಾಡಬೇಕು. ಸಮಯ ಬೇರೆ 5 ನಿಮಿಷ ಮಾತ್ರ ಇದೆ, ಮುಂದಿನ ಅವತಾರ ಆಗಬೇಕು. ಆ ಮುಂದಿನ ಅವತಾರ ಮಾಡಿಸೋಕ್ಕೋಸ್ಕರ ಒಳಗಡೆ ಸಂಕಲ್ಪದಿಂದ ಜಯ ವಿಜಯರಿಗೆ ಮನಸ್ಸಲ್ಲಿ ಕೋಪದ ಸಂಕಲ್ಪವನ್ನು ಉಂಟು ಮಾಡಿಸಿ ಸನಕಾದಿಗಳನ್ನ ನಿಲ್ಲಿಸ್ತಾರೆ. ಜಯ ವಿಜಯರು, ನಮ್ಮನ್ನು ನೀವು ಸಂದರ್ಶನ ಮಾಡದೆ ಒಳಗಡೆ ಹೋಗೋಂಗಿಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ. ನೀವ್ಯಾರು ನಮ್ಮನ್ನು ನಿಲ್ಲಿಸೋದು ಅಂತ ಸನಕಾದಿಗಳು ಇಲ್ಲಿ ಈ ಥರ ಇವ್ರಿಗೂ ಕೋಪ ಬರೆಸ್ತಾರೆ, ಅವ್ರಿಗೂ ಕೋಪ ಬರೆಸ್ತಾನೆ ಪರಮಾತ್ಮ. ನಾರಾಯಣೀಯಮ್ಮಲ್ಲಿ ಭಟ್ಟದ್ರಿಗಳು ಹೇಳ್ತಾರೆ, ಭವದ್ದಿದೃಕ್ಷೂನ್ ಭವನಂ ವಿವಿಕ್ಷುನ್ ದ್ವಾಸ್ತೋ ಜಯಸ್ಥಾನ್ ವಿಷಯೋಪರುಂಧಾನ್ ತೇಷಾಂ ಚಚಿತ್ತೆ ಪದಮಾಪಕೋಪಃ ಸರ್ವಂ ಭವತ್ಪ್ರೇರಣಯೈವ ಭೂಮನ್. ಹೇ ಪರಮಾತ್ಮ, ಸರ್ವಂ ಭವತ್ಪ್ರೇರಣಯೈವ ಭೂಮನ್, ನಿನ್ನ ಪ್ರೇರಣೆಯಿಂದ ಉಂಟಾಗ್ತಾ ಇದೆ. ತೇನ ವಿನಾ ತೃಣಮಪಿ ನ ಚರತಿ ಅಂತ ಹೇಳ್ತಾರೆ. ಒಂದು ಹುಲ್ಲು ಇಲ್ಲಿಂದ ಅಲ್ಲಿಗೆ ಹಾರಬೇಕು ಅಂತ ಹೇಳಿದ್ರು ಅವನ ಸಂಕಲ್ಪ ಇರಬೇಕು. ಅವನ ಸಂಕಲ್ಪ ಇಲ್ಲದೆ ಹೋದರೆ ಆಗೋದಿಲ್ಲ. ಸರ್ವಂ ಭವತ್ಪ್ರೇರಣಯೈವ ಭೂಮನ್. ಈ ಥರ ನಮ್ಮನ್ನು ನೀವು ನಿಲ್ಲಿಸ್ತಾ ಇದ್ರೆ ನೀವು ಅಸುರ ಪ್ರಭೃತಿಯನ್ನು ಮಾಡಿಸ್ತಾ ಇದ್ದೀರಾ. ಈ ವೈಕುಂಠದಲ್ಲಿ ನೀವಿರೋಕ್ಕೆ ಅಧಿಕಾರ ಇಲ್ಲ, ನೀವು ಕೆಳಗಡೆ ಅಸುರರಾಗಿ ಹೋಗಿ ಅಂತ ಹೇಳಿಬಿಟ್ಟು ಶಪಿಸ್ತಾರೆ. ಅಷ್ಟೊತ್ತಿಗೆ ಭಗವಂತ ಇಲ್ಲಿ ಆಗುವಂತಹ ಕೋಲಾಹಲವನ್ನು ಕೇಳಿಕೊಂಡು ಪರಮಾತ್ಮ ಬರ್ತಾನೆ. ಪರಮಾತ್ಮ ಗರುಡವಾಹನದಲ್ಲಿ ಬಂದು ಹೇಳ್ತಾನೆ, ಹೇ ಸನಕಾದಿಗಳೇ, ನಿಮ್ಮ ಭಕ್ತಿಯನ್ನು ನಾನು ತುಂಬ ಮೆಚ್ಚುತ್ತೀನಿ. ಗಂಗಾದಿ ನದಿಗಳು ಪಾವನವಾಗಬೇಕು ಅಂತ ಹೇಳಿದ್ರೆ ಭೂಮಂಡಲದಲ್ಲಿ ನಿಮ್ಮ ಉಪಸ್ಥಿತಿಯಿಂದಾನೇ ಪಾವನವಾಗತ್ತೆ. ಯಾಕಂದರೆ ನಿಮ್ಮಂತಹ ಮಹನೀಯರು ಅದರಲ್ಲಿ ಸ್ನಾನ ಮಾಡಿದರೆ ಎಲ್ಲರೂ ಅವರವರ ಪಾಪವನ್ನು ಅದರಲ್ಲಿ ಬಿಟ್ಟು, ನದಿಗಳಲ್ಲಿ ಬಿಟ್ಟು, ಆ ಪಾಪವನ್ನೆಲ್ಲ ನದಿ ತಗೊಳ್ಳತ್ತೆ. ಆದಿಯಲ್ಲಿ ಪುನೀತವನ್ನು ಪಡ್ಕೋಬೇಕು ಆ ನದಿ. ನಿಮ್ಮಂಥವರು ಸ್ನಾನ ಮಾಡಿದ್ರೆ ಆವಾಗ ಆ ಪಾಪ ಹೋಗಿ ಆ ನದಿಗಳೆಲ್ಲ ಪುಣ್ಯ ಬರುತ್ತೆ. ಅಂತಹ ನಿಮಗೆ ಇವರು ಅಪಚಾರ ಮಾಡಿದ್ದಾರೆ, ಶಿಕ್ಷೆ ಖಂಡಿತವಾಗಲೂ ಕೊಡಿ. ಆದರೆ ಆ ಶಿಕ್ಷೆಯನ್ನು ಸ್ವಲ್ಪ ಅಲ್ಪ ಕಾಲಕ್ಕೆ ನೀವು ಇಡಿಸಿ ಅಂತ ಹೇಳಿದಾಗ 3 ಜನ್ಮಗಳು ನೀವು ಅಸುರರಾಗಿ ಕೆಳಗಡೆ ಹೋಗಬೇಕು ಅಂತ ಶಾಪ ಕೊಟ್ಟಾಗ ಮೊದಲನೇ ಜನ್ಮವೇ ಹಿರಣ್ಯಕಶಿಪು ಹಿರಣ್ಯಾಕ್ಷ. ಭಗವಂತ 2 ಅವತಾರಗಳು ಮಾಡ್ತಾನೆ. ಹಿರಣ್ಯಕಶಿಪು ಹಿರಣ್ಯಾಕ್ಷ ಸಂಹಾರಕ್ಕೆ. ಹಿರಣ್ಯಾಕ್ಷ ಕೆಳಗಡೆ ಬಂದಿದ್ದ ತಕ್ಷಣ ಕೆಳಗಡೆ ಏನಾಗುತ್ತೆ, ಈ ಥರ ಶಾಪ ಕೊಟ್ಟಿದ್ದ ತಕ್ಷಣ ಕೆಳಗಡೆ ದಿತಿ ಅಸುರರ ತಾಯಿ ಕಶ್ಯಪರನ್ನ ಕೇಳ್ತಾರಂತೆ ಗರ್ಭಾಧಾನವನ್ನು ಮಾಡು ಅಂತ ಹೇಳಿ. ಸಾಯಂಕಾಲದ ಸಮಯದಲ್ಲಿ 6 ಗಂಟೆ ಸಂಧ್ಯಾವಂದನೆ ಮಾಡುವಂತಹ ಸಮಯದಲ್ಲಿ ಗರ್ಭಾಧಾನವನ್ನು ಮಾಡು ಅಂತ ಕೇಳಿದಾಗ ಕಶ್ಯಪರಿಗೆ ಹೇಳ್ತಾರೆ, ಇದು ಭಗವದ್ ಅರ್ಚನೆ ಸಮಯ, ಗರ್ಭಾಧಾನ ಮಾಡುವ ಸಮಯ ಅಲ್ಲ ಇದು. ಇವಾಗ ಏನಾದರೂ ಗರ್ಭಾಧಾನ ಉಂಟಾದರೆ ಅಸುರರೇ ಹೊಡ್ತಾರೆ ನನ್ನ ಹೊಟ್ಟೆಯಲ್ಲಿ ಅಂತ ಹೇಳಿದಾಗ ಅವಳು ಕೇಳೋದಿಲ್ಲ. ಗರ್ಭಾಧಾನವನ್ನು ಏರ್ಪಡಿಸ್ಕೊಳ್ತಾಳೆ. ಏರ್ಪಡಿಸ್ಕೊಂಡಿದ್ದ ತಕ್ಷಣ ಹಿರಣ್ಯಾಕ್ಷನ ಜನ್ಮ ಉಂಟಾಗತ್ತೆ. ಹಿರಣ್ಯಾಕ್ಷ ಭಗವಂತನನ್ನು ಇಲ್ಲ ಅಂತ ನಾನು ಮಾಡ್ತೀನಿ ಅಂತ ಅವನ ಸಂಕಲ್ಪ ಮಾಡಿಕೊಂಡು ಅವನನ್ನು ಈಗ ನಾನು ಕೆಳಗಡೆ ಕರೆಸ್ಕೋಬೇಕು ಅಂತ ಹೇಳಿದ್ರೆ ಭೂಮಿಯನ್ನು ಮೊದಲು ನನ್ನ ಲೋಕಕ್ಕೆ ತೊಗೊಂಡು ಹೋಗಬೇಕು. ಆವಾಗ ಆ ವಿಷ್ಣು ಎಲ್ಲಿ ಹೋಗ್ತಾನೆ, ನನ್ನ ಹತ್ರನೇ ಬರ್ತಾನೆ. ನನ್ನ ಲೋಕದಲ್ಲಿ ನನ್ನ ಬಲ ಜಾಸ್ತಿ ಇರುತ್ತೆ, ಅಲ್ಲಿ ಯುದ್ಧವನ್ನು ಮಾಡ್ತೀನಿ ಅಂತ ಹೇಳಿ ಪಾತಾಳ ಲೋಕಕ್ಕೆ ಭೂಮಿಯನ್ನು ಹಿರಣ್ಯಾಕ್ಷ ತಗೊಂಡು ಹೋದಾಗ
ಭೂಮಿ ತಾಯಿ ಬ್ರಹ್ಮನತ್ರ ಬಂದು ಶರಣಾಗತಿ ಮಾಡ್ಕೊಳ್ತಾಳೆ. ಹೇ ಬ್ರಹ್ಮ, ದಯವಿಟ್ಟು ನೀವು ನನ್ನನ್ನು ರಕ್ಷಿಸಬೇಕು ಅಂತ ಬ್ರಹ್ಮ ಕೇಳಿದ ತಕ್ಷಣ ಈ ಕಡೆ ಹಿರಣ್ಯಾಕ್ಷ ಪಾತಾಳಕ್ಕೆ ಭೂಮಿಯನ್ನು ತಗೊಂಡು ಹೋಗಿರ್ತಾನೆ. ಆ ಕಡೆ ಸ್ವಯಂಭೂಮನು ಸೃಷ್ಟಿಯನ್ನು ಶುರು ಮಾಡಿರ್ತಾನೆ. ಯಾಕಂದರೆ ಶತರೂಪ ಮುಂದೆ ಸ್ವಯಂಭೂಮನು ಬ್ರಹ್ಮನ ಮಾನಸಪುತ್ರ ಸ್ವಯಂಭೂಮನು ಸೃಷ್ಟಿಯನ್ನು ಶುರು ಮಾಡಿದಾಗ ಆರಂಭಿಸಿದಾಗ ಅಲ್ಲಿ ಸೃಷ್ಟಿ ಮಾಡಿರುವಂತಹ ಚೇತನರನ್ನ ಶರೀರವನ್ನು ಕೊಟ್ಟು ಅಲ್ಲಿ ಹಿಡೋಕೆ ಜಾಗವೇ ಇಲ್ಲ. ಜಾಗವೇ ಇಲ್ಲದೆ ಇರುವಂತಹ ಪ್ರಸಂಗದಲ್ಲಿ ಏನಾಗುತ್ತೆ, ಬ್ರಹ್ಮನ ಹತ್ರ ಹೋಗಿ ಮೊರೆ ಇಡ್ತಾನೆ. ಬ್ರಹ್ಮ, ಅಪ್ಪ ನನಗೆ ಜಾಗ ಇಲ್ಲ ಸೃಷ್ಟಿ ಮಾಡಿದ್ದನ್ನು ಇಡೋಕೆ ಅಂತ ಹೇಳಿ ಬ್ರಹ್ಮ ಕೂತ್ಕೊಂಡು ತಪಸ್ ಮಾಡೋಕ್ಕೆ ಆರಂಭಿಸ್ತಾರೆ. ತಪಸ್ ಮಾಡುವಂತಹ ಪ್ರಸಂಗದಲ್ಲಿ ಪರಮಾತ್ಮ ಬ್ರಹ್ಮನ ನಾಸಿಕಾರಂಧ್ರದಿಂದ, ಬ್ರಹ್ಮನ ಮೂಗಿಂದ ಪರಮಾತ್ಮ ಅಂಗುಷ್ಟಮಾತ್ರ ಪುರುಷನಾಗಿ ಹೊರಗಡೆ ವರಾಹ ರೂಪವನ್ನು ಧರಿಸ್ಕೊಂಡ. ಅಂಗುಷ್ಟ ಮಾತ್ರ ವಪುರತ್ ಪತಿತ ಪುರಸ್ತಾತ್ ಭೂಯೋತ ಕುಂಭಿ ಸದೃಶಃ ಸಮಜೃಂಭಿತಾಸ್ತ್ವಂ ಅಭ್ರೇತತ ವಿದಮುದೀಕ್ಷ ಭವಂತಮುಚ್ಚೈಃ ವಿಸ್ಮೇರತಾಂ ವಿಧಿರಗಾತ್ ಸಹಸೂನುಭಿಸ್ವೈಃ ಅಂತ ಅಂಗುಷ್ಟ ಮಾತ್ರ ಪುರುಷನಾಗಿ ಪರಮಾತ್ಮ ಹೊರಗಡೆ ಬಂದಿದ್ದನ್ನು ವರಾಹರೂಪಿಯಾಗಿರುವಂತಹ ಪರಮಾತ್ಮ ನಾಸಿಕಾದ್ವಾರದಿಂದ ಹೊರಗಡೆ ಬರ್ತಾನೆ. ಬ್ರಹ್ಮನ ನಾಸಿಕಾದ್ವಾರದಿಂದ ಹೊರಗಡೆ ಬಂದು ಬೆಳೆಯೋಕ್ಕೆ ಆರಂಭಿಸ್ತಾನಂತೆ. ಬೆಳೀತಾ ಇರುವಂತಹ ಪ್ರಸಂಗದಲ್ಲಿ ಮೊದಲು 100 ಆನೆ ಎತ್ತರ ಆಗ್ತಾನೆ, 1000 ಆನೆ ಎತ್ತರ ಆಗ್ತಾನೆ, ಆಮೇಲೆ 10,000 ಆನೆ, ಕೋಟಿ ಆನೆ ಎತ್ತರವಾಗುವಂತಹ ಪ್ರಸಂಗದಲ್ಲಿ ಮೊದಲು ಋಷಿಗಳೆಲ್ಲ ನೋಡ್ತಾರಂತೆ, ಎಂತಹ ಅದ್ಭುತವಾಗಿರುವಂತಹ ಸೃಷ್ಟಿ, ಯಾರಿದು ಅಂತ ನೋಡುವಾಗ ಸತ್ಯಲೋಕದಲ್ಲಿರುವಂತಹ ಋಷಿಗಳು ಭಗವಂತನ ಕಣ್ಣುಗಳನ್ನ ದರ್ಶನ ಮಾಡಿ ಪರಮಾತ್ಮ ಯಾವುದೇ ರೂಪವನ್ನು ಧರಿಸ್ಕೊಳ್ಳಿ ಅವನ ಪುಂಡರೀಕಾಕ್ಷವಾಗಿರುವಂತಹ ಕಣ್ಣುಗಳನ್ನ ಮರೆಸ್ಕೊಳ್ಳೋಕ್ಕಾಗೋದಿಲ್ಲ. ಆ ಕಣ್ಣುಗಳನ್ನ ದರ್ಶನ ಮಾಡಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಅವತಾರ ಮಾಡಿದಾನೆ ಅಂತ ಹೇಳಿ ಪರಮಾತ್ಮನ ಸ್ತುತಿಯನ್ನು ಮಾಡೋಕ್ಕೆ ಆರಂಭಿಸ್ತಾರಂತೆ. ಸ್ತುತಿಯನ್ನು ಮಾಡೋಕ್ಕೆ ಆರಂಭಿಸಿದ ತಕ್ಷಣ ಪರಮಾತ್ಮ ಸಂತೋಷದಿಂದ ಗರ್ಜಿಸ್ತಾನೆ. ಗೋಪಾಯೇದ ನಿಶಂ ಜಗಂತಿ ಕುಹನ ಪೋತ್ರೀಂ ಪವಿತ್ರೀಕೃತ ಬ್ರಹ್ಮಾಂಡ ಪ್ರಳಯೋರ್ಮಿ ಘೋಷ ಗುರುಭಿಃ ಘೋಣಾರವೈರ್ ಖುರ್ಖುರೈಃ ಯದ್ದಂಶ್ರಾಂಕುಚ ಕೋಟಿ ಘಾಡ ಘಟನಾ ನಿಷ್ಕಂಪ ನಿತ್ಯ ಸ್ಥಿತಿಃ ಬ್ರಹ್ಮಸ್ತಂಭಮಸೌದಸೌ ಭಗವತೆ ಮುಸ್ತೇವ ವಿಶ್ವಂಭರ. ಪರಮಾತ್ಮ ಅತ್ಯದ್ಭುತವಾಗಿರುವಂತಹ ವರಾಹರೂಪವಾಗಿ ವರಾಹರೂಪವನ್ನು ಧರಿಸ್ಕೊಂಡು ನಮಗೆ ಸೇವೆಯನ್ನು ಕೊಡ್ತಾ ಇದ್ದಾನೆ. ನಾಸಿಕಾದ್ವಾರದಿಂದ ಯಾತಕ್ಕೋಸ್ಕರ ಬಂದ? ಬ್ರಹ್ಮನ ಕಿವಿಯಿಂದ ಬರ್ಬೋದಾಗಿತ್ತು, ಬಾಯಿಂದ ಬರ್ಬೋದಾಗಿತ್ತು. ಯಾಕೆ ನಾಸಿಕಾದ್ವಾರದಿಂದ ಬಂದ? ಬೆಳೆದು ಹಿರಣ್ಯಾಕ್ಷ ವಧೆಯನ್ನು ಪರಮಾತ್ಮ ಮಾಡ್ತಾನೆ. ಇವತ್ತು ಭಗವಂತ ಯಜ್ಞವರಾಹ ಮೂರ್ತಿಯಾಗಿ ನಮಗೆ ಸೇವೆಯನ್ನು ಕೊಡಲಿ. ಇವತ್ತು ರಾತ್ರಿಯೆಲ್ಲ ಆ ಪರಮಾತ್ಮನ ಯಜ್ಞವರಾಹ ಮೂರ್ತಿಯನ್ನು ನಾವು ಸ್ಮರಿಸ್ಕೊಂಡು ಚಿಂತನೆ ಮಾಡಿಕೊಂಡು ಇವತ್ತು ನಾವು ಪರಮಾತ್ಮ ಒಂದು ಸುದಿನವನ್ನು ಕೊಟ್ಟ ಅನ್ನುವಂತಹ ತಾತ್ಪರ್ಯವನ್ನು ಮನಸ್ಸಲ್ಲಿ ತರಿಸ್ಕೊಂಡು ನಾವು ಯೋಗಕ್ಕೆ ಹೋಗೋಣ. ನಾಳಿನ ದಿವಸ ವರಾಹಾವತಾರವನ್ನು ನಾವು ಮಂಗಳ ಮಾಡಿ ಅತ್ಯದ್ಭುತವಾಗಿರುವಂತಹ, ಇದು ದಾಸನ ಪದ ಅಲ್ಲ, ಭಾಗವತದ ಪದ, ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಅತ್ಯದ್ಭುತವಾಗಿರುವಂತಹ ನರಸಿಂಹಾವತಾರವನ್ನು ನಾಳೆ ನಾವು ಅನುಸಂಧಾನ ಮಾಡೋಣ. ನಾರಾಯಣ ನಾಮವನ್ನು ಹೇಳಿ ಮಂಗಳ ಹಾಡೋಣ. ಕಲ್ಯಾಣ ರೂಪಾಯ ಕಲೌಚನಾನಾಂ ಕಲ್ಯಾಣಧಾತ್ರೇ ಕರುಣಾ ಸುಧಾಬ್ಧೆ ಕಂವಾದಿ ದಿವ್ಯಾಯುಧ ಸತ್ಕರಾಯ ವಾತಾಲಯಾಧೀಶ
ನಮೋ ನಮಸ್ತೆ ನಾರಾಯಣ 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 ನಾರಾಯಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ.